ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾವುದೇ ದೇವರನ್ನ ಪೂಜೆ ಮಾಡುವ ವಿಚಾರ ವೈಶಾಲ್ಯತೆ ನಮ್ಮ ದೇಶದಲ್ಲಿ ಇದೆ. 53 ದೇಶಗಳಲ್ಲಿ ಸಂಘದ ಚಟುವಟಿಕೆಗಳು ನಡೀತಾ ಇದೆ. ಸಂಘಟನೆಗೆ 100 ವರ್ಷ ಆಗಿರ್ಬೋದು, ಆದರೆ ಸಂಘಟನೆ ಶಾಖೆ ನಡೆಸ್ತಾ ಇರುವಂಥದ್ದು ಜೆನ್ಜಿ ಅವರು ಸಂಘವನ್ನು ನಡೆಸ್ತಾ ಇದ್ದಾರೆ. ಇಟ್ ಈಸ್ ವೆರಿ ಈಸಿ ಟು ಮಿಸ್ಅಂಡರ್ಸ್ಟ್ಯಾಂಡ್ RSS and it is very difficult to understand RSS. ಸಂಘದ ಕೆಲಸದಲ್ಲೂ ಕೂಡ ಓಪನ್ ಗ್ರೌಂಡ್ಗಳಲ್ಲಿ ಆಗುತ್ತೆ. ಕ್ಲೋಸ್ ಟಾಕ್ಸ್ ಯಾವುದು. ಭಾರತ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಸಂಘದ ಶಾಶ್ವತ ನಂಬಿಕೆ. ಶ್ರೀ ರಾಜಗುರು ಕ್ರಾಂತಿಕಾರಿ ಅವರು ಸಂಘದ ಸ್ವಯಂ ಸೇವಕರಾಗಿ ಮೊದಲು ಸಂಘ ಪ್ರಾರಂಭ ಆದಾಗ ಒಂದು ಹಾಸ್ಯದ ಹಂತ ಇತ್ತು. RSS ಮೇಲೆ ನಿಷೇಧ. ಒಬ್ಬ ಸಂಘದ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಆತನನ್ನ ಕೊಲೆ ಮಾಡುವ ಮನಸ್ಸಿನ ವಿರೋಧ. 3 ವರ್ಷಗಳ ಸಂಘದ ಯಾತ್ರೆಯಲ್ಲಿ ವ್ಯಕ್ತಿ ನಿರ್ಮಾಣ, ಸಮಾಜ ಜಾಗರಣ, ಸಮಾಜ ಪರಿವರ್ತನೆ ಮತ್ತು ವ್ಯವಸ್ಥಾ ಪರಿವರ್ತನೆ. ಸಿಲೆಬಸ್ ಅಲ್ಲಿ ಇಲ್ಲದ, ಶಾಲೆಯಲ್ಲಿ ಸಿಗದ ಅನೇಕ ಸಾಂಸ್ಕೃತಿಕ ವಿಷಯಗಳು ಸಂಘದ ಶಾಖೆಯ ಮೂಲಕ ಅವರಿಗೆ ಗೊತ್ತಾಗುತ್ತೆ. ಮತಾಂತರ ಆದವರನ್ನ ವಾಪಸ್ ತರೋದು. ಜಗತ್ತಿನ ಅತಿದೊಡ್ಡ ಮತ್ತು ಶತಮಾನಪ್ರಾಯದ ಒಂದು ಸಂಘಟನೆ, 50 ಲಕ್ಷಕ್ಕೂ ಅಧಿಕ ಸದಸ್ಯರು, ಲಕ್ಷಕ್ಕೂ ಅಧಿಕ ಶಾಖೆಗಳು, ಯುದ್ಧ, ಪ್ರವಾಹ, ಕರೋನಾದಂತಹ ಸಂಕಷ್ಟ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಯಾಗಿ ಸದಾ ಸೇವೆಗೆ ಸಿದ್ಧ ಅಂತ ನಿಂತುಕೊಳ್ಳುವ ಒಂದು ಸಂಘಟನೆ ಇಂದಿಗೆ ಸ್ಥಾಪನೆಯಾಗಿ 100 ವರ್ಷಗಳಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಬೆಳೆದು ಬಂದಿರುವ ರೀತಿ, ತನ್ನ ಮೇಲಿರುವ ಆರೋಪಗಳು, ದೇಶ, ಧರ್ಮ, ಸೇವೆ, ಇದರ ಬಗ್ಗೆ ವಿವರಣೆಯಾಗಿ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ದಕ್ಷಿಣ ಪ್ರಾಂತ್ಯ ಪ್ರಮುಖ ಪ್ರಚಾರಕರಾದ ರಾಜೇಶ್ ಪದ್ಮಾರ್ ಅವರು ಇದ್ದಾರೆ. ಜಿ, ವೆಲ್ಕಮ್ ಟು ಶಕ್ತಿ ಟಾಕ್ಸ್. ನಮಸ್ತೆ ಜಿ. ನೇರವಾಗಿ ವಿಚಾರಕ್ಕೆ ಬರ್ತೀನಿ. RSS ಅಂದರೆ ಏನು? RSSನ ಯಾವ ಕಾರಣಕ್ಕೆ ಹುಟ್ಟು ಹಾಕಲಾಗ್ತು? RSS ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದರ ಶಾರ್ಟ್ ಫಾರ್ಮ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1925ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ RSS ನ ಸಂಸ್ಥಾಪಕ ಅಂದ್ರೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರ್ ಅವರು ಸ್ಥಾಪನೆ ಮಾಡಿದ್ರು. ಈ ದೇಶದ ಸರ್ವಾಂಗೀಣ ವಿಕಾಸದಲ್ಲಿ ಪ್ರತಿ ಭಾರತೀಯನೂ ಪಾತ್ರ ವಹಿಸಬೇಕು. ದೇಶದ ಸಮಗ್ರ ವಿಕಾಸ ಅನ್ನುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು. ಹಾಗಾಗಿ ಈ ದೇಶದ ಸಾಂಸ್ಕೃತಿಕ ಅಸ್ಮಿತೆ, ಐಡೆಂಟಿಟಿ, ಅದನ್ನ ಗುರುತಿಸಿ ಅದನ್ನ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಮತ್ತು ಭಾರತದ ಪರಮ ವೈಭವ ಸರ್ವಾಂಗೀಣ ಉನ್ನತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ದೇಶವಾಸಿಗಳು ಅದರಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು, ಆಂದೋಲನದಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪರಿಕಲ್ಪನೆಯನ್ನ 1925ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ರು. ಸೆಪ್ಟೆಂಬರ್ 27 ಅವತ್ತಿನ ದಿನ, ವಿಜಯದಶಮಿ ದಿನ, ನಾಗ್ಪುರದಲ್ಲಿರುವ ಅವರ ಮನೆಯ ಮೊದಲ ಮಹಡಿಯಲ್ಲಿ ಸುಮಾರು 17 ಮಂದಿ ಸಮಾನ ಮನಸ್ಕರು ಸೇರಿ ಈ ವಿಷಯವನ್ನ ಚರ್ಚೆ ಮಾಡುವ ಆ ದಿನವನ್ನೇ ನಾವು ಸಂಘದ ಸ್ಥಾಪನೆ ದಿನ ಅಂತ ಅಂದ್ಕೊಳ್ತೀವಿ. ಸಂಘದ ಇವತ್ತಿನ ಸ್ವರೂಪದಲ್ಲಿ ಅವತ್ತು ಪ್ರಾರಂಭದ ದಿನ ಇದ್ದೇ ಇರಲಿಲ್ಲ. ಅನೇಕ ಹೊಸತನಗಳನ್ನು ಜೋಡಿಸ್ಕೊಂಡು ಸಂಘ ಕ್ರಮೇಣ ವಿಕಾಸ ಆಗ್ತಾ ಬಂತು. ಮೂಲ ಉದ್ದೇಶ ಇದ್ದದ್ದೇ ಈ ದೇಶದ ಸರ್ವಾಂಗೀಣ ಉನ್ನತಿ, ಈ ದೇಶದ ಸಾಂಸ್ಕೃತಿಕ ಅಸ್ಮಿತೆ, ಕಲ್ಚರಲ್ ಐಡೆಂಟಿಟಿ, ಅದರ ಸಂರಕ್ಷಣೆ. ಭಾರತ ಒಂದು ಹಿಂದೂ ರಾಷ್ಟ್ರ. ಈ ಹಿಂದೂ ರಾಷ್ಟ್ರದ ವಿಕಾಸ, ಹಿಂದೂ ರಾಷ್ಟ್ರದ ಪ್ರಗತಿ, ಹಿಂದೂ ರಾಷ್ಟ್ರದ ಪರಮವೈಭವ, ಈ ಎಲ್ಲ ವಿಶಾಲ ವಿಷಯಗಳನ್ನು ಇಟ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಲೋಚನೆ, ಆ ಥಾಟ್ ಪ್ರಾಸೆಸ್, ಅದು 1925ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಕ್ರಮೇಣ ಬರ್ತಾ ಈ ಆಂದೋಲನದ ಪರಿಕಲ್ಪನೆ ಜೊತೆಗೆ ಜೋಡ್ಕೊಂಡು ಅನೇಕ ಮಂದಿ ಸಂಘದ ವಿಕಾಸದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದ್ರು. ಪ್ರಾರಂಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹೆಸರು ಕೂಡ ಇರಲಿಲ್ಲ. ಈ ಹೆಸರು ಬಂದದ್ದೇ 1926ನೇ ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ಅದರ ಹೆಸರು ಬಂತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಹೆಸರು ಒಮ್ಮೆ ಫೈನಲ್ ಆದಮೇಲೆ ಸಂಘದ ಚಟುವಟಿಕೆಗಳು ಇನ್ನಷ್ಟು ಪ್ರಾರಂಭ ಆಯಿತು. ಪ್ರತಿನಿತ್ಯ ಜನರು ಒಂದು ಕಡೆ ಸೇರಬೇಕು, ದೇಶದ ಬಗ್ಗೆ ಆಲೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಘದ ನಿತ್ಯ ಶಾಖೆಗಳು ಪ್ರಾರಂಭ ಆಯಿತು. ಅಲ್ಲಿ ತನಕ ಪ್ರತಿ ಗುರುವಾರ ಅಥವಾ ಸೋಮವಾರ ಸ್ವಲ್ಪ ವ್ಯಾಯಾಮಕ್ಕೋಸ್ಕರ ಸೇರ್ತಾ ಇದ್ರು. 1926 ಮೇ 28ನೇ ದಿನಾಂಕ ಸಂಘದ ಮೊದಲ ಶಾಖೆ ನಾಗ್ಪುರದಲ್ಲಿ ಮೊಹಿತೆ ವಾಡ ಅನ್ನೋ ಒಂದು ಜಾಗ ಇದೆ. ವಾಡ ಅಂದರೆ ಒಂದು ಬಡಾವಣೆ, ಲೇಔಟ್ ಅಂತ ಅರ್ಥ. ಆ ಮೈದಾನದಲ್ಲಿ ಸಂಘದ ಮೊದಲ ಶಾಖೆ ಶುರುವಾಯಿತು. ಪುಟ್ಟ ಮಕ್ಕಳು ಕಬಡ್ಡಿ, ಬೇರೆ ಬೇರೆ ಆಟವನ್ನು ಆಡ್ತಾ ದೇಶಭಕ್ತಿ ವಿಚಾರಗಳನ್ನು ಕಲಿತಾ ಕ್ರಮೇಣ ಅವರು ಸಂಘದ ಕಾರ್ಯಕರ್ತರಾದರು. ಆಟದ ಜೊತೆಗೆ ದೇಶಭಕ್ತಿಯ ಪಾಠವನ್ನು ಕೂಡ ಹೇಳ್ಕೊಂಡಾಯ್ತಲ್ಲೇ. ಈ ರೀತಿಯ ವಿಷಯಗಳನ್ನು ಕಲಿಯುವಂತಹ ಸಂಸ್ಕಾರದ ಕೇಂದ್ರ, ಅದನ್ನು ಶಾಖೆ ಅಂತ ಕರಿತೀವಿ. ಆ ರೀತಿಯ ಶಾಖೆಗಳು ನಾಗ್ಪುರದ ಬೇರೆ ಬೇರೆ ಕಡೆ ಪ್ರಾರಂಭ ಆಯಿತು. ನಾಗ್ಪುರದ ಹೊರಗಡೆಯ ಕೆಲವು ನಗರಗಳು, ವಾರ್ಧಾ, ಪುಣೆ, ನಾಸಿಕ್, ಮುಂಬೈ, ಕೆಲವು ಕಡೆ ಪ್ರಾರಂಭ ಆಯಿತು.
ಕ್ರಮೇಣ ಅದು ದೇಶದ ಬೇರೆ ಕಡೆಗಳಿಗೂ ಕೂಡ ವಿಸ್ತಾರ ಆಯಿತು. 1940ನೇ ಇಸ್ವಿಯಲ್ಲಿ ದೇಶದ ಆಗಿನ ಎಲ್ಲ ಪ್ರಾಂತಗಳಿಗೆ RSS ಹೋಯಿತು. 1980ನೇ ಇಸ್ವಿಯಲ್ಲಿ ದೇಶದ ಎಲ್ಲ ರೆವೆನ್ಯೂ ಜಿಲ್ಲೆಗಳಲ್ಲಿ ಸಂಘದ ಒಂದು ಘಟಕ ಪ್ರಾರಂಭ ಆಯಿತು. 1996ನೇ ಇಸ್ವಿಯಲ್ಲಿ ದೇಶದ ಎಲ್ಲ ತಾಲೂಕುಗಳಲ್ಲಿ ಸಂಘದ ಒಂದು ತಂಡ, ಒಂದು ಘಟಕಗಳು ಕೂಡ ಪ್ರಾರಂಭ ಆಗ್ತಾ ಹೋಯಿತು. ಇವಾಗ 2025ನೇ ಇಸ್ವಿ ಸಂಘದ ಶತಾಬ್ದಿಯ ವರ್ಷ. ಈ ಸಂದರ್ಭದಲ್ಲಿ ದೇಶದ ಎಲ್ಲ ಮಂಡಲಗಳು, ಅಂದರೆ ಗ್ರಾಮ ಪಂಚಾಯಿತಿಯ ಮಟ್ಟ ಅಥವಾ ಸಿಟಿಗಳಲ್ಲಿ ವಾರ್ಡ್, ವಸತಿ ಅಂತ ಕರಿತೀವಿ, ಆ ಮಟ್ಟದಲ್ಲಿ ಸಂಘ ಕಾರ್ಯದ ವಿಸ್ತಾರ ಆಗಬೇಕು ಅಂತ ಅಪೇಕ್ಷೆ ಇದೆ. ಹಾಗಾಗಿ ಅವತ್ತು ಪ್ರಾರಂಭಗೊಂಡಂತಹ ಸಂಘದ ಯೋಚನೆಗಳು ಇವತ್ತು ದೇಶಾದ್ಯಂತ ಅಖಿಲ ಭಾರತ ಮಟ್ಟದಲ್ಲಿ ಗ್ರಾಮಗಳವರೆಗೂ ಕೂಡ ವಿಸ್ತಾರ ಆಗ್ತಾ ಇದೆ. ಇವತ್ತು 100 ವರ್ಷದ ನಂತರ ಸಂಘದ ಚಟುವಟಿಕೆಯನ್ನು ಗಮನಿಸ್ತಾ ಇದ್ರೆ ಸುಮಾರು 83,000 ಕಡೆ ಸಂಘದ ಶಾಖೆ ಪ್ರತಿನಿತ್ಯ ನಡೆಯುತ್ತೆ. ಸುಮಾರು 32,000 ಕಡೆ ವಾರಕ್ಕೊಮ್ಮೆ ನಡೆಯುವ ಮಿಲನ್, ಸುಮಾರು 12,500 ಕಡೆಗಳಲ್ಲಿ ತಿಂಗಳಿಗೊಮ್ಮೆ ನಡೆಯುವ ಸಂಘ ಮಂಡಳಿ. ಈ ಮೂಲಕ ಸಂಘದ ಚಟುವಟಿಕೆ 1 ಲಕ್ಷಕ್ಕೂ ಹೆಚ್ಚು ಕಡೆಗಳಲ್ಲಿ ದೇಶಾದ್ಯಂತ ನಡೀತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, 53 ದೇಶಗಳಲ್ಲಿ ಸಂಘದ ಚಟುವಟಿಕೆಗಳು ನಡೀತಾ ಇದೆ. ಅಂದ್ರೆ RSS ಸಂಘಟನೆ ಇಡೀ ಜಗತ್ತಿನಾದ್ಯಂತ ಇದೆ. 53 ದೇಶಗಳಲ್ಲಿ ಸಂಘದ ಚಟುವಟಿಕೆಗಳು, ಅಲ್ಲಿ ಹಿಂದೂ ಸ್ವಯಂ ಸೇವಕ ಸಂಘ ಅನ್ನೋ ಹೆಸರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ. ಹೀಗಾಗಿ ಕಳೆದ 100 ವರ್ಷದ ಯಾತ್ರೆಗಳನ್ನು ಗಮನಿಸುವಾಗ ಸಂಘ ವಿಸ್ತೃತವಾದ, ವಿಶಾಲವಾದ ಒಂದು ನೆಟ್ವರ್ಕ್ ಅನ್ನ ಇಡೀ ಭಾರತದಲ್ಲಿ ಕಾರ್ಯಕರ್ತರು ಹೊಂದಿದ್ದಾರೆ. ಸರ್ವವ್ಯಾಪಿ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ. ನಗರ ಕೇಂದ್ರ ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ, ವನವಾಸಿ ಪ್ರದೇಶದಲ್ಲಿ, ಅತ್ಯಂತ ದುರ್ಗಮವಾದಂತಹ ಬೆಟ್ಟದ ತಪ್ಪಲಲ್ಲಿ, ಅರುಣಾಚಲದ ತವಾಂಗ್ ಕಣಿವೆಯಿಂದ ಹಿಡ್ಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಇವತ್ತು ಸಂಘದ ಸ್ವಯಂ ಸೇವಕರು ಸಂಘ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ವವ್ಯಾಪಿ ಅನ್ನಿಸುವ ರೀತಿಯಲ್ಲಿ ಸಂಘದ ಒಂದು ವಿಸ್ತಾರ ಇದೆ ದೇಶದಾದ್ಯಂತ. ಸರ್ವಸ್ಪರ್ಶಿ ಅನ್ನಿಸುವ ರೀತಿಯಲ್ಲಿ ಸಂಘದ ಒಳಗೊಳ್ಳುವಿಕೆ, ಇನ್ಕ್ಲೂಸಿವಿಟಿ ಇದೆ. ಸಂಘದಲ್ಲಿ ಕೃಷಿಕರು, ಕಾರ್ಮಿಕರು, ಶ್ರಮಿಕರು, ಅಧ್ಯಾಪಕರುಗಳು, ಡಾಕ್ಟರ್ಗಳು, ಇಂಜಿನಿಯರು, ಸಮಾಜದ ಎಲ್ಲ ವೃತ್ತಿ ಬಾಂಧವರುಗಳು, ಚಿಕ್ಕ ಮಕ್ಕಳು, ವಯೋವೃದ್ಧರು, ಯುವಕರು ಎಲ್ಲ ಪ್ರಮಾಣದಲ್ಲಿ ಸಂಘದಲ್ಲಿ ಇದ್ದಾರೆ. ಹಾಗಾಗಿ ಸಂಘ ಅನ್ನುವಂಥದ್ದು ಸಮಾಜವನ್ನೇ ಸಂಘಟಿಸುವ ಒಂದು ಸಂಸ್ಥೆಯಾಗಿ, ಸಂಘಟನೆಯಾಗಿ, ಒಂದು ಸಾಂಸ್ಕೃತಿಕ ಆಂದೋಲನವಾಗಿ ತನ್ನ 100 ವರ್ಷಗಳ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸ್ತಾ ಬರ್ತಾ ಇದೆ. ಇನ್ನು 101ನೇ ವರ್ಷಕ್ಕೆ ಸಂಘ ಕಾಲಿಡ್ತಾ ಇದೆ. ಈಗ ಜಿ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ RSSನ ಕೊಡುಗೆ ಏನು ಭಾರತಕ್ಕೆ? ಸ್ವಾತಂತ್ರ್ಯದ ಸಂಗ್ರಾಮದ ಸಂದರ್ಭದಲ್ಲೇ ಸಂಘದ ಪ್ರಾರಂಭ ಆಯಿತು. ಸಂಘ ಪ್ರಾರಂಭ ಮಾಡಿದವರು ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಾಂಗ್ರೆಸ್ನ ಬಹಳ ದೊಡ್ಡ ಒಬ್ಬ ಹೋರಾಟಗಾರ ಆಗಿದ್ದರು. 1921ನೇ ಇಸ್ವಿನಲ್ಲೇ ಅವರು ಜೈಲುವಾಸವನ್ನು ಅನುಭವಿಸಿ ನಂತರ ಹೊರಗಡೆ ಬಂದು ಸಂಘವನ್ನು 1925ನೇ ಇಸ್ವಿಯಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಸಂಘ ಪ್ರಾರಂಭ ಮಾಡಿದ ಮೇಲೂ ಕೂಡ ಸಂಘದ ಅನೇಕ ಆಗಿನ ಕಾರ್ಯಕರ್ತರು ಅನೇಕ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಗಲು ಕೊಟ್ಟಿದ್ದಾರೆ. ವಿಶೇಷವಾಗಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ನಾವು ಈ 3 ಹೆಸರು ಕೇಳ್ತೀವಿ. ಅದರಲ್ಲಿ ರಾಜ್ಗುರು ಕ್ರಾಂತಿಕಾರಿ, ಅವರು ಸಂಘದ ಸ್ವಯಂ ಸೇವಕರಾಗಿದ್ದರು. ನಾಗ್ಪುರದಲ್ಲೇ ಇದ್ದಂತಹ ಸಂಘದ ಆಗಿನ ಕಾರ್ಯಕರ್ತರು ಬಯ್ಯಾಜಿ ದಾಣಿ ಅವರ ಫಾರ್ಮ್ ಹೌಸಲ್ಲಿ ರಾಜ್ಗುರು ಅವರು ಆಶ್ರಯವನ್ನು ಪಡ್ಕೊಂಡಿದ್ರು. ಅನೇಕ ದಾಖಲೆಗಳು ಕೂಡ ಅಲ್ಲಿ ಇದೆ. ಸಾಕಷ್ಟು ಮಂದಿಗೆ ವಿಷಯಗಳೆಲ್ಲ ಗೊತ್ತಿದೆ, ಇತಿಹಾಸವನ್ನು ಓದ್ದವರಿಗೆ. 1930ನೇ ಇಸ್ವಿಯಲ್ಲಿ ಜಂಗಲ್ ಸತ್ಯಾಗ್ರಹ ಮತ್ತು ಉಪ್ಪಿನ ಸತ್ಯಾಗ್ರಹ, 2 ದೊಡ್ಡ ಸತ್ಯಾಗ್ರಹ ದೇಶದಲ್ಲಿ ನಡೆಯಿತು. ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ನಾವು ಕೇಳಿದ್ವಿ. ಜಂಗಲ್ ಸತ್ಯಾಗ್ರಹ, ಅರಣ್ಯದ ಹೋರಾಟ, ಕಾನೂನಿನ ಹೋರಾಟ ಏನು ನಡೆಯುತ್ತೋ ಅದನ್ನು ಈ ದೇಶದಲ್ಲಿ ಅತ್ಯಂತ ಸಮರ್ಪಕವಾಗಿ, ಅತ್ಯಂತ ಪ್ರಭಾವಿಯಾಗಿ ಆ ಹೋರಾಟದಲ್ಲಿ ಭಾಗವಹಿಸಿದ್ದು RSSನ ಸಂಸ್ಥಾಪಕರಾಗಿದ್ದಾಗ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್. ಅವರು ಜಂಗಲ್ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಅವರು ಜೈಲುವಾಸವನ್ನು ಅನುಭವಿಸ್ತಾರೆ. ಜೈಲಿನಲ್ಲಿ ಇದ್ದುಕೊಂಡೇ ಅನೇಕ ವಿಷಯಗಳನ್ನು ಅವರು ಸಂಘದ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಅವರ ಡೈರಿಯಲ್ಲಿ ಅನೇಕ ವಿಷಯಗಳನ್ನು ಬರೀತಾರೆ. 1931-32ರ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಸಂಘದ ಯೋಚನೆಗಳು ಹೇಗಿತ್ತು ಅನ್ನೋದನ್ನು ಅವರ ರೈಟಿಂಗ್ಸಲ್ಲೂ ಕೂಡ ಕಾಣ್ಬೋದು. ಸಂಘದ ಪ್ರಾರಂಭದ ವರ್ಷದಲ್ಲಿ ಸ್ವಾತಂತ್ರ್ಯ ಬಂದಿರಲಿಲ್ಲ. ಆವಾಗ ಸಂಘದ ಪ್ರಾರ್ಥನೆ ಮತ್ತು ಪ್ರತಿಜ್ಞೆಗಳಲ್ಲಿ ಸ್ವರಾಜ್ಯದ ಬಗ್ಗೆ, ಸ್ವಾತಂತ್ರ್ಯ ಪ್ರಾಪ್ತಿ ಬಗ್ಗೆ ಉಲ್ಲೇಖ ಆಗ್ತಾ ಇತ್ತು. ಒಬ್ಬ ಕಾರ್ಯಕರ್ತ ಸಂಘಕ್ಕೆ ಬಂದು ಸಂಘದ ಕೆಲಸವನ್ನು ಮಾಡಲಿಕ್ಕೆ ಏನು ಪ್ರತಿಜ್ಞೆ ಇತ್ತು, ಅದರಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಸಂಘದ ಘಟಕನಾಗಿದ್ದೇನೆ ಅನ್ನುವ ಶಬ್ದವನ್ನು ಕೂಡ ಬಳಸ್ತಾ ಇದ್ರು. ಅಂದರೆ ಸ್ವಾತಂತ್ರ್ಯ ಪ್ರಾಪ್ತಿ ಅನ್ನುವಂಥದ್ದು ಸಂಘದ ಯೋಚನೆಯಲ್ಲೇ ಇತ್ತು. ವಿಶೇಷವಾಗಿ 1930ನೇ ಇಸ್ವಿ ಜನವರಿ 26ನೇ ತಾರೀಕು ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನಿಟ್ಟಾಗ ಅವತ್ತು ಸಂಘದ ಶಾಖೆಗಳಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆಯನ್ನು ಸ್ವಾಗತಿಸಿ ಡಾಕ್ಟರ್ ಹೆಡಗೇವಾರ್ ಪತ್ರ ಬರೆದಿದ್ರು.
ಅವತ್ತು ಒಂದು ಬೌದ್ಧಿಕ್ ಅಂದರೆ ಒಂದು ಉಪನ್ಯಾಸವನ್ನು ಕೂಡ ಡಾಕ್ಟರ್ ಹೆಡಗೇವರ್ ಅವರು ಪೂರ್ಣ ಸ್ವರಾಜ್ಯದ ಬಗ್ಗೆ ಮಾಡ್ತಾರೆ. 42ನೇ ಇಸ್ವಿಲಿ ಕ್ವಿಟ್ ಇಂಡಿಯಾ ಆಂದೋಲನ ಆದಾಗ ಅನೇಕ ಆಗಿನ ಸಾಮಾಜಿಕ ಮುಖಂಡರು, ಉದಾಹರಣೆಗೆ ಅರುಣಾ ಅಸಫ್ ಅಲಿ ಅವರು ದೆಹಲಿಯ ನಮ್ಮ ಸಂಘ ಚಾಲಕರ ಮನೆಯಲ್ಲಿದ್ದರು. ದೇಶಾದ್ಯಂತ ಕಾರ್ಯಕರ್ತರು, ಸ್ವಯಂ ಸೇವಕರು ಅದಕ್ಕೆ ಹೆಗಲು ನೀಡಿದ್ದಾರೆ. ಇನ್ನೇನು ಸ್ವಾತಂತ್ರ್ಯ ಬರ್ತಾ ಇದೆ, ದೇಶ ವಿಭಜನೆಯ ಸಂದರ್ಭ ಅನ್ನುವಾಗ ಸಂದರ್ಭದಲ್ಲಿ ಆ ದೇಶ ವಿಭಜನೆಯ ದೊಡ್ಡ ದುರಂತ ಆ ಸಂದರ್ಭದಲ್ಲಿ ಅನೇಕ ಸಮಿತಿಗಳನ್ನು ಮಾಡಿ, ವಿಶೇಷವಾಗಿ ವಾಸ್ತುಹಾರ ಸಹಾಯಕ ಸಮಿತಿ, ಆ ಥರ ಸಮಿತಿಗಳ ಮೂಲಕ ದೇಶ ವಿಭಜನೆಯ ನೋವಿಗೆ ಒಳಗಾದ ಬಂಧುಗಳು ಆ ಕಡೆಯಿಂದ ಇವತ್ತಿನ ಪಾಕಿಸ್ತಾನ ಪ್ರದೇಶದಿಂದ ಭಾರತಕ್ಕೆ ಬರುವಾಗ ಅವರೆಲ್ಲರೂ ಸುರಕ್ಷಿತವಾಗಿ ಬರುವಂತಹ ರೀತಿಯಲ್ಲಿ ಸ್ವಯಂ ಸೇವಕರು ದೊಡ್ಡ ಮಟ್ಟಿನ ಕೆಲಸಗಳನ್ನು ಅವರು ಮಾಡ್ತಾರೆ. ಅಂದರೆ ಸ್ವಾತಂತ್ರ್ಯ ಪ್ರಾಪ್ತಿಯ ಆ ಕಿರು ಅವಧಿಯಲ್ಲಿ, ಅಂದರೆ ಸಂಘ ಪ್ರಾರಂಭವಾಗಿ ಸ್ವಾತಂತ್ರ್ಯ ಬರಲಿಕ್ಕೆ 22 ವರ್ಷ ಆಯ್ತು, ಸಣ್ಣ ಅವಧಿ ಅದು. ಆ ಸಂದರ್ಭದಲ್ಲಿ ಸಂಘನೂ ಕೂಡ ಬೆಳೆದಿರಲಿಲ್ಲ, ಪುಟ್ಟ ಸಂಘಟನೆನೇ. ಆದರೆ ಸಂಘದ ಆಗಿನ ಪ್ರಮುಖರೆಲ್ಲರೂ ಕೂಡ ಅನೇಕ ಕಡೆಗಳಲ್ಲಿ ಸಂಘದ ಸ್ವಾತಂತ್ರ್ಯ ಹೋರಾಟದ ಆಶಯಗಳನ್ನು ಅಲ್ಲಲ್ಲಿ ವ್ಯಕ್ತಪಡಿಸಿದ್ರು. ಸಾಕಷ್ಟು ಬಾರಿ ಸಂಘದ ಈ ಹೋರಾಟದ ಬಗ್ಗೆ ಪ್ರಶ್ನೆನೂ ಬಂದಿದೆ. ಆದರೆ ಅವತ್ತಿಗೂ ಮತ್ತು ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಹೋರಾಟ ಕೇವಲ 47ಕ್ಕೆ ನಿಂತಿಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಸಂಘ ಹೋರಾಟ ಮಾಡ್ತಾ ಬಂದಿದೆ. 47ರಲ್ಲಿ ಬ್ರಿಟಿಷರು ಹೋದರೂ ಕೂಡ ಪೋರ್ಚುಗೀಸರು ನಮ್ಮನ್ನು ಬಿಟ್ಟಿರಲಿಲ್ಲ. ಗೋವಾದ ಮುಕ್ತಿ ಆಂದೋಲನ, ದಾದ್ರಾ ನಗರ್ ಹವೇಲಿ, ಹೈದರಾಬಾದಿನ ಸಂಪೂರ್ಣ ಮುಕ್ತಿ, ಇದೆಲ್ಲವೂ ಕೂಡ ನಂತರ ನಡೆಯಿತು. ಸಂಘದ ಅನೇಕ ಕಾರ್ಯಕರ್ತರು ಅದರಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಚಾರಿತ್ರಿಕ ಐತಿಹಾಸಿಕ ದಾಖಲೆಗಳಿದೆ. ಹಾಗಾಗಿ ಸಂಘ ಅನ್ನುವಂಥದ್ದು ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ದೇಶದ ಸರ್ವಾಂಗೀಣ ಉನ್ನತಿಯನ್ನೇ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂಘಟನೆ. ಸ್ವಾತಂತ್ರ್ಯ ಪ್ರಾಪ್ತಿ ಮತ್ತು ನಂತರದ ವರ್ಷಗಳಲ್ಲೂ ಕೂಡ ದೇಶದ ಸರ್ವಾಂಗೀಣ ವಿಕಾಸಕ್ಕೆ ಸಂಘದ ನಿರಂತರ ಕೊಡುಗೆ ಮತ್ತು ಸಹಕಾರ ಇದ್ದೇ ಇದೆ. ಈಗ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ತುಂಬ ಕೊಡುಗೆ ಇದೆ RSSದು, ಮತ್ತು ವಿಭಜನೆ ಆದಾಗೂ ಕೂಡ ಅದು ಕೊಡುಗೆ ಇದೆ. ಮತ್ತು ಸ್ವಾತಂತ್ರ್ಯ ನಂತರ ತಾಯಿ ಭಾರತಿಗೆ RSS ಯಾವ ರೀತಿಯ ಸೇವೆ ಮಾಡಿದೆ? ಸ್ವಾತಂತ್ರ್ಯ ನಂತರ ಕೂಡ ಸಂಘದ ಸ್ವಯಂ ಸೇವಕರು ಸ್ವಾತಂತ್ರ್ಯ ಪ್ರಕ್ರಿಯೆ ಪ್ರೊಸೆಸ್ಸಲ್ಲಿ ಮತ್ತೆ ಹೆಗಲು ಕೊಡ್ತಾ ಹೋದರು. ಈಗಾಗಲೇ ಹೇಳಿದಾಗೆ ಕೆಲವೊಂದಿಷ್ಟು ಬಾರಿ ನಿಷೇಧನೂ ಆಗುತ್ತೆ. ನಿಷೇಧ ಆಗಿದೆ, ಸ್ವಾತಂತ್ರ್ಯ ನಂತರ ನಿಷೇಧ ಆಗಿದೆ ಸರಿ. ಇಡೀ ದೇಶದ ಸಮಗ್ರ ವಿಕಾಸ ಅದನ್ನು ಕಣ್ಮುಂದೆ ಇಟ್ಕೊಂಡು ಅನೇಕ ಸಂಘಟನೆಗಳ ವಿಕಾಸ ಆಯಿತು. ಉದಾಹರಣೆಗೆ ಸಂಘ 4 ಹಂತವನ್ನು ದಾಟಿ ಕೆಲಸ ಮಾಡ್ಕೊಂಡು ಬರ್ತಾ ಇತ್ತು. 4ನೇ ಹಂತದಲ್ಲಿದೆ. ಅದರಲ್ಲಿ 2 ವಿಷಯಗಳು. ಮೊದಲು ಸಂಘ ಪ್ರಾರಂಭ ಆದಾಗ ಒಂದು ಹಾಸ್ಯದ ಹಂತ ಇತ್ತು. ಸಂಘವನ್ನು ಹಾಸ್ಯ ಮಾಡ್ತಾ ಇದ್ರು, ಅಪಹಾಸ್ಯ, ಇವರ ಕೈಯಿಂದ ಏನೂ ಆಗಲ್ಲ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಟ ಆಡಿಸ್ತಾ ಹಿಂದೂ ರಾಷ್ಟ್ರದ ವಿಷಯ ಮಾತಾಡ್ತಾರೆ, ಹಾಸ್ಯದ ಒಂದು ಹಂತ ಇತ್ತು. 2ನೇದು ಉಪೇಕ್ಷೆಯ ಹಂತ ಇತ್ತು. ಉಪೇಕ್ಷೆ ಅಂದರೆ ನೆಗ್ಲೆಕ್ಟ್ ಮಾಡೋದು. ಇವರ ಕೈಯಿಂದ ಇದೇನು ಇವರು ಮಾತಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ವಿಷಯಗಳು, ಇವರ ಕೈಯಿಂದ ಏನೋ ಮಾಡ್ತಾ ಇದ್ದಾರೆ, ಇವರ ಕೈಯಿಂದ ಏನಾಗಲ್ಲ ಅನ್ನೋ ನೆಗ್ಲಿಜೆನ್ಸ್ನ 2ನೇ ಹಂತ ಇತ್ತು, ಉಪೇಕ್ಷೆಯದು. 3ನೇದು ವಿರೋಧದ ಹಂತ ಬಂತು. RSSನ ಮೇಲೆ ನಿಷೇಧ, RSSನ ಕಾರ್ಯಕರ್ತರ ಹತ್ಯೆ, ಅನೇಕ ಕಡೆಗಳಲ್ಲಿ ವಿರೋಧ ಅಷ್ಟೊಂದು ಮಟ್ಟಿಗೆ ಇತ್ತು. ಒಬ್ಬ ಸಂಘದ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಆತನನ್ನು ಕೊಲೆ ಮಾಡುವ ಮಟ್ಟಿನ ವಿರೋಧ ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇತ್ತು. ಈ 3 ಹಂತಗಳನ್ನು ದಾಟಿ ಇವತ್ತು ನಾವು 4ನೇ ಹಂತದಲ್ಲಿದ್ದೀವಿ. ಅದು ಸ್ವೀಕೃತಿಯ ಹಂತದಲ್ಲಿದ್ದೀವಿ. ಸಮಾಜ ಇವತ್ತು ಸಂಘದ ವಿಚಾರವನ್ನು ಸ್ವೀಕಾರ ಮಾಡ್ತಾ ಇದೆ. ಹಾಗಾಗಿ ಹಾಸ್ಯ, ಉಪೇಕ್ಷೆ, ವಿರೋಧದ ನಂತರ 4ನೇ ಹಂತದ ಸ್ವೀಕೃತಿಯ ಹಂತದಲ್ಲಿ ಇವತ್ತು ಸಮಾಜದಲ್ಲಿ ಇದೆ. ಸಂಘದಲ್ಲಿ ಇವತ್ತು ದೊಡ್ಡ ಮಟ್ಟಿನಲ್ಲಿ ಜೆನ್ಜಿ ಇವತ್ತೇನು ಕರಿತೀವಿ ನಾವು, ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಯುವಕರು ದೊಡ್ಡ ಪ್ರಮಾಣದಲ್ಲಿ ಸಂಘಟನೆಯಲ್ಲಿದ್ದಾರೆ. ಸಂಘ ಹಳೆ ಸಂಘಟನೆ ಇರ್ಬೋದು, 100 ವರ್ಷ ಆದ ಸಂಘಟನೆ ಇರ್ಬೋದು, ಆದರೆ ಸಂಘವನ್ನು ನಡೆಸ್ತಾ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರ ವಯಸ್ಸು ನೋಡಿದರೆ, ಮುಖ್ಯ ಶಿಕ್ಷಕರು ಯಾರು ಶಾಖೆಯನ್ನು ನಡೆಸ್ತಾ ಇದ್ದಾರೆ, ದಿರ್ ಆಲ್ ಜೆನ್ಜಿ ಕಿಡ್ಸ್. ಅವರೆಲ್ಲರೂ ಕೂಡ ಯುವಕರು, ಹೈಸ್ಕೂಲಲ್ಲಿ ಓದ್ತಾ ಇದ್ದಾರೆ, PUC ಓದ್ತಾ ಇದ್ದಾರೆ. 14, 15, 16, 17 ಈ ವರ್ಷದ ತರುಣರೇ ಸಂಘವನ್ನು, ಶಾಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಸಂಘ ಕಾಲಕಾಲಕ್ಕೆ ಆ ವಯಸ್ಸಿನ ಯುವಜನತೆಯ ಸ್ವೀಕಾರಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ದೊಡ್ಡ ಥಾಟ್ ಪ್ರೊಸೆಸ್. ಹಾಗಾಗಿ 100 ವರ್ಷಗಳಲ್ಲಿ ಈ ರೀತಿಯಲ್ಲಿ ದಾಟ್ಕೊಂಡು ಬರ್ತಿದ್ದು. ಇದು ಮೊದಲನೇ ವಿಷಯ. 2ನೇದು, ಸಂಘ 4 ವಿಷಯಗಳಲ್ಲಿ ಪರಿವರ್ತನೆಯನ್ನು ತರತೆ 4 ಹಂತಗಳಲ್ಲಿ ಬೆಳ್ಕೊಂಡು ಬಂದಿದೆ. ಮೊದಲನೇದು ವ್ಯಕ್ತಿ ನಿರ್ಮಾಣ. ಸಂಘದ ಮೊದಲ ಆದ್ಯತೆಯ ಕೆಲಸ ಮ್ಯಾನ್ ಮೇಕಿಂಗ್ ಅಂತ ಕರಿತೀವಿ ನಾವು. 1925ರಿಂದ 40ನೇ ಇಸವಿಯವರೆಗೆ ವ್ಯಕ್ತಿ ನಿರ್ಮಾಣ ಕೇಂದ್ರಿತವಾಗಿಯೇ ಸಂಘದ ಒಟ್ಟು ಬೆಳವಣಿಗೆಗಳೇ ಇತ್ತು. ಶಾಖೆ, ಅದಕ್ಕೆ ಬರುವಂಥ ಕಾರ್ಯಕರ್ತರು, ಆ ಕಾರ್ಯಕರ್ತರ ವಿಕಾಸಕ್ಕೋಸ್ಕರ ಸಂಘ ಶಿಕ್ಷಾ ವರ್ಗ, ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಸಮಾಜಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಬೆಳೆಸುವ ಒಂದು ವ್ಯಕ್ತಿ ನಿರ್ಮಾಣದ ಕೇಂದ್ರ, ಅದು ಶಾಖೆ. ಅದನ್ನು ಜೊತೆಗಿಟ್ಕೊಂಡೇ ಉಳಿದ ವಿಕಾಸಗಳು ನಂತರದ ವರ್ಷಗಳಲ್ಲಾಯಿತು. 1940ರಿಂದ 1993ನೇ ಇಸವಿವರೆಗೆ 2ನೇ ಹಂತದ ವಿಕಾಸ, ಅದನ್ನು ಸಮಾಜ ಜಾಗರಣ ಅಂತ ಕರಿತೀವಿ. ಅಂದರೆ ವ್ಯಕ್ತಿ ನಿರ್ಮಾಣ ಪ್ಲಸ್ ಸಮಾಜ ಜಾಗರಣ, ಇದು ನಡೆಯಿತು.
ಈ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಜಾಗರಣೆಗಳ ಸಂಘಟನೆಗಳ ವಿಕಾಸ ಆಯಿತು. ವಿಶೇಷವಾಗಿ 1936ನೇ ಇಸ್ವಿಯಲ್ಲಿ ಸ್ವತಃ ಡಾಕ್ಟರ್ ಹೆಡಗೇವಾರ್ ಅವರು ಬದುಕಿದ್ದಾಗಲೇ ಸಂಘದ ಮಹಿಳಾ ಘಟಕ ಅನ್ನಬಹುದಾದ ರಾಷ್ಟ್ರ ಸೇವಿಕಾ ಸಮಿತಿ ಪ್ರಾರಂಭ ಆಯಿತು. RSS ನಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಹೇಳ್ತಾರೆ. ಆ ವಿಷಯಕ್ಕೆ ನಾನು ಬರ್ತೀನಿ. ಸೊ ಆನಂತರ ಕೇಳಿ ಅದನ್ನು. ಸೊ 36ನೇ ಇಸ್ವಿಯಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಪ್ರಾರಂಭ ಆಯಿತು. ಮಹಿಳೆಯರದನ್ನು ಮುನ್ನಡೆಸ್ತಾ ಇದ್ದಾರೆ. 1949ನೇ ಇಸ್ವಿಯಲ್ಲಿ ಮೊತ್ತ ಮೊದಲ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶುರುವಾಯಿತು. ಅದರಲ್ಲಿ ತರುಣ ತರುಣಿಯರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. 1952ನೇ ಇಸ್ವಿಯಲ್ಲಿ ವನವಾಸಿ ಕಲ್ಯಾಣ, 55ನೇ ಇಸ್ವಿಯಲ್ಲಿ ಭಾರತೀಯ ಮಜ್ದೂರ್ ಸಂಘ, 1964ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್, ಹೀಗೆ ಒಂದೊಂದೇ ಸಂಘಟನೆಗಳ ವಿಕಾಸ ಆಗ್ತಾ ಬಂತು. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಸಂಘಟನೆ ಬಂತು. ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾ ಭಾರತಿ, ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಭಾರತಿ, ವಿಜ್ಞಾನ ಕ್ಷೇತ್ರದಲ್ಲಿ ವಿಜ್ಞಾನ ಭಾರತಿ, ಸಂಸ್ಕೃತ ಭಾಷೆಯ ಪುನರುಜ್ಜೀವನಕ್ಕೋಸ್ಕರ ಸಂಸ್ಕೃತ ಭಾರತಿ, ಕಲಾವಿದರ ಮಧ್ಯೆ ಸಂಸ್ಕಾರ ಭಾರತಿ, ಹೀಗೆ ಇವತ್ತು 40ಕ್ಕೂ ಹೆಚ್ಚು ಅಖಿಲ ಭಾರತೀಯ ಸಂಘಟನೆಗಳು ಇಡೀ ದೇಶದಲ್ಲಿದ್ದಾವೆ. ಇದು ಸಮಾಜ ಜಾಗರಣೆಯ ಒಂದು ಭಾಗ, ಸಮಾಜವನ್ನು ಜಾಗೃತಿ ಮಾಡುವಂಥದ್ದು. ಇದು 2ನೇ ಹಂತ. 3ನೇ ಹಂತ 1992ರಿಂದ 2013ರವರೆಗೆ ಅದನ್ನು ಸಮಾಜ ಪರಿವರ್ತನೆ ಅಂತ ಕರಿತೀವಿ. ಅಂದರೆ ಮೊದಲ ಎರಡೂ ಸೇರಿಕೊಂಡ ಹಾಗೆ ವ್ಯಕ್ತಿ ನಿರ್ಮಾಣ, ಸಮಾಜ ಜಾಗರಣ, ಸಮಾಜ ಪರಿವರ್ತನೆ, ಈ ಮೂರು ಈ ಪೀಳಿಗೆಯಲ್ಲಿ ಈ ಖಂಡದಲ್ಲಿ ನಡೆಯಿತು. ಸಮಾಜ ಪರಿವರ್ತನೆ ಅಂದಾಗ ಸೋಷಿಯಲ್ ಇನಿಷಿಯೇಟಿವ್ ಗತಿವಿಧಿಗಳನ್ನು ರೂಪಿಸಿದರು. 1996ನೇ ಇಸ್ವಿಯಲ್ಲಿ ಸಂಘದ ಮೊದಲ ಗತಿವಿಧಿ ಇನಿಷಿಯೇಟಿವ್, ಅದನ್ನು ಧರ್ಮ ಜಾಗರಣ ಅಂತ ಕರೀತೇವೆ. ಮತಾಂತರ ಆಗೋದನ್ನು ತಡೆಯುವುದು, ಮತಾಂತರ ಆದವರನ್ನ ವಾಪಸ್ ತರೋದು, ಈ ರೀತಿಯ ಚಟುವಟಿಕೆಗಳನ್ನು ಧರ್ಮ ಜಾಗರಣ ಮಾಡುತ್ತೆ. ಅದೇ ರೀತಿಯಲ್ಲಿ ಕುಟುಂಬ ಪ್ರಬೋಧನ, ಪರಿಸರ ಸಂರಕ್ಷಣೆ, ಗ್ರಾಮ ವಿಕಾಸ, ಗೋಸೇವಾ, ಸಾಮಾಜಿಕ ಸಾಮರಸ್ಯ, ಈ ರೀತಿ 6 ಸಂಗತಿಗಳಲ್ಲಿ ಸಂಘದ ಗತಿವಿಧಿಗಳು ಪ್ರಾರಂಭ ಆಯಿತು. ಸಾಮಾಜಿಕ ಪರಿವರ್ತನೆಗಳು ಶುರುವಾಯಿತು. 2013 ನಂತರ ವ್ಯವಸ್ಥಾ ಪರಿವರ್ತನೆ, ಅಂದರೆ ಶಿಕ್ಷಣ ವ್ಯವಸ್ಥೆ, ಬೇರೆ ಬೇರೆ ವ್ಯವಸ್ಥೆಗಳೇನು ಸಮಾಜದಲ್ಲಿದೆ, ಆ ರೀತಿಯ ವ್ಯವಸ್ಥಾ ಪರಿವರ್ತನೆ ಒಂದು 4ನೇ ಹಂತ ಇದೆ. ಸೊ ಈ 4ನೇ ಹಂತದ ಸಂಘದ ಬೆಳವಣಿಗೆ ಆಗ್ತಾ ಇರುವಾಗಲೂ ಕೂಡ ಮೊದಲ 3ರ ಜೊತೆಗೆ, ಅಂದರೆ ವ್ಯಕ್ತಿ ನಿರ್ಮಾಣ, ಸಮಾಜ ಜಾಗರಣ, ಸಮಾಜ ಪರಿವರ್ತನೆ ಮತ್ತು ವ್ಯವಸ್ಥಾ ಪರಿವರ್ತನೆ, ಈ ರೀತಿಯಲ್ಲಿ ಬೆಳ್ಕೊಂಡು ಬರ್ತಾ ಇದೆ. ಹಾಗಾಗಿ ಸ್ವಾತಂತ್ರ್ಯ ನಂತರ ಭಾರತವನ್ನು ನೀವು ಗಮನಿಸಿದರೆ ಎಲ್ಲ ಕ್ಷೇತ್ರದಲ್ಲೂ ಒಂದು ವಿಕಾಸ ಆಗಿದೆ. ಧಾರ್ಮಿಕ ಕ್ಷೇತ್ರದಲ್ಲಿ ವಿಕಾಸ, ವಿಜ್ಞಾನ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಂಘದ ಸ್ವಯಂ ಸೇವರು ಆಯಾಯ ಕ್ಷೇತ್ರದಲ್ಲಿ ಏನೆಲ್ಲ ಪರಿವರ್ತನೆ ತರಬಹುದೋ, ಯಾವ ರೀತಿಯ ಕೊಡುಗೆ ಕೊಡ್ಬೋದೋ ಅದನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ 100 ವರ್ಷಗಳ ಸಂಘದ ಯಾತ್ರೆಯಲ್ಲಿ ಸಂಘ ವಿಕಾಸಗೊಳ್ತಾ ಬರ್ತಾ ಇದೆ. ಅನೇಕ ಹೊಸ ಸಂಘಟನೆಗಳು, ಹೊಸ ಹೊಸ ಇನಿಷಿಯೇಟಿವ್ ಬರ್ತಾ ಇದೆ. ಹಾಗಾಗಿ ಸಂಘ ವಿಸ್ತಾರಗೊಳ್ತಾ ಇರತಕ್ಕಂಥ ಒಂದು ಗ್ರೋಯಿಂಗ್ ಆರ್ಗನೈಸೇಷನ್. ಎಮರ್ಜೆನ್ಸಿ ಹೇರಿಕೆ ಆದಾಗ RSS ನ ನಿಲುವೇನಾಗಿತ್ತು, ಮತ್ತೆ RSS ನ ಯಾಕೆ ನಿಷೇಧ ಮಾಡ್ತಾರೆ? ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ವಿಷಯಗಳು ಪಬ್ಲಿಕ್ ಡೊಮೈನಲ್ಲಿದೆ. 1975ರಲ್ಲಿ ಸಂಘ ಆಗಿನ 50 ವರ್ಷ ಇನ್ನೇನು ಆಗ್ತಾ ಇತ್ತು ಆ ಸಂದರ್ಭ ಅದು. ಆಗಿನ ಸರ್ವಾಧಿಕಾರಿ ಧೋರಣೆಯಿಂದಾಗಿ ಅನೇಕ ಸಾಮಾಜಿಕ ಸಂಘಟನೆ ಮೇಲೆ ನಿಷೇಧ ಆಯಿತು. ಸಂಘನೂ ಕೂಡ ಒಂದು. ಸಂಘದ ಮೇಲೂ ಅವತ್ತಿನ 1975 ಜೂನ್ 25ನೇ ತಾರೀಕು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಘೋಷಣೆ ಆಯಿತು. ನಂತರದ ಸಂದರ್ಭದಲ್ಲಿ ಸಾಮಾಜಿಕ ನಿಷೇಧಕ್ಕೆ ಸಂಘ ಸೇರಿಕೊಂಡೆ ಅನೇಕ ಸಂಘಟನೆಗಳು, ಸಂಘ ಮಾತ್ರ ಅಲ್ಲ, ಅನೇಕ ಸಂಘಟನೆಗಳು ಒಳಗಾಯಿತು. ಸಂಘದ ಆಗಿನ ಸರಸಂಘ ಚಾಲಕರಾಗಿದ್ದ ಬಾಳಾ ಸಾಹೇಬ್ ದೇವರ ಸೇರ್ಕೊಂಡ ಹಾಗೆ ದೇಶಾದ್ಯಂತ ಸಂಘದ ಪ್ರಚಾರಕರು, ಸಂಘದ ಕಾರ್ಯಕರ್ತರು, ಸಂಘದ ಆಗಿನ ಪ್ರಮುಖ ನಾಯಕರು ಅಂತ ಗುರುತಿಸ್ಕೊಂಡಿರೋರೆಲ್ಲರೂ ಕೂಡ ಜೈಲಿಗೆ ಹೋಗಬೇಕಾಯಿತು. ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ಅವತ್ತಾಗ ಲೋಕ ಸಂಘರ್ಷ ಸಮಿತಿ ಹೆಸರಲ್ಲಿ ಜಯಪ್ರಕಾಶ್ ನಾರಾಯಣ ಅವರು ಏನು ಆಂದೋಲನ ಶುರು ಮಾಡಿದರು, ಸಂಘ ಅದಕ್ಕೆ ಬೆಂಬಲ ಕೊಡ್ತು. ಪ್ರಜಾಪ್ರಭುತ್ವವನ್ನು ಉಳಿಸುವ ದೊಡ್ಡ ಆಂದೋಲನ ಸುಮಾರು 2 ವರ್ಷಗಳ ಕಾಲ ಒಂದು ದೇಶಾದ್ಯಂತ ನಡೆಯಿತು. ಆ ಆಂದೋಲನದ ಯಶಸ್ವಿ ಹೋರಾಟದ ನಂತರ ಸಂಘದ ಮೇಲೆ ಮತ್ತು ಸಮಾಜದ ಬೇರೆ ಬೇರೆ ಸಂಘಟನೆ ಮೇಲೆ ಇದ್ದ ನಿಷೇಧವನ್ನು ವಾಪಸ್ ತಗೊಳ್ತು. ಆ ಸಂದರ್ಭದಲ್ಲಿ ಸಂಘ ಸಮಾಜದ, ಪ್ರಜಾಪ್ರಭುತ್ವದ, ಸಂವಿಧಾನದ ಸಂರಕ್ಷಣೆಗೆ ಬದ್ಧವಾಗಿ ಕೆಲಸ ಮಾಡ್ತು. ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖನವಾಗಿದೆ. ಈ ವರ್ಷ ತುರ್ತು ಪರಿಸ್ಥಿತಿ 50ನೇ ವರ್ಷ, ಇದೊಂದು ಗತಿಸಿ ಹೋದ ಅಧ್ಯಾಯ. ಆದರೆ ನಾವು ಗಮನಿಸಬೇಕಾದ್ದು, ಯಾವಾಗ ಸ್ವಾತಂತ್ರ್ಯ ನಂತರ ಈ ದೇಶದ ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇತ್ತೋ ಅದರ ಸಂರಕ್ಷಣೆಗೆ ಸಂಘ ಬದ್ಧಾಯಿತು. ಸ್ವಯಂ ಸೇವಕರು ಮಂಚೂಣಿಯಲ್ಲಿ ಇದ್ದುಕೊಂಡು ಹೋರಾಟ ಮಾಡಿದರು. ದೇಶದ ಆಗಿನ ರಾಷ್ಟ್ರೀಯ ನಾಯಕತ್ವ, ವಿದೇಶದ ಅನೇಕ ಮಾಧ್ಯಮಗಳು ಕೂಡ ಸಂಘದ ಸಕ್ರಿಯ ಪಾತ್ರ ಏನು ಸಂವಿಧಾನದ ಪ್ರಜಾಪ್ರಭುತ್ವದ ರಕ್ಷಣೆಯಲ್ಲಿ ಮಾಡ್ತು, ಅದನ್ನು ಈಗಲೂ ಕೂಡ
ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಸಮಾಜದ ಸಕ್ರಿಯ ಭೂಮಿಕೆಯಲ್ಲಿ ಸಂಘ ಸದಾ ಇರುತ್ತೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಷೇಧ ಇದ್ರೂ ಕೂಡ ಅನೇಕ ಹೋರಾಟದ ಹಂತಗಳಲ್ಲಿ ಸಂಘದ ಸ್ವಯಂ ಸೇವಕರು ಭಾಗವಹಿಸಿದ್ರು. ಆರ್ ಎಸ್ ಎಸ್ ಮೇಲೆ ಹಲವಾರು ಆರೋಪಗಳು ಮಾಡ್ತಾರೆ. ಗಾಂಧಿ ಹತ್ಯೆ ಆಗಿರ್ಬೋದು, ಹಿಂದೂ ಮುಸ್ಲಿಂ ಗಲಭೆ, ಕೋಮು ಸಂಘರ್ಷ. ಆರ್ ಎಸ್ ಎಸ್ ತನ್ನ ಆದಾಯದ ಮೂಲವನ್ನು ಸರ್ಕಾರಕ್ಕೆ ಕೊಡ್ತಿಲ್ಲ, ತ್ರಿವರ್ಣ ಧ್ವಜವನ್ನು ವಿರೋಧಿಸಿದ್ರು, ಮನುವಿನ ವಿಚಾರ ಇಲ್ಲ ಅಂತ ಸಂವಿಧಾನವನ್ನು ತಿರಸ್ಕಾರ ಮಾಡಿದ್ರು. ಯಾವತ್ತು ನೋಡಿದ್ರು ಅಖಂಡ ಭಾರತ ಅಂತಾರೆ, ಭಾರತ ಹಿಂದೂಗಳ ರಾಷ್ಟ್ರ ಅಂತಾರೆ. ಹಾಗಾದರೆ ಮುಸ್ಲಿಂ ಎಲ್ಲಿಗೆ ಹೋಗ್ಬೇಕು? ಈ ಥರ ಆರೋಪಗಳನ್ನು ಆರ್ ಎಸ್ ಎಸ್ ಮೇಲೆ ಮಾಡ್ತಾರೆ. ಇದ್ರ ಬಗ್ಗೆ ತಮ್ಮ ವಿಚಾರ? ಆರೋಪಗಳು ಇದ್ದೇ ಇದೆ. ಅಂದರೆ ಎಲ್ಲ ಆರೋಪಗಳಿಗೂ ಕಾಲಕಾಲಕ್ಕೆ ಸಂಘದ ಕಡೆಯಿಂದ ಸ್ಪಷ್ಟೀಕರಣವನ್ನು ಮತ್ತು ಉತ್ತರವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ನ ಯಾವುದೇ ಪಾತ್ರ ಇಲ್ಲ. ಇದು ಕೇವಲ ನಾವು ಮಾತ್ರ ಹೇಳ್ತಾ ಇಲ್ಲ. ಸರ್ಕಾರದ ತನಿಖಾ ಆಯೋಗಗಳು ಹೇಳಿದೆ, ಗೃಹ ಇಲಾಖೆಯ ವರದಿಗಳು ಹೇಳಿದೆ, ಆನಂತರ ಅದರ ಬಗ್ಗೆ ಯೋಜನೆ ಮಾಡಿದಂತಹ ಜಸ್ಟಿಸ್ ಕಪೂರ್ ಕಮಿಷನ್ ಅವರು ಕೂಡ ಹೇಳಿದೆ. ಸಂಘದ ಮೇಲೆ ಏನು ಆರೋಪ ಹೊರಿಸಿ ನಿಷೇಧ ಮಾಡಿದೆ, ನಿಷೇಧವನ್ನು ಕೂಡ ಸರ್ಕಾರ ಆಗಿನ ಕಾಲದಲ್ಲಿ ವಾಪಸ್. ಸಾಮಾನ್ಯ ವ್ಯಕ್ತಿ ಆಚೆ ಕಡೆಯಿಂದ ನೋಡಿದಾಗ ಬೇರೆ ವಿರೋಧಿಗಳು ಹೇಳದಂಗೆ ಗಾಂಧಿ ಹತ್ಯೆ ಮಾಡಿದ್ರು ಆರ್ ಎಸ್ ಎಸ್ ಅಂತಾನೆ ಹೇಳ್ತಾರೆ. ಸುಳ್ಳು, ಅದನ್ನು ನಂಬಿಕೊಳ್ಳೋ ಅಗತ್ಯ ಇಲ್ಲ. ಸಮಾಜದಲ್ಲಿ ಮಿಥ್ಯಾ ಜ್ಞಾನ ಅಂತ ಒಂದಿದೆ, ತಪ್ಪು ತಿಳುವಳಿಕೆ, ಇದೇ ಸತ್ಯ ಅನ್ನುವುದನ್ನು ತಪ್ಪಾಗಿ ನಂಬಿಕೊಳ್ಳುವಂಥ ಅದನ್ನು ಮಿಥ್ಯಾ ಜ್ಞಾನ ಅಂತ ಕರೀತಾರೆ. ಆರ್ ಎಸ್ ಎಸ್ ಬಗ್ಗೆ ಆ ಥರ ಸಾಕಷ್ಟು ಸುಳ್ಳು ನಂಬಿಕೆಗಳು ಕೂಡ ಇದೆ. ಅಂದರೆ ಆರ್ ಎಸ್ ಎಸ್ ಅನ್ನುವಂಥ ನೀವು ಹೇಳಿದಾಗ ಗಾಂಧಿ ಹತ್ಯೆ ಮಾಡಿದವರು, ಆರ್ ಎಸ್ ಎಸ್ ಮುಸ್ಲಿಂ ವಿರೋಧಿ, ಆರ್ ಎಸ್ ಎಸ್ ಇನ್ಯಾವುದೋ ವಿರೋಧಿ, ಈ ಥರ ಏನೋ ಒಂದು ನೆರೆಟಿವ್ಗಳು ಸೆಟ್ ಮಾಡಿದ್ದಾರೆ. ಅದೆಲ್ಲ ಸುಳ್ಳುಗಳು. ವಾಸ್ತವ ಬೇರೆ ಇದೆ. ಸಂಘದ ಒಳಗಡೆ ಬಂದರೆ ಗೊತ್ತಾಗತ್ತೆ. ಒಬ್ಬ ಪತ್ರಕರ್ತರು ಸಂಘದ ಬಗ್ಗೆ ಒಂದು ಮಾತು ಹೇಳ್ತಾ ಒಂದು ಮಾತನ್ನು ಭಾಳ ಸೂಚ್ಯವಾಗಿ ಹೇಳಿದರು. ಇಟ್ ಈಸ್ ವೆರಿ ಈಸಿ ಟು ಮಿಸ್ಅಂಡರ್ಸ್ಟ್ಯಾಂಡ್ ಆರ್ ಎಸ್ ಎಸ್ ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆರ್ ಎಸ್ ಎಸ್. ಆರ್ ಎಸ್ ಎಸ್ ಅನ್ನು ಅರ್ಥ ಮಾಡ್ಕೊಳ್ಳುವುದು ಕಷ್ಟ, ಅಪಾರ್ಥ ಮಾಡ್ಕೊಳ್ಳುವುದು ಸುಲಭ ಅಂತ ಅವ್ರು ಹೇಳಿದೆ. ಯಾಕೆಂದರೆ ಆರ್ ಎಸ್ ಎಸ್ ಬಗ್ಗೆ ಈ ಥರ ಹೇಳಿಬಿಡ್ತಾರೆ. ಆರೋಪ ಬಂದ ತಕ್ಷಣ ವಾಸ್ತವ ಏನು, ಸತ್ಯ ಏನು ನಾವು ಗೊತ್ತಾಗಬೇಕು. ಹೊರಗಡೆಯಿಂದ ನೋಡಿದರೆ ಗೊತ್ತಾಗಲ್ಲ, ಒಳಗಡೆ ಬಂದರೆ ಗೊತ್ತಾಗುತ್ತೆ. ಸಕ್ಕರೆ ಹೇಗಿದೆ ಅಂತ ಗೊತ್ತಾಗಬೇಕಿದ್ರೆ ಅದನ್ನು ರುಚಿ ನೋಡಬೇಕು, ಒಳಗಡೆ ತೊಗೊಳ್ಬೇಕು. ಸಂಘದ ಒಳಗಡೆ ಬಂದಾಗ ಸಂಘದ ಸತ್ಯ ಗೊತ್ತಾಗುತ್ತೆ. ಆವಾಗ ಈ ರೀತಿ ಎಲ್ಲ ಆರೋಪಗಳಿಗೆ ನಾವು ಉತ್ತರವನ್ನು ಸಂಘದಲ್ಲೇ ಕಂಡುಕೊಳ್ಳೋಕ್ಕಾಗುತ್ತೆ. ಒಂದು ವಿಷಯ, ಈ ವಿಷಯಗಳಿಗೆ ಸಂಘ ಆಲ್ರೆಡಿ ಸ್ಪಷ್ಟೀಕರಣ ಕೊಟ್ಟಿದೆ. ಉದಾಹರಣೆಗೆ ಆರ್ ಎಸ್ ಎಸ್ ಅನ್ನು ಮನುವಾದಿ ಆ ಥರದ್ದೆಲ್ಲ ಹೇಳ್ತಾರೆ, ಕೋಮುವಾದಿ ಹೇಳ್ತಾರೆ. ಆ ಥರ ಏನಿಲ್ಲ. ಸಂಘ ತೆರೆದಿರುವ, ಸದಾ ಓಪನ್ ಆಗಿರುವ ಒಂದು ವಿಶಾಲ ಸಂಘಟನೆ. ಸಂಘದ ಕೆಲಸದಲ್ಲೂ ಕೂಡ ಓಪನ್ ಗ್ರೌಂಡ್ಗಳಲ್ಲಿ ಆಗುತ್ತೆ. ಶಾಖೆಗಳು ಓಪನ್ ಆಗಿ ನಡೆಯುತ್ತೆ, ದೇಶಾದ್ಯಂತ ನಡೆಯುತ್ತೆ. ನಮ್ದು ಯಾವುದೇ ಮುಚ್ಚಿದ ಕ್ಲೋಸ್ ರೂಮ್ ಟಾಕ್ಸ್ಗೆ ಯಾವುದೇ ಇಲ್ಲ. ಎಲ್ಲವೂ ಕೂಡ ಓಪನ್ ಆಗಿ ಮುಕ್ತವಾಗಿರೋ ಸಂಘಟನೆ. ಪಥಸಂಚಲನ ನೋಡಿರ್ಬೋದು, ಉತ್ಸವ ನೋಡಿರ್ಬೋದು. ಸಂಘದ ಬಾಗಿಲುಗಳು ಸದಾ ತೆರೆದಿದೆ. ಸಾರ್ವಜನಿಕರಿಗೆ ಯಾರು ಯಾವ ಬೇಕಿದ್ರೂ ಸಂಘದ ಸ್ವಯಂ ಸೇವಕರಾಗಿ, ಕಾರ್ಯಕರ್ತರಾಗಿ ಒಳಗಡೆ ಬರ್ತಾ ಇದ್ದಾರೆ, ಇನ್ನಷ್ಟು ಬರ್ತಾನೆ ಇರ್ತಾರೆ. ಸಂಘ ಆ ರೀತಿಯ ಒಂದು ಕ್ಲೋಸ್ ಸಂಘಟನೆ ಅಲ್ಲ. ಭಾರತ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಸಂಘದ ಶಾಶ್ವತ ನಂಬಿಕೆ. ಸಂಘ 3 ವಿಷಯಗಳನ್ನು ಸದಾ ಮಾತಾಡುತ್ತೆ. ಅದು ಸಂಘದ ವೈಚಾರಿಕ ಅಧಿಷ್ಠಾನ ಅಂತ ಕರಿತೀವಿ. ಈ ನೆಲ ಮಾತೃಭೂಮಿ, ಅದು ಸಂಘದ ಮೊದಲ ವೈಚಾರಿಕ ನಂಬಿಕೆ ಅಧಿಷ್ಠಾನದ ಒಂದು ಪಾರ್ಟ್. ಇದು ಮಾತೃಭೂಮಿ. 2ನೇದು ಹಿಂದುತ್ವ, 3ನೇದು ಹಿಂದೂ ರಾಷ್ಟ್ರ. ಸಂಘದ ಪ್ರಾರ್ಥನೆಯ ಮೊದಲ ಸಾಲಲ್ಲೇ ನಾವು ಹೇಳುವಾಗ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಈ ಶಬ್ದವನ್ನು ಹೇಳ್ತೀವಿ. ಪ್ರಾರ್ಥನೆ ಕೊನೆಯ ಸಾಲಲ್ಲೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಅಂದರೆ ಪ್ರಾರ್ಥನೆಯ ಮೊದಲು ಮತ್ತು ಕೊನೆಯ ಸಾಲಲ್ಲೂ ಕೂಡ ಮಾತೆಯ ಬಗ್ಗೆ, ಭಾರತ ತಾಯಿ ಸ್ವರೂಪದಲ್ಲಿ, ಮಾತೃ ಸ್ವರೂಪದಲ್ಲಿ ನೋಡ್ತೀವಿ. ಇದು ಈ ನೆಲದ ಸನಾತನ ಸಂಸ್ಕೃತಿಯ, ಹಿಂದೂ ಸಂಸ್ಕೃತಿಯ ಒಂದು ಮೂಲ ಪರಂಪರೆಗಳಲ್ಲಿ ಒಂದು. ಅಥರ್ವಣ ವೇದದ ಭೂಮಿ ಸೂಕ್ತದಲ್ಲೇ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ಹೇಳಿದೆ. ಈ ನೆಲವೇ ತಾಯಿ, ನಾವೆಲ್ಲರೂ ಇದರ ಮಕ್ಕಳು. ಈ ಭಾವ ಸಂಘ ಇದುವರೆಗೂ ಕೂಡ ಮಾತೃಭೂಮಿಯ ಪರಿಕಲ್ಪನೆಯಲ್ಲಿ ಬೆಳೆಸ್ಕೊಂಡು ಬರ್ತಾ ಇದೆ. ಸಂಘದ ವೈಚಾರಿಕ ಸಿದ್ಧಾಂತಗಳಲ್ಲಿ, ಅಧಿಷ್ಠಾನಗಳಲ್ಲಿ ಅದು ಪ್ರಮುಖವಾದ್ದು. 2ನೇದು ಹಿಂದುತ್ವ. ಹಿಂದೂತನದ ಅಭಿವ್ಯಕ್ತಿಯನ್ನು ಹಿಂದುತ್ವ ಅಂತ ಕರಿತೀವಿ. ಹಿಂದೂ ಮೌಲ್ಯಗಳೇನಿದೆ ಅದು ಏನು ಪ್ರಕಟಗೊಳ್ಳುತ್ತೆ, ಹೊರಗಡೆ ಬರುತ್ತೆ, ಅದನ್ನು ನಾವು ಹಿಂದುತ್ವ ಅಂತ ಕರಿತೀವಿ. ಆ ರೀತಿಯ ಅನೇಕ ಅಂಶಗಳು ಈ ನೆಲದಲ್ಲಿದೆ. ಹಿಂದೂ ಚಿಂತನೆಗಳು, ಉದಾಹರಣೆಗೆ ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗಲಿ ಅನ್ನುವ ಯೋಚನೆ. ವಸುಧೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ ಅನ್ನುವ ಯೋಚನೆ. ಕೃಣ್ವಂತೋ ವಿಶ್ವಮಾರ್ಯಂ, ಜಗತ್ತಿನ ಎಲ್ಲರನ್ನ ಸುಸಂಸ್ಕೃತರನ್ನಾಗಿ ಮಾಡೋಣ. ಅಂದ್ರೆ ಯಾವುದೇ ಧರ್ಮದ ಭೇದ ಇಲ್ಲ ಇಲ್ಲಿ. ಇದು ಉಪಾಸನಾ ಪದ್ಧತಿ ಅಲ್ಲ. ಅಂದ್ರೆ ಹಿಂದೂ ಧರ್ಮ, ಹಿಂದೂ ರಾಷ್ಟ್ರ ಅಂತ ಹೇಳ್ತೀವಲ್ಲ, ಮುಸ್ಲಿಮ್ರು ಎಲ್ಲಿಗೆ ಹೋಗ್ಬೇಕಂತಾರಲ್ಲ. ನೀವು ಹೇಳೋದಲ್ಲ ಇದೆಯಲ್ಲ, ವಸುದೈವ ಕುಟುಂಬಕಂ ಅಂದ್ರೆ ಎಲ್ಲರೂ ಒಂದೇ ಅಂತ. ಇದು ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ, ಹಿಂದೂ ಅಂದರೆ ಕಲ್ಪನೆ ಏನು ಅಂತ ಪೂರ್ತಿ ಗೊತ್ತಿಲ್ಲದಿದ್ರೆ ಈ ಸಮಸ್ಯೆ ಬರುತ್ತೆ. ಹಿಂದೂ ಅನ್ನೋದು ನಾನೀಗ ಹೇಳಿದೆ ಎಲ್ಲ ಚಿಂತನೆಗಳು. ಹಿಂದೂ ಅನ್ನುವಂಥದ್ದು ಉಪಾಸನಾ ಪದ್ಧತಿ ಅಲ್ಲ, ಯಾವುದೇ ವೇ ಆಫ್ ವರ್ಷಿಪ್ ಅಲ್ಲ. ಯಾರನ್ನು ಹೇಗೆ ಪೂಜೆ ಮಾಡ್ತಾರೆ ಅನ್ನುವಂಥದ್ದು ಹಿಂದೂ ಶಬ್ದದ ವ್ಯಾಪ್ತಿಗೆ ಬರುವುದಿಲ್ಲ. ಹಿಂದೂ ಅನ್ನುವಂಥದ್ದು ಈ ನೆಲದ ಒಂದು ಅಸ್ಮಿತೆ, ಐಡೆಂಟಿಟಿ.
ಸನಾತನ ಧರ್ಮ, ಮಾನವ ಧರ್ಮ ಅಥವಾ ಹಿಂದೂ ಧರ್ಮ ಅಂತ ನಾವೇನು ಕರ್ಕೊಂಡು ಬರ್ತೀವಿ, ಇದು ಅಂದರೆ ಏನು, ಹಿಂದುತ್ವ ಅಂದರೆ ಏನು, ಸಾಕಷ್ಟು ಮಂದಿ ಡಿಫೈನ್ ಮಾಡಿದ್ದಾರೆ. ಸ್ವಾತಂತ್ರ್ಯವೀರ ಸಾವರ್ಕರ್ ಅವರು ಹಿಂದುತ್ವದ ಬಗ್ಗೆ ಒಂದು ಪುಸ್ತಕವನ್ನು 1923ನೇ ಇಸವಿಯಲ್ಲಿ ಬರೆದಿದ್ದರು. ಹಿಂದೂ ಅನ್ನುವಂಥದ್ದು ಒಂದು ಜೀವನ ದೃಷ್ಟಿ. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ 1926ನೇ ಇಸವಿಯ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಭಾಷಣಗಳ ಸಂಗ್ರಹದ ಒಂದು ಪುಸ್ತಕ ಇದೆ. ಹಿಂದೂ ಅಂದರೆ ಒಂದು ಜೀವನವನ್ನು ನೋಡುವ ದೃಷ್ಟಿ. 1990ರ ದಶಕದಲ್ಲಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂದಾಗ ಹಿಂದುತ್ವ ಜಡ್ಜ್ಮೆಂಟಲ್ಲಿ ಹಿಂದುತ್ವ ಅಂದರೆ ಏನು, ಹಿಂದುತ್ವ ಈಸ್ ಎ ವೇ ಆಫ್ ಲೈಫ್. ಅದು ಒಂದು ಜೀವನ ಪದ್ಧತಿ, ನಾಟ್ ಆಸ್ ಎ ವೇ ಆಫ್ ವರ್ಷಿಪ್. ಇದೊಂದು ವೇ ಆಫ್ ವರ್ಷಿಪ್ ಅಲ್ಲ, ಉಪಾಸನಾ ಪದ್ಧತಿ ಅಲ್ಲ, ವೇ ಆಫ್ ಲೈಫ್ ಅನ್ನೋದನ್ನು ಅದು ಹೇಳಿದೆ. ಅಂದರೆ ಹಿಂದುತ್ವ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ, ಅದು ಜೀವನ ದೃಷ್ಟಿ, ಅದು ಜೀವನವನ್ನು ನೋಡುವಂಥದ್ದು. ಹಾಗಾಗಿ ಭಾರತ ಅನ್ನುವಂಥದ್ದು ಆ ರೀತಿಯ ಜೀವನ ದೃಷ್ಟಿ ಇರೋ ಒಂದು ರಾಷ್ಟ್ರ. ಇಡೀ ಭಾರತವೇ ಹಿಂದೂ ರಾಷ್ಟ್ರ. ಸಂಘ ಪ್ರಾರಂಭಕ್ಕಿಂತಲೂ ಮುಂಚೆನೆ ಈ ದೇಶವನ್ನು ವರ್ಣಿಸಿದಂಥ ಅನೇಕ ಶ್ಲೋಕಗಳು, ಪದ್ಧತಿಗಳು, ವಿಶೇಷವಾಗಿ ಬಾಹುಸ್ಪೃಶ್ಯ ಶಾಸ್ತ್ರದಲ್ಲಿ ಬರುತ್ತೆ. ಹಿಮಾಲಯಂ ಸಮಾರಭ್ಯ ಯಾವುದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಹಿಮಾಲಯದಿಂದ ಕೆಳಗಡೆ ಹಿಂದೂ ಸಾಗರಕ್ಕಿಂತ ಮೇಲೆ ಇರ್ತಕ್ಕಂಥ ಭೂಭಾಗ ಏನಿದೆ, ಇದು ಹಿಂದೂ ರಾಷ್ಟ್ರ, ಇದು ಹಿಂದೂ ದೇಶ, ಇದು ಹಿಂದೂಸ್ಥಾನ. ಇದನ್ನು ಹಿಂದೂಸ್ತಾನ ಅಂತ ಕರಿತೀವಿ. ಇದೊಂದು ದೇವ ನಿರ್ಮಿತ ದೇಶ ಅಂತ ಇದೆ. ಹಾಗಾಗಿ ಹಿಂದೂ ಅನ್ನುವ ಶಬ್ದಕ್ಕೆ ಅರ್ಥ ಒಂದು ಜಿಯೋಗ್ರಾಫಿಕ್ ಕಾನೋಟೇಷನ್ ಇದೆ. ಒಂದು ಭೂಭಾಗದಲ್ಲಿರುವಂಥ ಜನರು, ಭಾರತದಲ್ಲಿರುವ ಜನರು. ಭಾರತ ಅಂದರೆ ಹಿಂದೂ ರಾಷ್ಟ್ರ. RSSನ ಪ್ರಾರ್ಥನೆಯಲ್ಲಿ ಯಾರೇ RSSಗೆ ಬರಲಿ ಅವರಿಗೆ ಭಗವಧ್ವಜ ಮುಂದೆ ನಿಲ್ಲಿಸಿ ನಾವು ಪ್ರಾರ್ಥನೆ ಹೇಳುವಾಗ ವಯಂ ಹಿಂದೂ ರಾಷ್ಟ್ರಾಂಗ ಭೂತ ಈ ಶಬ್ದವನ್ನು ನಾವು ಹೇಳ್ತೀವಿ. ನಾವೆಲ್ಲರೂ ಕೂಡ ಹಿಂದೂ ರಾಷ್ಟ್ರದ ಘಟಕಗಳು, ಅಂಗಭೂತಗಳು. ಅಂದರೆ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಸಂಘದ ಮೂಲ ಸಿದ್ಧಾಂತ. ಭಾರತ ಹಿಂದೂ ರಾಷ್ಟ್ರ. ಭಾರತದಲ್ಲಿರುವ ಪ್ರತಿಯೊಬ್ಬರು ಹಿಂದೂಗಳೇ ಆಗಿದ್ದಾರೆ. ಇವತ್ತು ಅವರ ಉಪಾಸನಾ ಪದ್ಧತಿ ವ್ಯತ್ಯಾಸ ಆಗಿರಬಹುದು. ಮೂಲದಲ್ಲಿ ಒಂದು ಕಾಲದಲ್ಲಿ ಈ ಸನಾತನ ಪರಂಪರೆಯಿಂದಲೇ ಬಂದವರು. ರಾಮಾಯಣ, ಮಹಾಭಾರತ, ರಾಮ, ಕೃಷ್ಣ ಈ ಇತಿಹಾಸದ ವಂಶಸ್ಥರೇ ಆಗಿದ್ದಾರೆ. ಅನೇಕ ವರ್ಷಗಳ ಇತಿಹಾಸ ಈ ದೇಶದಲ್ಲಿ ಏನಿದೆ, ಆ ಇತಿಹಾಸ ಪ್ರಜ್ಞೆ, ಹಿಸ್ಟಾರಿಕ್ ಕಾನ್ಷಿಯಸ್ನೆಸ್ ಮತ್ತು ಪೂರ್ವಜರ ಪ್ರಜ್ಞೆ, ಆನ್ಸೆಸ್ಟ್ರಲ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ, ಅದು ಇರ್ತಕ್ಕಂಥ ಭೂಭಾಗ ನಮ್ಮದು. ಇವತ್ತು ಕೆಲವರು ಉಪಾಸನಾ ಪದ್ಧತಿಯನ್ನು ವ್ಯತ್ಯಾಸ ಇರಬಹುದು, ಆದರೆ ಮೂಲ ಹಿಂದೂ ಧರ್ಮದ ಒಂದು ಆನ್ಸೆಸ್ಟ್ರಿಯನ್ನು ತಗೊಂಡಾಗ, ಪೂರ್ವಜರ ಪರಂಪರೆಯನ್ನು ತಗೊಂಡಾಗ ಭಾರತೀಯರೆಲ್ಲರೂ ಹಿಂದೂಗಳೇ. ನಮ್ಮ ಸರಸಂಘ ಚಾಲಕರು ಹೇಳುವ ಹಾಗೆಯೇ ಭಾರತದಲ್ಲಿರುವ ಎಲ್ಲರ DNA ಕೂಡ ಒಂದೇನೆ. ಮೂಲದಲ್ಲಿ ನಾವೆಲ್ಲರೂ ಕೂಡ ಒಂದೇ ವಂಶಸ್ಥರೇ. ಅಂದರೆ ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬನು ಕೂಡ ಹಿಂದೂ. ಹಿಂದೂ ಅನ್ನುವಂಥದ್ದು ಉಪಾಸನಾ ಪದ್ಧತಿ ಆಧಾರದಲ್ಲಿ ಇಲ್ಲ, ವೇ ಆಫ್ ಲೈಫ್, ವೇ ಆಫ್ ವರ್ಷಿಪ್ ಅಲ್ಲ. ಸ್ವಾಮಿ ವಿವೇಕಾನಂದರು ಕೂಡ ಅಮೆರಿಕದಲ್ಲಿ ಮಾತಾಡ್ತಾ ಇದ್ದಾಗ 1893 ಸೆಪ್ಟೆಂಬರ್ 11ಕ್ಕೆ ಅವರ ಪ್ರಾರಂಭದ ಮಾತುಗಳಲ್ಲಿ ದೇಶದ ಪರಿಚಯ ಮಾಡಿಕೊಟ್ರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ ಮೇಲೆ ಅವರು 3 ವಿಷಯಗಳನ್ನು ಹೇಳಿದರು. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮೋಸ್ಟ್ ಏನ್ಷಿಯಂಟ್ ಆರ್ಡರ್ ಆಫ್ ಮಾಂಕ್ಸ್. ಪ್ರಾಚೀನ ಸಂತ ಪರಂಪರೆ ದೇಶದಿಂದ ನಾನು ಬಂದಿದ್ದೀನಿ, ನಿಮಗೆಲ್ಲರೂ ಧನ್ಯವಾದಗಳು. ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮದರ್ ಆಫ್ ಆಲ್ ರಿಲಿಜನ್ಸ್. ಪ್ರಾಚೀನ ಮತ ಪಂಥಗಳ ತಾಯ್ನೆಲ ಭಾರತ. ಎಲ್ಲ ಉಪಾಸನಾ ಪದ್ಧತಿ, ಮತ ಪದ್ಧತಿ ಅಥವಾ ಏನೆಲ್ಲ ಇವತ್ತೇನೋ ಹೇಳ್ತೀವಿ, ಆ ಎಲ್ಲ ಯೋಚನೆಗಳನ್ನು ಭಾರತದಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಆ ಥರ ವಿಚಾರಗಳು, ಆ ಥರ ಪ್ರಾಚೀನ ಮತ ಪಂಥಗಳು, ಅದರ ತಾಯ್ನೆಲ, ಮದರ್ ಆಫ್ ಆಲ್ ರಿಲಿಜನ್ಸ್. ಆ್ಯಂಡ್ ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಹಿಂದೂ ಪೀಪಲ್ ಆಫ್ ಆಲ್ ಕ್ಲಾಸ್ ಆ್ಯಂಡ್ ಸೆಕ್ಟ್ಸ್. ಅವರ ಮಾತು ಅಂದರೆ ಮಿಲಿಯಾನುಗಟ್ಟಲೆ ಹಿಂದೂಗಳ ಪರವಾಗಿ ಅಂತ ಅವರು ಹೇಳಿದಾಗ ಇಡೀ ದೇಶವಾಸಿಗಳ ಪರವಾಗಿ ಅನ್ನುವ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಹಾಗಾಗಿ ಹಿಂದೂ ಶಬ್ದಕ್ಕೆ ಅನೇಕ ಉದಾಹರಣೆಗಳನ್ನು, ಇದೆಲ್ಲ RSS ಪ್ರಾರಂಭಕ್ಕಿಂತಲೇ ಮುಂಚಿನಿಂದ ಉದಾಹರಣೆಗಳು ನಾನು ಹೇಳ್ತಾ ಇದ್ದೀನಿ. ಈ ದೇಶದ ಅನೇಕ ಚಿಂತಕರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಉದಾಹರಣೆಗೆ ಮದನ್ ಮೋಹನ್ ಮಾಳವೀಯವರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದ್ದಾರೆ. ಹಿಂದೂ ಅನ್ನುವಂಥದ್ದು ಎಲ್ಲರಿಗೂ ಸಂಬಂಧಪಟ್ಟ ವಿಷಯ. ಹಿಂದೂಸ್ತಾನ್ ಮಿಷನ್ ಟೂಲ್ಸ್, HMT ಎಲ್ಲರಿಗೂ ಸಂಬಂಧಪಟ್ಟದ್ದು. ದಿ ಹಿಂದೂ ಅಂತ ಒಂದು ಪತ್ರಿಕೆ ಇದೆ, ಅದು ಎಲ್ಲರೂ ಓದಬಹುದಾದ ಪತ್ರಿಕೆ. ಅದು ಹಿಂದೂ ಅನ್ನುವಂಥದ್ದು ಈ ದೇಶದ ಒಂದು ಐಡೆಂಟಿಟಿ, ಅಸ್ಮಿತೆ. ಹಾಗಾಗಿ ಹಿಂದೂ ಶಬ್ದದ ಸರಿಯಾದ ಅರ್ಥವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಿಂದೂ ಅಂದಾಗ ಈ ದೇಶದ ಸಮಗ್ರತೆಯನ್ನು ಬಿಂಬಿಸೋ ಒಂದು ಶಬ್ದ. ಭಾರತ ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಸಂಘದ ಒಂದು ವೈಚಾರಿಕ ನಂಬಿಕೆ ಮತ್ತು ಆ ಹಿಂದೂ ರಾಷ್ಟ್ರದ ಬಗ್ಗೆ ಸಂಘ ಕಾಲಕಾಲಕ್ಕೆ ಮಾತಾಡ್ತಾ ಬರ್ತಾ ಇದೆ. ಹೀಗಾಗಿ ಕಳೆದ 100 ವರ್ಷದಲ್ಲಿ ಸಂಘ
ಹಿಂದೂ ಅಸ್ಮಿತೆಯನ್ನು, ನಾನೊಬ್ಬ ಹಿಂದೂ ಅನ್ನುವ ಅಸ್ಮಿತೆ ಏನಿದೆ ಪ್ರತಿ ದೇಶವಾಸಿಯಲ್ಲೂ ಮೂಡಿಸಿದೆ. ನಾವು 4 ಶಬ್ದಗಳನ್ನು ಮಾತಾಡ್ತೀವಿ: ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಈ 4 ಶಬ್ದಗಳಲ್ಲಿ ಹಿಂದೂತನ ಇದೆ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಮತ್ತು ಹಿಂದೂ ರಾಷ್ಟ್ರ. ಸಂಘ ಮಾತಾಡುವಾಗ ಈ 4 ಶಬ್ದಗಳ ಮುಂದೆನೂ ಕೂಡ ಹಿಂದೂ ಶಬ್ದವನ್ನು ಪ್ರಿಫಿಕ್ಸ್ ಮಾಡಿಕೊಂಡು ಮಾತಾಡಿದೆ. ಯಾಕೆಂದರೆ ಇದಕ್ಕೊಂದು ಐಡೆಂಟಿಟಿ ಇದೆ. ಧರ್ಮ ಅನ್ನುವಂಥದ್ದು ಚಿಂತನೆಯ ಭಾಗ. ಸರ್ವೇ ಭವಂತು ಸುಖಿನ, ಅದೊಂದು ಚಿಂತನೆಯಲ್ಲಿ ಇರುತ್ತೆ. ಆ ಚಿಂತನೆಗಳು ಅನುಷ್ಠಾನಕ್ಕೆ ಆಗಬೇಕಿದ್ರೆ, ಇಂಪ್ಲಿಮೆಂಟೇಷನ್ಗೆ ಬರಬೇಕಿದ್ರೆ ಸಂಸ್ಕೃತಿ ಬೇಕು. ಧರ್ಮದ ಪಾಲನೆ ಸಂಸ್ಕೃತಿಯಿಂದಾಗಿ ನಡೆಯುತ್ತೆ. ಸಂಸ್ಕೃತಿಯ ಸಂರಕ್ಷಣೆಗೆ ಸಮಾಜ ಬೇಕು. ಹಿಂದೂ ಸಮಾಜ ಇದ್ದರೆ ಹಿಂದೂ ಸಂಸ್ಕೃತಿಯ ಸಂರಕ್ಷಣೆ ಆಗುತ್ತೆ. ಸಮಾಜದ ವಿಸ್ತೃತ ರೂಪವೇ ರಾಷ್ಟ್ರ. ಹಾಗಾಗಿ ಒಬ್ಬ ಸ್ವಯಂ ಸೇವಕ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಇದೆಲ್ಲವನ್ನು ಗಮನಿಸಿಕೊಂಡು ಆತ ಕಾರ್ಯಪ್ರವೃತ್ತನಾಗ್ತಾನೆ. ಹಾಗಾಗಿ ಸಂಘದ ಸ್ವಯಂ ಸೇವಕ ಅಥವಾ ಕಾರ್ಯಕರ್ತ ಅಂದಾಗ ನಾನೇನು ಮಾಡ್ತಾ ಇದ್ದೀನಿ ಅನ್ನುವುದರ ಕಾರ್ಯದ ಅರಿವು ಅವರಿಗೆ ಇದ್ದೇ ಇರುತ್ತೆ. ಸಂಘದ ಕೆಲಸವನ್ನು ದೀರ್ಘಕಾಲ ಮಾಡ್ತಾ ಇರ್ತಾರೆ. ಸಂಘದ ಈ ಮೂಲ ಯೋಚನೆ ಏನಿದೆ, ಇದು ಈ ನೆಲದ ಯೋಚನೆ, ಈ ನೆಲದಲ್ಲಿ ಮುಂಚೆನೇ ಇದ್ದಂತಹ ಯೋಚನೆ. ಅದನ್ನು ಮಾಡಿಕೊಂಡು ಸಂಘದ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಆ ಕೆಲಸ ಮಾಡ್ತಾ ಬರುವಾಗ ಈ ರೀತಿಯ ನೀವು ಹೇಳಿದ ಅನೇಕ ಆರೋಪಗಳು ಇದ್ದೇ ಇರುತ್ತೆ. ಆದರೆ ಆರೋಪಗಳು ಒಂದು ಕಡೆ, ಸಂಘದ ಸ್ವಯಂ ಸೇವಕರು ತಾವು ಮಾಡುವ ಕೆಲಸದ ಬಗ್ಗೆ ಹೆಚ್ಚು ಫೋಕಸ್ ಮಾಡಿಕೊಂಡು ಗಮನ ಕೇಂದ್ರೀಕರಿಸಿ ಆರೋಪಗಳಿಗೆ ಹೆಚ್ಚು ಕಿವಿಗೊಡದೆ ತಮ್ಮ ಕೆಲಸದಲ್ಲಿ ಮುಂದುವರಿತಾ ಬರ್ತಾ ಇರ್ತಾರೆ. ಮತ್ತು RSS ಸರ್ಕಾರಕ್ಕೆ ತನ್ನ ಆದಾಯದ ಮೂಲವನ್ನು ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಇದೆ. ಮತ್ತು ಆ ಥರ ಏನೂ ಇಲ್ಲ. ಸಂಘದ ಎಲ್ಲವೂ ಕೂಡ ಸಂಸ್ಥೆಗಳು ಈಗಾಗಲೇ ಅದರ ವ್ಯವಸ್ಥೆಗಳೆಲ್ಲ ಇದೆ. ಅದಕ್ಕೆ ತಕ್ಕದಾದ ಟ್ರಸ್ಟ್ಗಳು, ಸೊಸೈಟಿಗಳೆಲ್ಲ ನಿರ್ಮಾಣ ಆಗಿದೆ. ಆರೋಪಗಳನ್ನ ಹೇಳಿದ್ನಲ್ಲ, ಸಾಕಷ್ಟು ಆರೋಪಗಳು ಸಂಘಕ್ಕೆ ಬರುತ್ತೆ. ವಾಸ್ತವ ಬೇರೆ ಇರುತ್ತೆ. ಆರೋಪಗಳು ಮತ್ತು ವಾಸ್ತವಗಳು ಅದರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸಂಘದ ಒಳಗಡೆ ಬಂದಾಗ ನಮಗೆ ಈ ವ್ಯವಸ್ಥೆಗಳೆಲ್ಲ ಗೊತ್ತಾಗುತ್ತೆ. ಇನ್ನೊಂದು ಶಾಖೆಗಳೆಲ್ಲ ಇಡೀ ಭಾರತ ತುಂಬ ನಡೆಯುತ್ತೆ. ಈ ಶಾಖೆ ಅಂದ್ರೆ ಏನು? ಶಾಖೆಯ ಕಾರ್ಯವೈಖರಿ ಹೇಗಿರುತ್ತೆ? ಶಾಖೆ ಅನ್ನುವಂಥದ್ದು ಇಂಗ್ಲಿಷ್ನಲ್ಲಿ ಅದರ ಲಿಟ್ರಲ್ ಮೀನಿಂಗ್ ತಗೊಂಡ್ರೆ ಬ್ರಾಂಚಸ್ ಅಂತ ಕರೀತಾರೆ. ಸಂಘ ವಿಸ್ತಾರಗೊಂಡದ್ದೇ ಈ ರೀತಿಯ ಶಾಖೆಗಳ ಮೂಲಕ. ಒಂದು ಶಾಖೆ ಅಂದರೆ ಒಂದು ನಿಶ್ಚಿತ ಊರಿನಲ್ಲಿ ಅಥವಾ ನಿಶ್ಚಿತ ಜಾಗದಲ್ಲಿ, ಒಂದು ಪ್ರದೇಶದಲ್ಲಿ, ಬೇರೆ ಬೇರೆ ಕಡೆ ಇರೋ, ಇವತ್ತೊಂದು ಕಡೆ ನಾಳೆ ಒಂದು ಕಡೆ ಇಲ್ಲ, ಒಂದೇ ಜಾಗದಲ್ಲಿ ನಿಶ್ಚಿತ ದಿನದ ನಿಶ್ಚಿತ ಸಮಯ, ಅಂದರೆ ಇವತ್ತು ಸೋಮವಾರ ಆದರೆ ಅಥವಾ ಮಂಗಳವಾರ ಆದರೆ ಯಾವುದೋ ಒಂದು ಗಂಟೆ, ಇವತ್ತು ಸೋಮವಾರ 5 ಗಂಟೆಗೆ, ಮಂಗಳವಾರ 6 ಗಂಟೆಗೆ, ಆ ಥರ ಅಲ್ಲ. ನಿಶ್ಚಿತ ಸಮಯಕ್ಕೆ ಅದೇ ಜಾಗದಲ್ಲಿ ಅದೇ ಸಮಯಕ್ಕೆ ನಿಶ್ಚಿತ ಜನರು, ಇವತ್ತು ಯಾರೋ ಬರ್ತಾರೆ, ನಾಳೆ ಇನ್ಯಾರೋ ಬರ್ತಾರೆ, ಆ ಥರ ಅಲ್ಲ. ಸೊ ಈ ಥರ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದ್ದಾವೆ, ನಿರ್ದಿಷ್ಟತೆ ಇದೆ. ಒಂದು ನಿಶ್ಚಿತ ಜಾಗದಲ್ಲಿ ನಿಶ್ಚಿತ ಸಮಯದಲ್ಲಿ ನಿಶ್ಚಿತ ಜನರು 1 ಗಂಟೆಗಳ ಕಾಲ ಕೆಲವೊಂದು ಶಾರೀರಿಕ, ಬೌದ್ಧಿಕ ಚಟುವಟಿಕೆಗಳ ಮೂಲಕ ಒಂದಷ್ಟು ಸಂಸ್ಕಾರದ ಕೇಂದ್ರದ ಅನೇಕ ಅಂಶಗಳನ್ನು ಗಮನಿಸಿ ಕೆಲಸ ಮಾಡೋದನ್ನು, ಚಟುವಟಿಕೆ ಮಾಡೋದನ್ನು ಶಾಖೆ ಅಂತ ಕರಿತೀವಿ. ಅಲ್ಲಿ 1 ಗಂಟೆ ಚಟುವಟಿಕೆ ಇರುತ್ತೆ. ಪ್ರಾರಂಭದಲ್ಲಿ ಒಂದಷ್ಟು ಶಾರೀರಿಕ ಚಟುವಟಿಕೆ ಇರುತ್ತೆ. ಅದರಲ್ಲಿ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್, ವ್ಯಾಯಾಮಗಳು, ಸೂರ್ಯ ನಮಸ್ಕಾರ, ಒಂದಷ್ಟು RSSನ ಲಾಠಿ, ಅದರಲ್ಲಿ ಸ್ವಲ್ಪ ಕವಯಾತುಗಳು, ಇದೆಲ್ಲ ಸ್ವಲ್ಪ ಇರುತ್ತೆ. ಸ್ವಲ್ಪ ಪಥಸಂಚಲನ, ರೂಟ್ ಮಾರ್ಚಿಗೆ ಪ್ರಾಕ್ಟೀಸು, ಇದೆಲ್ಲವೂ ಸ್ವಲ್ಪ ಇರುತ್ತೆ. ಅದಾದ ನಂತರ ಒಂದಷ್ಟು ಬೌದ್ಧಿಕ ಚಟುವಟಿಕೆ, ಇಂಟೆಲೆಕ್ಚುಯಲ್ ಚಟುವಟಿಕೆಗಳಿರುತ್ತೆ. ಅಂದರೆ ಸ್ವಲ್ಪ ದೇಶಭಕ್ತಿಯ ಹಾಡುಗಳನ್ನು ಹೇಳುವಂಥದ್ದು, ರಾಷ್ಟ್ರೀಯ ಮಹಾಪುರುಷರು ಹೇಳಿದಂಥ ಕೆಲವು ಕೋಟ್ಸ್ಗಳು, ಡಾಕ್ಟರ್ ಅಂಬೇಡ್ಕರ್ ಅವರ ವಚನಗಳು, ಮಾತುಗಳು, ಬಸವಣ್ಣವರ ವಚನಗಳು, ಅಥವಾ ಇನ್ಯಾರೋ ಹಿರಿಯರು ಹೇಳಿದಂಥ ಕೆಲವು ಮಾತುಗಳು. ಒಂದು ದಿನ ಒಂದೇ ಇರುತ್ತೆ ಅಷ್ಟೇ, ಆ ಥರ ಪ್ರತಿನಿತ್ಯ ಇರುತ್ತೆ. ಇನ್ಯಾವುದೋ ಶ್ಲೋಕ, ಸುಭಾಷಿತಗಳ ಮೂಲಕ ಒಂದಷ್ಟು ಒಳ್ಳೆಯ ವಿಚಾರಗಳು, ಇದೆಲ್ಲವನ್ನು ಕೂಡ ಕಲಿಯುವಂಥ ಒಂದು ವ್ಯವಸ್ಥೆ. ಪ್ರೇರಣೆ ಕೊಡುವಂಥ ಕೆಲವು ಕಥೆಗಳು, ನೀತಿಯುಕ್ತ ಕೆಲವೊಂದು ಸಂಗತಿಗಳು, ಪ್ರೇರಣಾದಾಯಿ ಘಟನೆಗಳು, ಇದರ ಬಗ್ಗೆ ಒಂದಷ್ಟು ಚರ್ಚೆಗಳಿರುತ್ತೆ. ಹಾಗೆಯೇ ಯಾವುದಾದ್ರೂ ರಾಷ್ಟ್ರೀಯ ವಿಚಾರಗಳಿದ್ದರೆ, ಸ್ವಲ್ಪ ಹಿರಿಯರು ಯಾರಾದರೂ ಅವತ್ತು ಶಾಖೆಗೆ ಬಂದಿದ್ದರೆ ಸ್ವಲ್ಪ ವಿಸ್ತೃತವಾಗಿ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ದೇಶದ ಬಗ್ಗೆ ಒಂದಷ್ಟು ವಿಷಯಗಳನ್ನು, ದೇಶ ಎದುರಿಸ್ತಾ ಇರೋ ಕೆಲವು ಸವಾಲುಗಳು, ಪರಿಹಾರದಿಂದ ನಾವೇನು ಮಾಡಬೇಕು, ಈ ಥರ ವಿಷಯಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಹೀಗೆ ದೇಶದ ಬಗ್ಗೆ ಯೋಚನೆ ಮಾಡುವ ದೃಷ್ಟಿಯಿಂದ ಒಂದಷ್ಟು ಬೌದ್ಧಿಕ ಚಟುವಟಿಕೆಗಳು, ವೈಯಕ್ತಿಕವಾಗಿ ಒಂದಷ್ಟು ಶಾರೀರಿಕ ವ್ಯಾಯಾಮಗಳು, ಪರಸ್ಪರ ಎಲ್ಲರೂ ಒಟ್ಟು ಸೇರಲಿಕ್ಕೆ ಕೆಲವು ಆಟಗಳು, ಮಕ್ಕಳು ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಸ್ವಲ್ಪ ಆಟಗಳು ಜಾಸ್ತಿ ಇರುತ್ತೆ. ಆಟದ ಮೂಲಕನೂ ಅನೇಕ ಪಾಠಗಳು. ಈಗ ಕಬಡ್ಡಿ ಆಟ ಆಡುವ ಮೂಲಕ ನೇತೃತ್ವದ ಗುಣ ಬರುತ್ತೆ, ವಿಶ್ವಾಸದ ಗುಣ ಬರುತ್ತೆ, ಅನೇಕ ಸಂಗತಿಗಳು ಬರುತ್ತೆ. ಹೀಗೆ 1 ಗಂಟೆ ಶಾಖೆಯಲ್ಲಿ ಅನೇಕ ಸಂಗತಿಗಳು ಇರ್ತವೆ. ಇದನ್ನು ನಿರಂತರ ಮಾಡುವ ಮೂಲಕ, ಒಂದಿನ 2 ದಿನ ಇದ್ರೆ ಗೊತ್ತಾಗಲ್ಲ, ನಿರಂತರವಾಗಿ ಮಾಡುವ ಮೂಲಕ ಅಲ್ಲಿಗೆ ಬಂದಿರೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅವರ ಒಳಗೆ ಇರುವ 3 ಗುಣಗಳಿಗೆ ಒಂದು ಪೋಷಣೆ ಸಿಗುತ್ತೆ. ಪ್ರತಿ ವ್ಯಕ್ತಿಗೂ ಕೂಡ
ವ್ಯಕ್ತಿತ್ವ, ಕರ್ತೃತ್ವ, ನೇತೃತ್ವ ಅನ್ನುವ 3 ಗುಣಗಳೇ ಇರುತ್ತೆ. ವ್ಯಕ್ತಿತ್ವ ಅಂದರೆ ಆ ವ್ಯಕ್ತಿಗೊಂದು ಸ್ವಭಾವ ಇರುತ್ತೆ. ಕರ್ತೃತ್ವ ಅಂದರೆ ವ್ಯಕ್ತಿಗೊಂದು ಕ್ರಿಯೇಟಿವಿಟಿ ಇರುತ್ತೆ. ಆ ಹುಡುಗನಿಗೆ ಅಥವಾ ಇನ್ಯಾವ ಕಾರ್ಯಕರ್ತ ಬಂದಿದ್ದಾನೆ, ಅವರಿಗೆ ಒಂದಷ್ಟು ಕ್ರಿಯೇಟಿವ್, ತಾವು ಯೋಚನೆ ಮಾಡುವ ರೀತಿ, ತಮ್ಮ ಮಾತಿನ ಶೈಲಿ, ಪ್ರತಿಯೊಂದರಲ್ಲೂ ಒಂದು ಕ್ರಿಯೇಟಿವಿಟಿ ಅಂತ ಇರುತ್ತೆ. 3ನೇದು ಸಮಾಜದಲ್ಲಿ ಒಂದು ನೇತೃತ್ವ ಕೂಡ ಒಂದು ಕ್ಷಮತೆ ಅವರಿಗಿರುತ್ತೆ, ಕೆಪಾಸಿಟಿ ಇರುತ್ತೆ. ಆ 3ಕ್ಕೂ ಕೂಡ ಶಾಖೆಯಲ್ಲಿ ಒಂದು ಪ್ರೇರಣೆ, ಉತ್ತೇಜನ ಸಿಗುತ್ತೆ. ಹಾಗಾಗಿ ವ್ಯಕ್ತಿಯಲ್ಲಿರುವ ವ್ಯಕ್ತಿತ್ವ, ಕರ್ತೃತ್ವ, ನೇತೃತ್ವಗಳನ್ನು ಬೆಳೆಸುವ ಒಂದು ಕೇಂದ್ರ ಸಂಘದ ಶಾಖೆ. ಆ ರೀತಿಯ ಶಾಖೆಗಳು ಇವತ್ತು ಇಡೀ ದೇಶಾದ್ಯಂತ ನಡೀತಾ ಇದೆ. ಕಳೆದ 100 ವರ್ಷಗಳಲ್ಲಿ ಶಾಖೆಯ ಮೂಲಕ ಸಂಘದ ಕಾರ್ಯ ವಿಸ್ತರಣೆಗೊಂಡಿದೆ. ಮತ್ತೊಂದು ಶಾಖೆ ಅನ್ನುವಂಥದ್ದು ಒಂದು ಟೈಮ್ ಟೆಸ್ಟೆಡ್ ಪ್ರೊಸೆಸ್. ಕಾಲದಲ್ಲಿ ಅದು ರೂಪಿತಗೊಂಡಿದೆ. ಇದು ಒಂದು ಒಳ್ಳೆಯ ಒಂದು ಮಾಡ್ಯೂಲ್. ಸಂಘದ ಶಾಖೆ ಅಷ್ಟು ಸುಲಭದಲ್ಲಿ ಅರ್ಥ ಆಗಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ಸಂಘಕ್ಕೆ ಶಾಖೆಗೆ ಬಂದು ಒಂದು 5-6 ಸರ್ತಿ ಅದರನ್ನು ಅನುಭವಿಸಿದಾಗ ಒಂದು ಶಾಖೆ ಹೇಗೆ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. 4-5 ವರ್ಷಗಳಿದ್ದಾಗ ಶಾಖೆಯಿಂದ ಏನು ಪರಿವರ್ತನೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಏಕ್ದಮ್ ಅದಕ್ಕೆ ಗೊತ್ತಾಗಲ್ಲ. ನಾನು ಆಗಲೇ ಹೇಳಿದೆ, ಸಂಘದ ಈ ಪರಿವರ್ತನೆಯ ಒಟ್ಟು ಕೆಲಸ ಏನಿದೆ ಇದು ಓವರ್ ನೈಟ್ ಅಲ್ಲ, ರಾತ್ರಿ ಬೆಳಗಾಗೋದ್ರೊಳಗೆ ಆಗಲ್ಲ, ಕ್ರಮೇಣ ಆಗತ್ತೆ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅದಕ್ಕೆ ಶಾಖೆ ಒಂದು ಆಧಾರ. ಆ ರೀತಿಯ ಶಾಖೆಗಳು ಪ್ರತಿನಿತ್ಯ ಸೇರುವಂಥದ್ದು ಇವತ್ತು 83,000 ಕಡೆ ಇವತ್ತು ಇಡೀ ದೇಶದಲ್ಲಿದೆ. ಶಾಖೆಯನ್ನು ನಡೆಸುವವನನ್ನು ನಾವು ಮುಖ್ಯ ಶಿಕ್ಷಕ್ ಅಂತ ಕರಿತೀವಿ. ಸಾಮಾನ್ಯವರು ತರುಣಾವಸ್ಥೆಯ ಹುಡುಗರೇ ಇರ್ತಾರೆ, ಸಣ್ಣ ವಯಸ್ಸು ಇರುತ್ತೆ, 14, 15, 16, 17 ಆ ವಯಸ್ಸಿನವರು ಸಾಮಾನ್ಯ ಇರ್ತಾರೆ. ಶಾಖೆಗಳನ್ನು ಅವರು ಎಷ್ಟೇ ಪುಟ್ಟ ಬಾಲಕ ಇರಲಿ, ಶಾಖೆ ನಡೆಸಲಿಕ್ಕೆ ಅವರಿಗೆ ಬಿಟ್ಬಿಡ್ತಾರೆ. RSS ಅನ್ನು ನಡೆಸುವಂಥವರೇ ಆ ರೀತಿಯ ಯುವಕರು. ಸಂಘಟನೆಗೆ 100 ವರ್ಷ ಆಗಿರ್ಬೋದು, ಆದರೆ ಸಂಘಟನೆ ಶಾಖೆ ನಡೆಸ್ತಾ ಇರುವಂಥವ್ರು ಅತ್ಯಂತ ಯುವಕರು ಅಥವಾ ಜೆನ್ಝಿ ಅಂತ ನಾವೇನು ಕರಿತೀವಿ, ಅವರು ಸಂಘವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ದೇಶಾದ್ಯಂತ ಸಂಘದ ವಿಸ್ತರಣೆಗೆ, ಸಂಘದ ಚಟುವಟಿಕೆಗಳಿಗೆ ಶಕ್ತಿ ಕೊಟ್ಟಿರುವಂಥದ್ದು ಸಂಘದ ಶಾಖೆಗಳು. ಶಾಖೆ ಮೂಲಕನೇ ಸಂಘದ ಎಲ್ಲ ಕಾರ್ಯಕರ್ತರು ಅರಳಿ ನಿಲ್ತಾರೆ. ರಾಷ್ಟ್ರ ಮತ್ತು ದೇಶ ಅನ್ನೋ 2 ಪದಗಳು ಬಳಸ್ತೀವಿ. ಇವು ಎರಡರ ನಡುವಿನ ವ್ಯತ್ಯಾಸ ಏನು ಅಂತ? ದೇಶ ಅಂದಾಗ ಅದಕ್ಕೆ ಒಂದು ನಿಶ್ಚಿತ ಲ್ಯಾಂಡ್ ಬೌಂಡರಿ ಇದ್ರೆ ಅದನ್ನು ಸಾಮಾನ್ಯವಾಗಿ ದೇಶ ಅಂತ ಕರೀತಾರೆ. ಗಡಿಗಳನ್ನು ಮೀರಿದ ಅನ್ನುವ ಅರ್ಥದಲ್ಲಿ ರಾಷ್ಟ್ರ ಅನ್ನೋ ಶಬ್ದವನ್ನು ಬಳಸ್ತಾರೆ. ದೇಶ ಅಂದಾಗ ಅದಕ್ಕೊಂದು ನಿಶ್ಚಿತ ಸೀಮೆ, ಇಲ್ಲಿಂದ ಇಲ್ಲಿ ತನಕ ಅಂದರೆ ಅದು ದೇಶ ಅಂತ ಆಗತ್ತೆ. ಉದಾಹರಣೆಗೆ ಇವತ್ತು ಭಾರತ, ಅದಕ್ಕೊಂದು ನಿಶ್ಚಿತ ಲ್ಯಾಂಡ್ ಬೌಂಡರಿ ಇದೆ. ಲಾರ್ಡ್ ರಾಡ್ಕ್ಲಿಫ್ ಭಾರತಕ್ಕೆ ಬಂದ ಮೇಲೆ ವಿಭಜನೆಯ ಒಪ್ಪಂದಗಳಾಗುವ ಸಂದರ್ಭದಲ್ಲಿ ಭಾರತಕ್ಕೊಂದು ಗಡಿಗಳನ್ನು ನಿರ್ಮಾಣ ಮಾಡಿದರು. ನಮ್ಗೆ ಗೊತ್ತೇ ಇರ್ಬೋದು. ಅದೇ ಥರ ಯಾವುದೇ ಒಂದು ಪ್ರದೇಶಕ್ಕೆ ಗಡಿಗಳನ್ನು ನಿರ್ಮಾಣ ಮಾಡಿ, ಗಡಿಯೊಳಗಡೆ ಇದ್ದರೆ, ಸೀಮೆಯ ಒಳಗಡೆ ಇದೆ, ಕನ್ಫೈನ್ ಟು ಎ ಬೌಂಡ್ರಿ, ಚೌಕಟ್ಟಿದ್ರೆ, ಒಂದು ವಿಸ್ತೃತ ಏರಿಯಾಕ್ಕೆ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಾಗ ಅದನ್ನು ನಾವು ಸಾಮಾನ್ಯವಾಗಿ ಅರ್ಥದಲ್ಲಿ ದೇಶ ಅಂತ ಬಳಸ್ತೀವಿ. ಇವತ್ತು ನೀವು ಭಾರತವನ್ನು ನೋಡಿದರೆ ಸುಮಾರು 15,106 ಕಿಲೋಮೀಟರ್ ನಮ್ಮದು ಇಂಟರ್ನ್ಯಾಷನಲ್ ಬೌಂಡರಿ ಇದೆ. ಬಾಂಗ್ಲಾದೇಶದ ಜೊತೆಗೆ ಜಾಸ್ತಿ ಇದೆ, 4,099 ಕಿಲೋಮೀಟರ್ ಇದೆ. ಕರಾವಳಿ ತೀರದ್ದು ಇದೆ. ಸೊ ಈ ಥರ ಲ್ಯಾಂಡ್ ಬೌಂಡರಿ 7 ದೇಶಗಳ ಜೊತೆಗೆ ಕರಾವಳಿ ಬೌಂಡರಿ ಸೇರಿದರೆ ನಮ್ಮದು ಸುಮಾರು 32,64,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ನಮ್ಮದು ವ್ಯಾಪ್ತಿ ಬರುತ್ತೆ, ಉದಾಹರಣೆಗೆ ಹೇಳ್ತಿದ್ರೆ. ಆ ಥರ ಅನೇಕ ಅಂಶಗಳಿದೆ. ಸ್ಟೇಟ್ ನೇಷನ್ ಕಾನ್ಸೆಪ್ಟ್ ಅಂತ ಸೋಷಿಯಾಲಜಿ ಟರ್ಮ್ಸಲ್ಲಿ ಕರೀತಾರೆ. ರಾಷ್ಟ್ರ ಅಂದಾಗ ಅದೊಂದು ಪ್ರಾಚೀನ ಪರಿಕಲ್ಪನೆ. ಅದು ಈ ರೀತಿಯ ಗಡಿಗಳನ್ನು ಮೀರಿ ದಾಟಿದ್ದಿರುತ್ತೆ. ಗಡಿಗಳನ್ನು ದಾಟಿ ಸಾಂಸ್ಕೃತಿಕವಾಗಿ ಹೊಂದಿದ್ರೆ ಅದನ್ನು ಸಾಮಾನ್ಯವಾಗಿ ರಾಷ್ಟ್ರ ಅಂತ ಕರಿತೀವಿ. ಸಮಾನ ಆಚಾರ, ಸಮಾನ ವಿಚಾರ, ಸಮಾನ ಸಂಸ್ಕೃತಿ, ಸಮಾನ ಜೀವನ ಶೈಲಿ ಜೊತೆಗೆ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ದೀರ್ಘಕಾಲ ಜನರು ವಾಸಿಸ್ತಾ ಇದ್ರೆ ಅದನ್ನು ರಾಷ್ಟ್ರವನ್ನಾಗಿ ಅದು ರೂಪುಗೊಳ್ಳುತ್ತೆ ಅನ್ನೋದನ್ನು ಹಿಂದೆ ಡಾಕ್ಟರ್ ಕೇಶವ್ ಬಲರಾಮ್ ಹೆಡಿಗಾರ್ ಅವರು ಹೇಳಿದರು. ಹೀಗೆ ರಾಷ್ಟ್ರ ಅಂದಾಗ ಗಡಿಗಳನ್ನು ಮೀರಿದ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅದೊಂದು ಸಾಂಸ್ಕೃತಿಕ ಒಂದು ಪರಿಕಲ್ಪನೆಯದ್ದು ರಾಷ್ಟ್ರ ಅನ್ನುವಂಥದ್ದು. ಭಾರತಕ್ಕೆ ಸಂಬಂಧಪಟ್ಟು ಅಥವಾ ನಮ್ಮ ದೇಶಕ್ಕೆ ಸಂಬಂಧಪಟ್ಟು 2 ಶಬ್ದಗಳನ್ನು ಬಹಳ ಹಿಂದಿನಿಂದಲೂ ಕೂಡ ನಾವು ಬಳಸ್ತಾ ಬರ್ತಾ ಇದ್ದೀವಿ. RSSನ ಪ್ರಚಾರಕ ಪದ್ಧತಿಯ ಪ್ರಕ್ರಿಯೆ ಹೇಗೆ ನಡೀತಿದೆ? ಪ್ರಚಾರಕರಂದ್ರೆ ಜೀವನ ಪೂರ್ತಿ RSSನ ಕೆಲಸವನ್ನು ಮಾಡುವ ಸಂಕಲ್ಪದೊಂದಿಗೆ ಸಂಘ ಕಾರ್ಯಕ್ಕೋಸ್ಕರ ಸಂಪೂರ್ಣ ಸಮರ್ಪಣೆಯನ್ನು ಮಾಡಿದಂತಹ ಕಾರ್ಯಕರ್ತರು. ಸಾಮಾನ್ಯವಾಗಿ ಅವರು ಅವಿವಾಹಿತರಾಗಿರ್ತಾರೆ, ವಿವಾಹ ಇರೋದಿಲ್ಲ. ಅವರು ಯಾವುದೇ ರೀತಿಯ ಆದಾಯದ ಮೂಲಗಳು, ಅವರಿಗೆ ಇನ್ಕಮ್ ಕೂಡ ಇರುತ್ತೆ. ಒಂದು ರೀತಿಯ ಸನ್ಯಾಸಿಗಳೇ ಅವರು. ಸನ್ಯಾಸಿ ತುಲ್ಯ, ಋಷಿತುಲ್ಯ ಜೀವನ ಅವರದು. ಸದಾ ಸರಳತೆಯ ಜೀವನ ಅವರದು. ಸಂಘದ ಕಾರ್ಯಾಲಯಗಳು, ಸಂಘದ ಕಾರ್ಯಕರ್ತರ ಮನೆಗಳು ಅಲ್ಲಿ ಹೆಚ್ಚು ಉಳ್ಕೊಳ್ತಾರೆ. ಅವರ ಆಹಾರ ವ್ಯವಸ್ಥೆಗಳೆಲ್ಲೂ ಕೂಡ ಸಂಘದ ನೆಟ್ವರ್ಕ್ ಒಳಗಡೆ ನಡೆಯುತ್ತೆ. ವೈಯಕ್ತಿಕವಾಗಿ ಯಾವುದೇ ಹೆಚ್ಚು ಖರ್ಚುಗಳು ಅಂತ ಅವರಿಗೆ ಇದ್ದೇ ಇರೋದಿಲ್ಲ. ಒಂದು ರೀತಿಯ ಸಮರ್ಪಿತ ಜೀವನ, ಸಮರ್ಪಣೆಯ ಬದುಕನ್ನು ಪ್ರಚಾರಕರು ಅಂತ ಕರೀತಾರೆ. ಈ ಒಟ್ಟು ವ್ಯವಸ್ಥೆಗೆ ಮೇಲ್ಪಂಕ್ತಿ ಹಾಕಿದವರೇ RSSನ ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲರಾಮ್ ಹೆಡಿಗೇವಾರ್.
ಅವರು ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡಿದ್ರು ಕೂಡ ಅವರು ಯಾವುದೇ ರೀತಿಯ ವೈವಾಹಿಕ ಜೀವನಕ್ಕಾಗಲಿ ಅಥವಾ ಆದಾಯದ ಮೂಲಕ್ಕಾಗಲಿ ಅವರು ಹೋಗೋದೇ ಇಲ್ಲ. ಪೂರ್ತಿ ಜೀವನ ಅವರು ಸಮರ್ಪಿತವಾದದ್ದೇ. ಅವರ ಕೊನೆಯ ಉಸಿರಿನವರೆಗೆ ಅವರು ಸಂಘಕ್ಕೋಸ್ಕರನೇ ಅವರು ಬದುಕಿದ್ರು. ಸಂಘವೇ ಅವರ ಜೀವನದ ಉಸಿರಾಗಿತ್ತು. ಅವರನ್ನು ನೋಡಿ ಅನೇಕ ತರುಣ ಹುಡುಗರಿಗೆ ಅನ್ನಿಸ್ತು, ನಾವು ಕೂಡ ಡಾಕ್ಟರ್ ಹೆಡ್ಗೆ ಅವರ ರೀತಿಯಲ್ಲಿ ನಮ್ಮ ಜೀವನವನ್ನು ಸಮಾಜಕ್ಕೋಸ್ಕರ ಕೊಡಬೇಕು. ಅವರ ಜೊತೆಗೆ ಇದ್ದಂತಹ ಪುಟ್ಟ ಪುಟ್ಟ ಹುಡುಗರು ಬೆಳೀತಾ ಬೆಳೀತಾ ಅವರು ಸಂಘದ ಕಾರ್ಯಕರ್ತರಾದರು. ಅವರು ಕೂಡ ಜೀವನವನ್ನು ಕೊಟ್ಟರು. ಉದಾಹರಣೆಗೆ ಸಂಘದ ಮೊದಲ ಶಾಖೆ ಆದಾಗ 1926 ಮೇ 28ನೇ ತಾರೀಕು ಅಲ್ಲಿ ಬಂದಂಥ ಹುಡುಗರು ಬಾಳಾ ಸಾಹೇಬ್ ದೇವರಸ್ ಅಂತ ಇದ್ರು. ಕ್ರಮೇಣ ಬೆಳೀತಾ ಬೆಳೀತಾ ಅವರು ಸಂಘಕ್ಕೋಸ್ಕರ ಪೂರ್ತಿ ಜೀವನವನ್ನು ಕೊಟ್ಟರು. ಅವರ ತಮ್ಮ ಬಾವೂರಾವ್ ದೇವರಸ್ ಅಂತ ಇದ್ರು. ಅವರು ಕೂಡ ಸಂಘದ ಪ್ರಚಾರಕರಾದರು. ಯಾದವರಾವ್ ಜೋಶಿ ಅನ್ನುವ ಸಣ್ಣ ಬಾಲಕ ಅವರು ಬೆಳೀತಾ ಬರ್ತಾ ಇದ್ದಾಗ ಅವರು ಪ್ರಚಾರಕರಾದರು. ಕರ್ನಾಟಕಕ್ಕೆ ಬಂದರು. ಕರ್ನಾಟಕದಲ್ಲಿ ಸಂಘವನ್ನು ಬೆಳೆಸಿದರು. ದಾದಾರಾವ್ ಪರಮಾರ್ಥ್ ಅಂತ ಇನ್ನೊಬ್ಬರಿದ್ರು. ಬಾಳಾ ಸಾಹೇಬ್ ಆಪ್ಟೆ ಸಂಘದ ಪ್ರಚಾರಕರಾದರು. ಒಬ್ಬೊಬ್ಬರು ನೋಡಿ ಒಬ್ಬೊಬ್ಬರು ಪ್ರಚಾರಕರಾಗಲಿಕ್ಕೆ ಶುರು ಮಾಡಿದರು. ಉದಾಹರಣೆಗೆ ಬಾವೂರಾವ್ ದೇವರಸ್ ಅವರು ಲಕ್ನೋಕ್ಕೆ ಹೋದರು. ಅಲ್ಲಿ ಸಂಘದ ಕೆಲಸವನ್ನು ತಯಾರು ಮಾಡಿದರು. ಅಲ್ಲಿ ಅವರಿಗೆ ಸಂಪರ್ಕಕ್ಕೆ ಬಂದಂತಹ ಪುಟ್ಟ ಹುಡುಗರುಗಳು ಬೆಳೀತಾ ಬೆಳೀತಾ ಅವರು ಕೂಡ ಪ್ರಚಾರಕರಾದರು. ಉದಾಹರಣೆಗೆ ಯಾರೋ ಒಬ್ಬ ಹುಡುಗ ಬಂದಿದ್ದ, ಅವರಿಗೆ ಸಂಘದ ವಿಷಯ ಗೊತ್ತಾಯಿತು, ತಾನೂ ಪ್ರಚಾರಕ ಆಗಬೇಕು ಅಂತ ಅವರು ಪ್ರಚಾರಕರಿಗೆ ಹೊರಟರು. ಹೀಗೆ ಲಕ್ನೋದ ಕಾರ್ಯದ ಮೂಲಕ ಬಾವೂರಾವ್ ದೇವರಸರ ಮೂಲಕ ಅಲ್ಲೊಂದಷ್ಟು ಪ್ರಚಾರಕರು, ಉದಾಹರಣೆಗೆ ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ನಾನಾಜಿ ದೇಶ್ಮುಖ್ ಮುಂತಾದ ಅನೇಕ ದೊಡ್ಡ ಸ್ಟಾಲ್ವರ್ಟ್ ನೇತಾರರಾಗ್ತಾರೆ ಸಮಾಜಕ್ಕೆ. ಆನಂತರ ಅವರೆಲ್ಲರೂ ಕೂಡ ಶಾಖೆಯ ಮೂಲಕ ಬಂದು ನಂತರ ಪ್ರಚಾರಕರಾದವರೇ. ಆ ರೀತಿಯಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟಿನ ಪ್ರಚಾರಕ ಪದ್ಧತಿ 1942ರ ನಂತರ ಒಂದು ಪದ್ಧತಿಯಾಗಿ ಆಸ್ ಎ ಸಿಸ್ಟಮ್ ಸಂಘದಲ್ಲಿ ಬೆಳೀತಾ ಬಂತು. ಕರ್ನಾಟಕದಲ್ಲಿ 1946ನೇ ಇಸ್ವಿನಲ್ಲಿ ಮೊದಲ ಬ್ಯಾಚಿನ ಪ್ರಚಾರಕರು ಹೊರಟರು. ಆಗ MSc ಮಾಡಿ ಚಿನ್ನದ ಪದಕ ಗಳಿಸಿದಂಥ ಹೋವೆ ಶೇಷಾದ್ರಿ, HV ಶೇಷಾದ್ರಿ ಅಂತ ಕರಿತೀವಿ, ಅವರು, ಕೃ ಸೂರ್ಯನಾರಾಯಣ ರಾವ್ ಅವರು ಇನ್ನೊಬ್ಬರು, ಮೂರನೆಯವರು ಚಂಪಕನಾಥ್. ಈ ಮೂವರು ಕೂಡ ಕರ್ನಾಟಕದ ಸಂಘದ ಮೊದಲ ಬ್ಯಾಚಿನ ಪ್ರಚಾರಕರು. ಯೋಧಾವರಾವ್ ಜೋಶಿ ಅವರು ಕರ್ನಾಟಕದಿಂದ ಬಂದಿದ್ದರು. ಅವರ ಪ್ರೇರಣೆಯಿಂದ ಈ ಹೊಸ ಬ್ಯಾಚ್ ಶುರುವಾಯಿತು. ಆಗಲೇ ಹೇಳಿದಾಗೆ ಒಬ್ಬರನ್ನು ನೋಡಿ ಇನ್ನೊಬ್ಬರು ಕಲಿತಾರೆ, ಅಥವಾ ಒಬ್ಬರ ಪ್ರೇರಣೆ ಪಡ್ಕೊಂಡು ಇನ್ನೊಬ್ಬರು ಆಗ್ತಾರೆ. ಹೆಡ್ಗೆ ಅವರವರ ಪ್ರೇರಣೆಯಿಂದಾಗಿ ಯಾದವರಾವ್ ಜೋಶಿ, ಯಾದವರಾವ್ ಜೋಶಿಯ ಪ್ರೇರಣೆಯಿಂದಾಗಿ ಇಲ್ಲಿ ಹೋವೆ ಶೇಷಾದ್ರಿ, ಕೃ ಸೂರ್ಯನಾರಾಯಣ ರಾವ್, ಚಂಪಕನಾಥ್. ಆ ರೀತಿ ಕರ್ನಾಟಕದಲ್ಲಿ ಪರಂಪರೆ ಶುರುವಾಯಿತು. ಇಡೀ ದೇಶದಲ್ಲಿ ಈ ರೀತಿಯ ಪ್ರಚಾರಕರ ಪದ್ಧತಿ ಸಂಘದಲ್ಲಿ ಶುರುವಾಯಿತು. ಪ್ರಚಾರಕರು ಅವರು ಸಂಘ ಹೇಳಿದ ಜಾಗದಲ್ಲಿ ಸಂಘ ಹೇಳಿದ ಜವಾಬ್ದಾರಿನ ಅವರು ಮಾಡ್ತಾರೆ. ಅಕಸ್ಮಾತ್ ಅವರು ಇನ್ನೊಂದು ಊರಿಗೆ ಹೋಗಿ ಸಂಘದ ಕೆಲಸ ಮಾಡಬೇಕು ಅಂತ ಅವರಿಗೆ ಸೂಚನೆ ಬರುತ್ತೆ, ಅವರಿಗೆ ಅಪೇಕ್ಷೆ ವ್ಯಕ್ತಪಡಿಸ್ತಾರೆ, ಅವರು ಅಲ್ಲಿಗೆ ಹೋಗ್ತಾರೆ. ಅಂದ್ರೆ ಅವರು ರಾಜ್ಯಾದ್ಯಂತ ಓಡಾಡ್ಕೊಂಡೇ ಇರ್ತಾರೆ. ಎಲ್ಲಿ ಬೇಕಾದರೂ ಅವರಿಗೆ ಸಂಘಟನೆ ಅವ್ರನ್ನ ಡೆಬ್ಯೂಟ್ ಮಾಡಬಹುದು. ಇವತ್ತು ಸುಮಾರು 4000ಕ್ಕೂ ಹೆಚ್ಚು ಪ್ರಚಾರಕರು ಇಡೀ ದೇಶದಲ್ಲಿ ಸಂಘ ಕಾರ್ಯದಲ್ಲಿ ಜೋಡ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಪ್ರಚಾರಕರು. ಆ ಪ್ರಕ್ರಿಯೆ ಏನಿದೆ ಈಗಲೂ ಕೂಡ ಇದೆ. ಪ್ರತಿ ವರ್ಷನೂ ಕೂಡ ಯುವಕರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ನಂತರ ಸಮಾಜಕ್ಕೋಸ್ಕರ ಸಮಯ ಕೊಡ್ಲಿಕ್ಕೋಸ್ಕರ ಸಂಘದ ಪ್ರಚಾರಕರಾಗಿ ಬರತಕ್ಕಂಥ ಪ್ರಕ್ರಿಯೆ, ಪ್ರೊಸೆಸ್ ಏನಿದೆ ಈಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಇದೆ. ಮೀಸಲಾತಿಯ ಬಗ್ಗೆ ಸಂಘದ ಅಭಿಪ್ರಾಯವೇನು? ಮೀಸಲಾತಿಯ ಪರವಾಗಿ ಸಂಘ ಅನೇಕ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಮ್ಮ ಅಖಿಲ ಭಾರತೀಯ ಪ್ರತಿನಿಧಿ ಸಭೆಯಲ್ಲೂ ಕೂಡ ಸಂಘದ ನಿರ್ಣಯವನ್ನು ಕೂಡ ತಗೊಂಡಿದೆ. ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಅನ್ನೋದು ದೊಡ್ಡ ಒಂದು ಶಾಪ. ಅಸ್ಪೃಶ್ಯತೆಯನ್ನ ಗಂಟು ಮೂಟೆ ಕಟ್ಟಿ ಬಿಸಾಕಬೇಕು. ಅಸ್ಪೃಶ್ಯತೆ ಶಾಪ ಅಲ್ಲ ಅಂದ್ರೆ ಇದ್ರೆ ಈ ದೇಶದಲ್ಲಿ ಇನ್ಯಾವುದೂ ಶಾಪ ಅಲ್ಲ, ಅದು ಪಾಪ ಅಲ್ಲ ಅಂದ್ರೆ ಇನ್ಯಾವುದೂ ಪಾಪ ಅಲ್ಲ ಅನ್ನುವಂಥದ್ದನ್ನು ನಮ್ಮ ಸಂಘದ 3ನೇ ಸರ್ಸಂಘಚಾರಕರು ಬಾಳಾ ಸಾಹೇಬ್ ದೇವರಸ್ ಅವರು ಹೇಳಿದರು. ಎಲ್ಲಿ ತನಕ ಸಮಾಜದಲ್ಲಿ ಸಾಮಾಜಿಕ ಭೇದ ಭಾವ, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇರುತ್ತೆ, ಅಲ್ಲಿ ತನಕ ಮೀಸಲಾತಿಯ ಪ್ರಕ್ರಿಯೆಯನ್ನು ಮುಂದುವರಿಯುತ್ತೆ, ಸಂಘದ ಸಮರ್ಥನೆ ಇದ್ದೇ ಇರುತ್ತೆ. ಯಾವಾಗ ಮೀಸಲಾತಿಯನ್ನ ಪಡೆಯುವಂತಹ ಗುಂಪು ವ್ಯಕ್ತಿಗಳು, ಆ ಸಮುದಾಯ, ಆ ವ್ಯಕ್ತಿಗಳು ತಾವಾಗೇ ಮುಂದೆ ಬಂದು ಮೀಸಲಾತಿಯನ್ನು ಬೇಡ ಅಂತ ಹೇಳ್ತಾರೆ, ಅಲ್ಲಿ ತನಕ ಮೀಸಲಾತಿ ಮುಂದುವರಿಬೇಕು ಅನ್ನುವಂಥದ್ದನ್ನು ಸಂಘ ವ್ಯಕ್ತಪಡಿಸಿದೆ. ಮೀಸಲಾತಿಯ ಮೂಲ ಕಾರಣನೇ ಸಾಮಾಜಿಕ ಭೇದ ಭಾವ. ಇವತ್ತು ಸಮಾಜದಲ್ಲಿ ಇವತ್ತಿಗೂ ಕೂಡ ಭೇದ ಭಾವಗಳು, ಡಿಸ್ಕ್ರಿಮಿನೇಷನ್ ಇದೆ. ಬೇರೆ ಬೇರೆ ಐತಿಹಾಸಿಕ ಸಾಮಾಜಿಕ ಕಾರಣಕ್ಕೋಸ್ಕರ ಮೀಸಲಾತಿ ಭಾರತದಲ್ಲಿ ಇದೆ. ಎಲ್ಲಿ ತನಕ ಮೀಸಲಾತಿ ಇರುತ್ತೆ ಅಲ್ಲಿ ತನಕ ಅಂದರೆ ಸಾಮಾಜಿಕ ಭೇದ ಭಾವ, ಅದರ ಕಾರಣಕ್ಕೋಸ್ಕರನೇ ಮೀಸಲಾತಿಯ ವಿಷಯ ಬಂದಿದೆ. ಹಾಗಾಗಿ ಸಾಮಾಜಿಕ ಭೇದ ಭಾವ ತೊಲಗಬೇಕು. ಎಲ್ಲಿ ತನಕ ಸಮಾಜದಲ್ಲಿ ಸಾಮಾಜಿಕ ಭೇದ ಭಾವ ಇರುತ್ತೆ, ಆ ವರ್ಗದ ಜನರು ಸಮರ್ಥರಾಗುವವರೆಗೂ ಮೀಸಲಾತಿ ಇದ್ದೇ ಇರುತ್ತೆ. ಯಾವಾಗ ಆ ವರ್ಗದ ಜನರು ಮೀಸಲಾತಿಯ ಬಗ್ಗೆ ಅವರೇ ಮಾತಾಡ್ತಾರೆ, ಮೀಸಲಾತಿ ಬೇಡ ಅಂತ ಆ ವರ್ಗದ ಜನರು ಹೇಳ್ತಾರೆ, ಅಲ್ಲಿ ತನಕ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದೇ ಸಂಘದ ನಿರ್ಣಯ. ಇದು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದೆ. ಮೀಸಲಾತಿಯನ್ನು ಬಲಪಡಿಸಲಿಕ್ಕೇನೆ
ಸಂಘದ ಸ್ವಯಂ ಸೇವಕರು ಯಾರಿಗೆ ಮೀಸಲಾತಿ ಸಿಗಬೇಕು, ಯಾರಿಗೆ ಅದರ ಅವಶ್ಯಕತೆ ಇದೆ, ಎಲ್ಲಿ ಸುಧಾರಣೆ ಅವಶ್ಯಕತೆ ಇದೆ, ಅದನ್ನು ಬಲಪಡಿಸೋ ದೃಷ್ಟಿಯಿಂದಲೂ ಕೂಡ ಅಲ್ಲಲ್ಲಿ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಗೋಹತ್ಯೆ ನಿಷೇಧದ ಕುರಿತು ನಿಮ್ಮ ವಿಚಾರವೇನು? ಗೋಹತ್ಯೆ ವಿಷಯದ ಕುರಿತು 1952ನೇ ಇಸ್ವಿನಲ್ಲಿ ದೊಡ್ಡ ಒಂದು ಆಂದೋಲನವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಡೆಯಿಂದ ಮಾಡಲಾಗಿತ್ತು. ದೊಡ್ಡ ಮಟ್ಟಿನ ಸಹಿ ಸಂಗ್ರಹ ಅಭಿಯಾನ. ಈ ದೇಶದಲ್ಲಿ ಗೋವನ್ನು ತಾಯಿ ಸ್ವರೂಪದಲ್ಲಿ ಪೂಜೆ ಮಾಡತಕ್ಕಂಥ ಅಥವಾ ಗೌರವ ಕೊಡ್ತಕ್ಕಂಥ ದೇಶ ನಮ್ಮದು. ಹಾಗಾಗಿ ಈ ಸಮಾಜದ ಒಂದು ಅಪೇಕ್ಷೆ ಗೋ ಹತ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಹಾಗಾಗಿ ಗೋ ಹತ್ಯೆಯ ವಿರುದ್ಧ ಸಮಾಜದ ಒಂದು ಮನಸ್ಸಲ್ಲಿ ಇರತಕ್ಕಂಥ ಅಭಿಪ್ರಾಯ ಏನಿದೆ ಅದನ್ನು ಕ್ರೋಢೀಕರಿಸಿ 1952ನೇ ಇಸ್ವಿಯಲ್ಲಿ ಬಹಳ ದೊಡ್ಡ ಗೋಹತ್ಯೆ ನಿಷೇಧ ಆಂದೋಲನವನ್ನು ಸಂಘದ ಕಡೆಯಿಂದ ಮಾಡಲಾಗಿತ್ತು. ಈಗಲೂ ಕೂಡ ಗೋಹತ್ಯೆ ಅದರ ಬಗ್ಗೆ ಸಂಘದ ಸ್ವಯಂ ಸೇವಕರಲ್ಲಲ್ಲಿ ಧ್ವನಿ ಎತ್ತದಂಥದ್ದು ನಾವು ನೋಡ್ಬೋದು. ಗೋ ಸಂರಕ್ಷಣೆ ಮತ್ತು ಗೋ ಸಂವರ್ಧನೆ ಈ ದೃಷ್ಟಿಯಿಂದಲೇ ಸಂಘದಲ್ಲಿ ಗೋ ಸೇವಾ ಗತಿವಿಧಿ ಅನ್ನುವಂಥದ್ದು ಇದೆ. ಹಾಗಾಗಿ ಗೋವಿನ ಬಗ್ಗೆ ಸಂಘದ ಬಹಳ ಕಾಳಜಿ ಇದೆ. ಗೋ ಸಂತತಿ ಬಗ್ಗೆ, ಅದರ ಸಂರಕ್ಷಣೆ ಬಗ್ಗೆ, ಅದರ ಸಂವರ್ಧನೆ, ತತಿಗಳು ಜಾಸ್ತಿ ಆಗುವ ಬಗ್ಗೆ ಮತ್ತು ಗೋ ಪಾಲನೆ ಬಗ್ಗೆ ಸಂಘದ ಆಗ್ರಹ ಇದ್ದೇ ಇದೆ. ಹಾಗಾಗಿ ಗೋ ಸೇವಾ ಗತಿವಿಧಿ ಒಂದು ಇನಿಷಿಯೇಟಿವ್ ಮೂಲಕ ಸಂಘ ಇಡೀ ಸಮಾಜ ಬಾಂಧವರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಗೋಶಾಲೆಗಳು ಕೂಡ ನಡೀತಾ ಇದೆ. ಕರ್ನಾಟಕದಲ್ಲಿ ಸುಮಾರು 170ಕ್ಕೂ ಹೆಚ್ಚು ಗೋಶಾಲೆಗಳು ಸ್ವಯಂ ಸೇವಕರು ಮತ್ತು ಬೇರೆ ಬೇರೆ ಪ್ರೇರಣೆಯಿಂದ ಸಂಘಟನೆಗಳು ಕೂಡ ನಡೆಸ್ತಾ ಇದೆ. ಹೀಗಾಗಿ ಗೋ ಹತ್ಯೆಯ ಬಗ್ಗೆ ಸಂಘ ಆಗಾಗ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಗೋ ಹತ್ಯೆ ನಿಷೇಧದ ಬಗ್ಗೆ ಸಂಘದ ಆಗ್ರಹ ಇದ್ದೇ ಇದೆ. ಈ ಮತಾಂತರ, ಜಿಹಾದ್, ಕಾಶ್ಮೀರಿ ಪಂಡಿತರ ಬಗ್ಗೆ RSSನ ನಿಲುವೇನು? ಮೋಸದ ಮತಾಂತರ, ಫೋರ್ಸ್ಡ್ ಕನ್ವರ್ಷನ್, ಇದನ್ನು ಸಂಘ ಪ್ರಾರಂಭದಿಂದಲೂ ವಿರೋಧಿಸಿಕೊಂಡು ಬರ್ತಾ ಇದೆ. ಲವ್ ಜಿಹಾದ್ ಸೇರ್ಕೊಂಡ ಹಾಗೆ ಮೋಸದ ಪ್ರಕರಣಗಳಲ್ಲಿ ಈಗಾಗಲೇ ನಮಗೆ ಗೊತ್ತೇ ಇದೆ. ಆ ರೀತಿಯ ಪ್ರಕರಣಗಳಲ್ಲಿ ಏನು ವ್ಯಕ್ತಿಯ ಧಾರ್ಮಿಕ ನಿಷ್ಠೆಯನ್ನು ಗುರಿಯನ್ನಾಗಿರಿಸಿ ಲವ್ ಜಿಹಾದ್ ಮಾಡುವಂಥದ್ದು, ಇದರ ಬಗ್ಗೆ ಸಂಘದ ವಿರೋಧ ಈಗಾಗಲೇ ಸ್ವಯಂ ಸೇವಕರಲ್ಲಿ ವ್ಯಕ್ತಪಡಿಸಿದರೆ ಮತಾಂತರವನ್ನು ನಿಷೇಧ ಮಾಡಲಿಕ್ಕೆ ಅನೇಕ ಕಡೆಗಳಲ್ಲಿ ಸಂಘ ಒತ್ತಾಯ ಮಾಡಿದೆ ಮತ್ತು ಮತಾಂತರ ನಿಷೇಧ ಮಾಡೋ ದೃಷ್ಟಿಯಿಂದಲೇ ಮತ್ತು ಮತಾಂತರಿತರನ್ನು ವಾಪಸ್ ತರೋ ದೃಷ್ಟಿಯಿಂದಲೇ ಧರ್ಮ ಜಾಗರಣೆ ಕೂಡ ಕೆಲಸ ಮಾಡ್ತಾ ಇದೆ. ಈ ದೇಶದಲ್ಲಿ ಮತಾಂತರ ಅನ್ನುವಂಥದ್ದು ದೇಶದ ಮೂಲ ವಿಚಾರ ಅಲ್ಲ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಯಾವುದೇ ದೇವರನ್ನು ಪೂಜೆ ಮಾಡುವ ವಿಚಾರ ವೈಶಾಲ್ಯತೆ ನಮ್ಮ ದೇಶದಲ್ಲಿ ಇದೆ. ಹಾಗಾಗಿ ಇಂಥ ದೇವರನ್ನು ಬಿಟ್ಟು ಇಂಥ ದೇವರನ್ನು ಮಾತ್ರ ಮಾಡಬೇಕು ಅನ್ನೋ ಫೋರ್ಸ್ಡ್, ಮೋಸದ ಮತ್ತು ಆಮಿಷದ ಈ ಥರದ ಮತಾಂತರಗಳೇನಿದೆ, ಬಲವಂತದ ಮತಾಂತರಗಳೇನೆ ಅದನ್ನು ವಿರೋಧ ಮಾಡಿದೆ. ಕಾಶ್ಮೀರದಲ್ಲಿ ಅಲ್ಲಿನ ಪಂಡಿತರಿಗೆ ಪುನರ್ವಸತಿ ಅನ್ನುವಂಥದ್ದು ಸಮಾಜದ ಅಪೇಕ್ಷೆ. ಅನೇಕ ಸಂದರ್ಭದಲ್ಲಿ ಅಲ್ಲಿನ ಪುನರ್ವಸತಿ ಆಗಬೇಕು, ಅಲ್ಲಿನ ಸಂಸ್ಕೃತಿಯ ಸಂರಕ್ಷಣೆ ಆಗಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸರ್ಕಾರಗಳು ಮತ್ತು ಅನೇಕ ಸಂಘ ಸಂಸ್ಥೆಗಳು ಹೇಳಿದೆ. ಕಾಶ್ಮೀರ ಪಂಡಿತರ ಪುನರ್ವಸತಿ ಮತ್ತು ಅಲ್ಲಿನ ಜನರ ಒಟ್ಟು ಸುರಕ್ಷೆ ದೃಷ್ಟಿಯಿಂದ ಈಗಾಗಲೇ ಸಂಘ ಅನೇಕ ಸಾಮಾಜಿಕ ಜಾಗೃತಿಯ ಕೆಲಸಗಳನ್ನು ಕೂಡ ಮಾಡಿದೆ. ಹಿಂದೆ ಆರ್ಟಿಕಲ್ 370, 35A ಅದನ್ನು ಹೋಗಲಾಡಿಸುವ ವಿಷಯದಲ್ಲಿರ್ಬೋದು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಬಲಿದಾನದಿಂದ ಮೊದಲುಗೊಂಡು ಇತ್ತೀಚಿನ ದಿನವರೆಗಳು ಕೂಡ ಅಲ್ಲಿನ ಹೋರಾಟಕ್ಕೆ, ಅಲ್ಲಿನ ಜನಜೀವನ ಶಾಂತಿಯುತವಾಗಿ ನೆರವೇರಲಿಕ್ಕೆ, ಅಲ್ಲಿ ಭಯೋತ್ಪಾದನೆ ಮಟ್ಟ ಆಗಲಿಕ್ಕೆ, ಭಯೋತ್ಪಾದನೆಯನ್ನು ಪೂರ್ತಿ ನಿಗ್ರಹ ಮಾಡಲಿಕ್ಕೆ ಮತ್ತು ಅಲ್ಲಿನ ಮೂಲ ನಿವಾಸಿಗಳು, ಅಲ್ಲಿನ ಪ್ರಮುಖರು ಯಾರಿದ್ದಾರೆ ಅವರ ಪೂರ್ತಿ ಪುನರ್ವಸತಿ ದೃಷ್ಟಿಯಿಂದ ಅಲ್ಲಲ್ಲಿ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಕಾಶ್ಮೀರ ದೃಷ್ಟಿಯಿಂದ ಬರ್ತಾ ಇದೆ ಜನಜೀವನ. ಮತ್ತೆ ಅಲ್ಲಿ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರು ಇದ್ದಾರೆ, ಈಗ ಅವ್ರದ್ದು ಸಂಖ್ಯೆ ಜಾಸ್ತಿ ಇದೆಯಾ ಅಲ್ಲಿ? ನೀವು ಹೇಳಬೇಕು, ಖಂಡಿತ ಇದೆ. ದೇಶದಾದ್ಯಂತ ಹಂಚ್ಕೊಂಡಿದ್ದಾರೆ. ಅಂದ್ರೆ ಕಾಶ್ಮೀರ ಪ್ರಾಂತ್ಯದಲ್ಲಿ ಆ ಕಣಿವೆಯಲ್ಲಿ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಅಲ್ಲಿ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ನಮ್ಗೆ ಗೊತ್ತಾಗಿದೆ. ಹಿಂದಿನ ಜನಸಂಖ್ಯೆಗೂ ಈಗಿನ ಜನಸಂಖ್ಯೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆದರೆ 1990ನೇ ಇಸವಿಯಲ್ಲಿ ಅಲ್ಲಿ ಏನು ಎಕ್ಸೋಡಸ್ ಆಯಿತು, ಅಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ, ಪಂಡಿತರ ಮೇಲೆ ಎಲ್ಲ ಒಟ್ಟು ಅಲ್ಲಿನ ಕಾಶ್ಮೀರದ ಮೇಲೆ ಏನು ದಾಳಿ ಆಯಿತೋ, ಆ ದಾಳಿಯ ನಂತರ ಅವರೇನು ಡಿಸ್ಪ್ಲೇಸ್ ಆದರು, ನಿರಾಶ್ರಿತರಾಗಿ ಬೇರೆ ಬೇರೆ ಕಡೆ ಹೋದರು, ವಾಪಸ್ ಬರಲಿಕ್ಕೆ ಆಗ್ರಹಗಳಿತ್ತು. ಅದು ವಾಪಸ್ ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಅಲ್ಲಿ ಕಡೆ ನಡೀತಾ ಇದೆ. ಜನಸಂಖ್ಯೆ ವ್ಯತ್ಯಾಸ ಆಗೋದು ನಿಮಗೆ ಗೊತ್ತೇ ಇದೆ ಅಲ್ಲ, ಸೆನ್ಸಸ್ ರಿಪೋರ್ಟ್ ಇದೆ, ಸಾಕಷ್ಟು ವ್ಯತ್ಯಾಸ ಆಗಿದೆ. ಜನಸಂಖ್ಯೆ ದೃಷ್ಟಿಯಿಂದ ಸಾಕಷ್ಟು ವ್ಯತ್ಯಾಸ ಆಗಿದೆ. ಹಿಂದೂ ರಾಷ್ಟ್ರದ ಕಲ್ಪನೆ ಅಂದರೆ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ನು ಹಿಂದೂ ಆಗಿ ಬದುಕೋದಾ? ಹಿಂದೂ ರಾಷ್ಟ್ರ ಅಂದರೆ ಭಾರತೀಯರೆಲ್ಲರೂ ಒಟ್ಟಾಗಿ ಭಾರತೀಯರಾಗಿ, ಭಾರತೀಯ, ಹಿಂದೂ ಇದೆಲ್ಲ ಸಿನಾನಿಮ್ ಶಬ್ದಗಳೇ. ನಾವು ಬದುಕುವಂಥದ್ದೇ ಆಗಿದೆ. ಭಾರತದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಈ ಸನಾತನ ಸಂಸ್ಕೃತಿಯ ವಾಹಕರು. ವಿ ಇನ್ಹೆರಿಟ್ ಎ ಕಾಮನ್ ಇನ್ಹೆರಿಟೆನ್ಸ್. ಭಾರತದಲ್ಲಿರುವ ಪ್ರತಿಯೊಬ್ಬರು ಕೂಡ ಒಂದು ಸಂಸ್ಕೃತಿಯ ಪ್ರವಾಹದಿಂದ ಬಂದಿದ್ದಾರೆ. ಉಪಾಸನಾ ಪದ್ಧತಿ ಯಾವುದೇ ಇರ್ಬೋದು, ಅವರ ಜೀವನ ಪದ್ಧತಿ ಯಾವುದೇ ಇರ್ಬೋದು, ಬೇರೆ ಬೇರೆ ರೀತಿಯ ಉಪಾಸನಾ ಪದ್ಧತಿಗಳನ್ನು, ವೇ ಆಫ್ ವರ್ಷಿಪ್ ಅವರು ಹೊಂದಿರ್ಬೋದು. ಭಾರತ ಹಿಂದೂ ರಾಷ್ಟ್ರ, ಇದು ಹಿಂದೂ ಸಂಸ್ಕೃತಿಯ ನೆಲ.
ಇಲ್ಲಿರುವವರು ಎಲ್ಲರೂ ಕೂಡ ಹಿಂದೂಗಳು ಅನ್ನೋಂಥದ್ದು ಸಂಘ ಆಗಾಗ ಹೇಳ್ಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ಮ ಸರಸಂಘ ಚಾಲಕರೇ ಆಗಾಗ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ, ಭಾರತೀಯರೆಲ್ಲರ DNA ಒಂದೇ ಇದೆ, ಭಾರತದ ಪ್ರತಿಯೊಬ್ಬರು ಕೂಡ ಒಂದೇ, ಅಂದರೆ ಭಾರತದ ಪ್ರತಿಯೊಂದು ಅಂಗಗಳು ಕೂಡ ಹಿಂದೂ ರಾಷ್ಟ್ರದ ಅಂಗಗಳೇ ಅವರೆಲ್ಲರೂ ಕೂಡ. ಆ ರೀತಿಯಲ್ಲಿ ಭಾರತ ಒಂದು ಹಿಂದೂ ರಾಷ್ಟ್ರ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಏನಿದೆ ಪ್ರಾರಂಭದಿಂದಲೂ ಸಂಘ ಹೇಳ್ಕೊಂಡು ಬರ್ತಾ ಇದೆ. ಉಪಾಸನಾ ಪದ್ಧತಿಯಿಂದ ಯಾರು ಏನು ಬೇಕಾದರೂ ಇರ್ಬೋದು, ಯಾರನ್ನು ಬೇಕಾದರೂ ಪೂಜೆ ಮಾಡುತ್ತಾ ಸ್ವಾತಂತ್ರ್ಯ ಈ ದೇಶದ ನೆಲದಲ್ಲಿದೆ. ಆದರೆ ಇದು ಹಿಂದೂ ಸಮಾಜ, ಇದು ಹಿಂದೂ ರಾಷ್ಟ್ರ ಅನ್ನುವ ನಂಬಿಕೆ ಸಂಘದ್ದು ಬಲವಾಗಿದೆ. ಅಖಂಡ ಭಾರತದ ಪರಿಕಲ್ಪನೆ ಸಾಧ್ಯವಾಗುತ್ತಾ? ಅಖಂಡ ಭಾರತದ ಪರಿಕಲ್ಪನೆ ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಅದರ ಪರಿಕಲ್ಪನೆಯಲ್ಲಿ 4-5 ಅಂಶಗಳಿದ್ದಾವೆ. ಒಂದು, ಭೌಗೋಳಿಕವಾಗಿ ನಾವು ಅಖಂಡವಾದವರು ವಾಪಸ್ ಒಂದಾಗೋದು. ಇನ್ನೊಂದು, ಸಾಂಸ್ಕೃತಿಕವಾಗಿ ನಾವು ಒಂದಾಗುವಂಥದ್ದು. ಅನೇಕ ಸಂದರ್ಭದಲ್ಲಿ ರಾಜತಾಂತ್ರಿಕವಾಗಿ ನೋಡಿದಾಗ ನಾವು ಭೌಗೋಳಿಕ ರೀತಿಯಲ್ಲಿ ನಾವು ಹೇಳ್ತಾ ಇದ್ವಿ. ನಿಜ, ಹಿಂದೆ ಭಾರತ ಒಂದಾಗಿತ್ತು, ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ಭಾರತ ಖಂಡನೆಗೆ ಒಳಗಾಯಿತು, ಖಂಡಿತವಾಯಿತು, ನಾವು ಖಂಡಿಸಲ್ಪಟ್ವಿ. ಅಖಂಡ ಅಂದಾಗ ನಾವೆಲ್ಲರೂ ಒಂದೇ ಇರುವ ಭಾರತ ಅಂತ. ಅದರ ಬಗ್ಗೆ ಮಹರ್ಷಿ ಅರವಿಂದರು ಅನೇಕ ಸಂದರ್ಭಗಳು ಹೇಳಿದ್ರು, ಭಾರತ ಒಂದಾಗೇ ಆಗತ್ತೆ ಅಂತ ಅವರ ನಂಬಿಕೆ ಇದೆ. ಅಖಂಡ ಭಾರತ ಸಂಕಲ್ಪವನ್ನು, ಕಲ್ಪನೆಯನ್ನು ಸಂಘನೂ ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳಿದೆ. ಸಾಂಸ್ಕೃತಿಕವಾಗಿ ನಾವು ಮೊದಲು ಒಂದಾಗಬೇಕು, ಭೌಗೋಳಿಕವಾಗಿ ನಂತರ ಒಂದಾಗುವಂಥದ್ದು ಇದ್ದೇ ಇರುತ್ತೆ. ಈ ಪರಿಕಲ್ಪನೆ ದೃಷ್ಟಿಯಿಂದ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಕೆಲಸಗಳು ನಡೀತಾ ಇದೆ. ನಾವು ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಸಿವಿಲೈಸೇಷನ್, ನಾಗರಿಕತೆಯ ಭಾಗ ಅನ್ನುವ ಅಂಶವನ್ನು ಆಗಾಗ ನಾವು ಪುನಸ್ಮರಣೆ ಮಾಡ್ತಾ ಹೋಗಬೇಕು. ಪ್ರತಿ ಸರ್ತಿನೂ ನಾವು ಯೋಚನೆ ಮಾಡುವಾಗ ನಮ್ಮ ಸಾಂಸ್ಕೃತಿಕ ಇತಿಹಾಸ, ವರ್ತಮಾನದ ತಲ್ಲಣಗಳು, ಭವಿಷ್ಯದ ಭಾರತ, ಈ ಮೂರನ್ನು ಕಣ್ಮುಂದೆ ಇಟ್ಕೊಂಡು ನಾವು ಸಾಮಾಜಿಕವಾಗಿ ನಾವು ಸಕ್ರಿಯರಾಗ್ತಾ ಹೋಗಬೇಕು. ಆ ಸಂದರ್ಭದಲ್ಲಿ ಅಖಂಡ ಭಾರತದ ಪರಿಕಲ್ಪನೆ ಏನಿದೆ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಅಖಂಡತ್ವ ಅದನ್ನು ನಾವು ಆಗಾಗ ಹೇಳ್ತಾ ಬರ್ತಾ ಇರ್ತೀವಿ. ನೋಡೋಣ ಮುಂದೆ ಸಾಮಾಜಿಕ ಪರಿಸ್ಥಿತಿಗಳು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಏನು ಬದಲಾವಣೆ ಆಗುತ್ತೆ, ಅದರ ಒಂದು ಒಳನೋಟಗಳು ಇದ್ದೇ ಇರುತ್ತೆ. ಲೆಟ್ಸ್ ಸಿ ದ ಚೇಂಜಸ್ ಹ್ಯಾಪನಿಂಗ್ ನಮ್ಮ ನೆರೆಕೆರೆ ದೇಶಗಳಲ್ಲಿ ನಡೀತಾ ಇರುತ್ತೆ. ಆದರೆ ಅಖಂಡ ಭಾರತ ಅಂತಕ್ಕಂಥದ್ದು ಮೂಲಭೂತವಾಗಿ ಒಂದು ಸಾಂಸ್ಕೃತಿಕ ಭೌಗೋಳಿಕ ಚಿಂತನೆ. ಆ ಚಿಂತನೆಯನ್ನು ಸಂಘ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಟ್ಟಾರೆ ಆಗಬೇಕು, ಆಗ ಮಾತ್ರ ಅಖಂಡ ಭಾರತ ಆಗಕ್ಕೆ ಸಾಧ್ಯ ಅಂತೀರಾ? ಅಖಂಡ ಭಾರತ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ, 2-3 ದೃಷ್ಟಿಯಿಂದ ಅಖಂಡ ಭಾರತದ ಒಂದು ಕಾನ್ಸೆಪ್ಟ್ ಇದೆ. ಭೌಗೋಳಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ. ಸಾಂಸ್ಕೃತಿಕವಾಗಿ ನಾವು ಅಖಂಡ ಭಾರತದ ಮೊದಲ ಹೆಜ್ಜೆಯಲ್ಲಿ ಅದಾಗಬೇಕು. ಸಾಂಸ್ಕೃತಿಕವಾಗಿ ಅಖಂಡ ಭಾರತದ ಕಲ್ಪನೆ ಒಂದು ಕಾಲದಲ್ಲಿ ಕೂಡಿ ಬರುತ್ತೆ. ಯಾವಾಗ ಆಗತ್ತೆ, ಸದ್ಯ ಆಗತ್ತೋ, ಇಮಿಡಿಯೇಟ್ ಆಗುತ್ತೋ ಗೊತ್ತಿಲ್ಲ, ಕಾಲ ಕೂಡಿ ಬರಬೇಕು. ನಾಗರಿಕತೆ ಅಂದಾಗ್ಲೇ ಅದು ಅನೇಕ ವರ್ಷಗಳ ಇತಿಹಾಸ ಇರುವಂಥದ್ದು, ಒಂದೆರಡು ದಿನದ ಕೆಲಸ ಅಲ್ಲ, ಅದು 1-2 ವರ್ಷಗಳದ್ದಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಯಾವಾಗಂತ ನಮಗೂ ಗೊತ್ತಿಲ್ಲ. ಆದರೆ ಕಾಲಗರ್ಭದ ಅನೇಕ ಚಟುವಟಿಕೆಗಳನ್ನು ಪರಸ್ಪರ ಗಮನಿಸ್ತಾ ಇದ್ರೆ ಗೊತ್ತಾಗತ್ತೆ ಯಾವ ರೀತಿಯಲ್ಲಿ ಸಾಕ್ತಾ ಇದೆ. ಒಂದು ಕಾಲದಲ್ಲಿ ಖಂಡಿತವಾಗಿಯೂ ಕೂಡ ಅಖಂಡ ಭಾರತದ ಕನಸು ಆಗತ್ತೆ ಅನ್ನುವಂಥದ್ದನ್ನು ಮಹರ್ಷಿ ಅರವಿಂದರು ಹೇಳಿದ್ದು ಅನ್ನೋದನ್ನು ನಮ್ಮ ಗಮನಕ್ಕೆ ತಂದಿದ್ದೆ. ಇನ್ನೊಂದು ಜಿ, ಈ ಇತಿಹಾಸಗಳಿಂದ ನೋಡ್ಕೊಂಬಂದ್ರೆ ನಮ್ಮ ಹಿಂದೂಗಳಲ್ಲಿನ ಒಗ್ಗಟ್ಟು, ಸ್ವರಕ್ಷಣಾ ಸಾಮರ್ಥ್ಯ ಆಗಿರ್ಬೋದು, ಮತ್ತು ಕ್ಷಾತ್ರ ತೇಜಸ್ಸು, ಇದೆಲ್ಲ ಒಂಥರ ಮಸ್ಕಾಗ್ತಾ ಹೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಆ ಥರ ಇಲ್ಲ. ಕಾಲಕಾಲಕ್ಕೆ ಹಿಂದೂ ಸಮಾಜ ಅಥವಾ ಭಾರತೀಯ ಸಮಾಜ ಏನಿದೆ ಕ್ಷಾತ್ರ ಪರಂಪರೆಯನ್ನು ಮೈಗೂಡಿಸ್ಕೊಂಡು ಬಂದಿದೆ. ಈ ದೇಶದಲ್ಲಿ ಯಾವಾಗೆಲ್ಲ ಆಕ್ರಮಣ ಆಯಿತೋ ಈ ಸಮಾಜದಿಂದಲೇ ಯಾರೋ ಬಂದಿದ್ದಾರೆ, ಇಲ್ಲ ಅಂತ ಇಲ್ಲ. ಯಾವುದೇ ಆಕ್ರಮಣ ಇರ್ಬೋದು, ದೀರ್ಘಕಾಲದ ಆಕ್ರಮಣದಲ್ಲಿ ಹಿಂದೂ ಸಮಾಜ ಯಾವತ್ತೂ ಕೂಡ ಆಕ್ರಮಣಗಳಿಗೆ ಉತ್ತರ ಕೊಟ್ಟಿಲ್ಲ ಅಂತ ಇಲ್ಲ. ಇದು ಯಾವುದೇ ಸಂದರ್ಭದಲ್ಲಿ ಇರ್ಬೋದು. ಅದು ಅಂಬಿ ಪುರೂರವನ ಕಾಲದಲ್ಲಿ ಇರ್ಬೋದು, ಚಂದ್ರಗುಪ್ತನ ಕಾಲದಲ್ಲಿ ಇರ್ಬೋದು, ಮಹಾರಾಣಾ ಪ್ರತಾಪ್ ಇರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜ ಇರ್ಬೋದು, ಕೃಷ್ಣದೇವರಾಯರ ಕಾಲದಲ್ಲಿ ಇರ್ಬೋದು. ಇಡೀ ಭಾರತವನ್ನು ನೋಡಿದರೆ ಹಿಂದೂ ರಾಜರುಗಳು ಅಂತ ನಾವೇನು ಅಂದ್ಕೊಳ್ಳಿ, ಅಲ್ಲಿ ಭಾರತದಲ್ಲಿ ಎಲ್ಲರೂ ಹಿಂದೂ ರಾಜರೇ ಇದ್ರು ಒಂದು ಕಾಲದಲ್ಲಿ. ಆ ರಾಜ ಪರಂಪರೆ ನೋಡಿದಾಗ ಕ್ಷಾತ್ರ ತೇಜಸ್ ಇದ್ದೇ ಇದೆ. ಆಕ್ರಮಣಗಳನ್ನು ಎದುರಿಸಿದ ದೇಶ ನಮ್ಮದು. ಈ ದೇಶದ ಮೂಲ ಸತ್ವವನ್ನು ನಾವು ಬಿಟ್ಕೊಟ್ಟಿಲ್ಲ. ಜಗತ್ತಿನ ಬೇರೆ ದೇಶಗಳಲ್ಲಿ ಆದಂತಹ ಅವಸ್ಥೆ ನಮ್ಮ ದೇಶದಲ್ಲಿ ಬಂದಿಲ್ಲ. ಜಗತ್ತಿನ ಬೇರೆ ದೇಶದಲ್ಲಿ ರಾಜ ಸೋತಾಗ ಸಾಮ್ರಾಜ್ಯವನ್ನು ಸೋಲ್ತಾ ಹೋಯಿತು. ಉದಾಹರಣೆಗೆ ಗ್ರೀಕ್ಸ್ ದೇಶದ ಮೇಲೆ ದಾಳಿ ಆಯಿತು, ಗ್ರೀಸ್ ಸಂಸ್ಕೃತಿ ಪೂರ್ತಿ ನಾಶ ಆಯಿತು. ರೋಮನ್ ಸಂಸ್ಕೃತಿ ಮೇಲೆ ದಾಳಿ ಆಯಿತು, ಇವತ್ತು ರೋಮನ್ ಸಂಸ್ಕೃತಿ ಇಲ್ಲ. ಜಗತ್ತಿನ ಹತ್ರ ಅನೇಕ ಉದಾಹರಣೆಗಳನ್ನು ತಗೊಂಡು ನೋಡಿದ್ರೆ ಪರ್ಷಿಯಾ ಇರ್ಬೋದು, ಬ್ಯಾಬಿಲೋನಿಯಾ, ಮೆಸೊಪೊಟೇಮಿಯಾ ಕಲ್ಚರ್ಗಳಿರ್ಬೋದು, ಇವತ್ತು ಜಗತ್ತಿನಲ್ಲಿ ಅದು ಇಲ್ಲವೇ ಇಲ್ಲ, ಪೂರ್ತಿ ಬದಲಾಗಿದೆ. ಭಾರತದ ಮೇಲೆ ದಾಳಿ ಆದಾಗ, ಭಾರತೀಯ ಸಂಸ್ಕೃತಿಯ ಮೇಲೂ ದಾಳಿ ಆದಾಗಲೂ ಕೂಡ ಇವತ್ತು ಭಾರತವಾಗಿ ಉಳಿದಿದೆ. ಯಾಕೆ ಕಾರಣ ಅಂದರೆ ಭಾರತದ ಸಂಸ್ಕೃತಿ ಜನಸಾಮಾನ್ಯರು ಉಳಿಸಿದ್ರು, ಕೇವಲ ರಾಜನ ಮೇಲೆ ಕೇಂದ್ರೀಕೃತ ಆಗಲಿಲ್ಲ. ಕೆಲವೊಮ್ಮೆ ರಾಜ ಸೋತಿರ್ಬೋದು, ರಾಜ ಪರಕೀಯರ ಆಕ್ರಮಣಕ್ಕೆ ತುತ್ತಾಗಿರ್ಬೋದು, ಆದರೆ ಜನರು ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರು.
ಇಲ್ಲಿ ಸಂಸ್ಕೃತಿ, ಭರತನಾಟ್ಯ, ಯಕ್ಷಗಾನ ಅಥವಾ ಭಾರತದ ಪ್ರತಿಯೊಂದು ಕಲೆಗಳು, ವೇದ ಸಾಹಿತ್ಯ, ಸಂಸ್ಕೃತಿ, ಸುಭಾಷಿತ, ರಾಮಾಯಣ, ಮಹಾಭಾರತ ಎಲ್ಲವನ್ನು ಉಳಿಸ್ಕೊಂಡು ಬಂದರು. ಜನರು ಉಳಿಸ್ಕೊಂಡು ಬಂದರು. ಅಂದರೆ ಹಿಂದೂಗಳು ಉಳಿಸ್ಕೊಂಡು ಬಂದಿದ್ರು. ಹಾಗಾಗಿ ದೇಶದ ಒಟ್ಟಾರೆ ರಚನೆಯನ್ನು ನೋಡಿದಾಗ ಪ್ರತಿ ಕಾಲದಲ್ಲೂ ಕೂಡ ಆಕ್ರಮಣದ ಪ್ರಭಾವಕ್ಕೆ ನಾವು ಒಳಗಾಗಿದ್ದೇವೆ, ಇಲ್ಲ ಅಂತಿಲ್ಲ. ಆಕ್ರಮಣಕಾರಿಗಳು ನಮ್ಮನ್ನು ಪ್ರಭಾವಿಸಿದ್ದಾರೆ, ಹೌದು. ನಮ್ಮ ದೇಶ ತುಂಡಾಗಿದೆ ಅನ್ನೋದು ಹೌದು. ಬ್ರಿಟಿಷರು ಬಂದ ಮೇಲೆ ಇಂಗ್ಲೀಷ್ನ ಪ್ರವೇಶ ಆಗಿದೆ ಅನ್ನೋದು ಹೌದು. ಇದೆಲ್ಲ ಇದ್ರೂ ಕೂಡ ಭಾರತೀಯ ಸಮಾಜ ಇದೆಲ್ಲವನ್ನು ಉಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೋಸ್ಕರನೇ ಮೊಹಮ್ಮದ್ ಇಕ್ಬಾಲ್ ಅವರು ಅವರ ಕವಿತೆಯಲ್ಲಿ ಸಾರೆ ಜಹಾನ್ ಸೆ ಅಚ್ಚದಲ್ಲಿ ಹೇಳ್ತಾರೆ, ಯುನಾನ್, ಮಿಸ್ರ್, ರುಮಾ ಸಬ್ ಮಿಟ್ ಗಯೇ ಜಹಾನ್ ಸೆ, ಮಗರ್ ಅಬ್ ಹೈ ಬಾಕಿ ನಾಮ್ ಔರ್ ನಿಶಾನ್ ಹಮಾರಾ, ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಯುನಾನ್, ಮಿಸ್ರೋ, ರುಮಾ, ಗ್ರೀಕ್, ರೋಮ್, ಈಜಿಪ್ಟ್ ಸಬ್ ಮಿಟ್ ಗಯೇ, ಅದು ಯಾವುದು ಕೂಡ ಇವತ್ತಿಲ್ಲ. ಆದರೆ ಇವತ್ತಿಗೂ ಕೂಡ ನಮ್ಮ ಹೆಸರು ನಾಮ್ ಔರ್ ನಿಶಾನ್, ಭಾರತದ ಹೆಸರು, ಭಾರತದ ಗುರುತು ಇವತ್ತಿಗೂ ಉಳಿದಿದೆ. ಹಾಗಾಗಿ ಭಾರತ ತನ್ನನ್ನು ತಾನು ಉಳಿಸ್ಕೊಂಡಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಉಳಿಸ್ಕೊಳ್ಳಿಕ್ಕೆ ಕಾರಣ ಏನು? ಭಾರತೀಯರಲ್ಲಿ ಸುಪ್ತವಾಗಿರುವ ಕ್ಷಾತ್ರ ತೇಜಸ್ ಏನಿದೆ ಕಾಲಕಾಲಕ್ಕೆ ಪ್ರಕಟ ಆಗಿದೆ. ಅನೇಕ ಮಂದಿ ಬಂದಿದ್ರು. ಅಕಸ್ಮಾತ್ ಬ್ರಿಟಿಷರ ಟೈಮಲ್ಲೂ ಕೂಡ ಅವರ ಯಾವುದೇ ಬೆದರಿಕೆಗೆ ಜಗ್ಲಿಲ್ಲ, ಬಗ್ಲಿಲ್ಲ. ರಕ್ತಕ್ಕೆ ರಕ್ತ ಕೊಟ್ಟರು, ಖಡ್ಗಕ್ಕೆ ಖಡ್ಗ ಕೊಟ್ಟರು, ಪ್ರಾಣಕ್ಕೆ ಪ್ರಾಣವನ್ನೇ ಕೊಟ್ಟರು ಅನೇಕ ಮಂದಿ ಯುವಕರು. ಈ ಪರಂಪರೆ ನಮ್ಮಲ್ಲಿ ಇದೆ. ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿರ್ಬೋದು. ಸ್ವಾತಂತ್ರ್ಯ ಹೋರಾಟ ಟೈಮಲ್ಲಿ ಆಗಿರ್ಬೋದು, ಈಗ ಸ್ವಾತಂತ್ರ್ಯ ಸಿಕ್ಕ ನಂತರ ಈಗ ನಮ್ಮಂಥ ಯುವಕರಾಗಿರ್ಬೋದು, ಮನೇಲಿ ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗಪ್ಪ, ದೇವಸ್ಥಾನಕ್ಕೆ ಹೋಗಪ್ಪ, ಮನೆಗೆ ಬಾಪ, ಡಿಗ್ರಿ ಓದು, ಕೆಲಸ ತಗೋ. ಬಟ್ ನಮಗೆ ಸ್ವಾತಂತ್ರ್ಯದ ಇತಿಹಾಸನೇ ಗೊತ್ತಿಲ್ಲ ನಮಗೆ. ಅಂದರೆ ಆ ಧೈರ್ಯನೇ ನಮಗೆ ಕೊಟ್ಟಿಲ್ಲ ಮನೆಯಲ್ಲಿ. ಜಸ್ಟ್ ಇದು ಮನೆ ಮಗ ಆಗಿರೋ ಮಕ್ಕಳು ನೋಡ್ಕೋ, ದೇಶ ಬೇಕು ಅಂತ ಈಗ ನಡೀತಾ ಇದೆ ಒಂದಿಷ್ಟು ಕಡೆ. ಅದ್ರ ಬಗ್ಗೆ ಅಂದರೆ ನಮ್ಗೆ ಅರಿವೇ ಇಲ್ಲ. ಆಮೇಲೆ ನಾವು ಆಚೆ ಕಡೆ ಬಂದಾಗ ಪುಸ್ತಕಗಳು ಓದಿ ಅಥವಾ ಎಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ನನ್ನ ದೇಶದ ಪರಂಪರೆ ಹಿಂಗಿದೆ, ಇತಿಹಾಸ ಹಿಂಗಿದೆ ಅಂತ ನಮ್ಗೆ ಆಮೇಲೆ ಗೊತ್ತಾಗ್ತಾ ಹೋಗ್ತಾ ಇದೆ. ಅಂದರೆ ಒಂದು ವಯಸ್ಸಾದ್ಮೇಲೆ. ಅದು ಚಿಕ್ಕವರಿದ್ದಾಗಲೇ ಕೊಟ್ಟರೆ ತುಂಬ ಒಳ್ಳೇದಲ್ವಾ ಅಂತ. ಖಂಡಿತ ಹೌದು. ಅದಕ್ಕೆ ಸಂಘದ ತಪ್ಪು, ಸಮಾಜದ ತಪ್ಪು. ಬೆಂಗಳೂರಲ್ಲಿ ಶಾಖೆಗೆ ಹೋಗ್ತಾ ಇದ್ರು ಕೂಡ ಅವನಿಗೆ ಇಡೀ ದೇಶದ ಪರಿಕಲ್ಪನೆಯಲ್ಲಿ ದೇಶದ ಮಹಾಪುರುಷರು ಅವರಿಗೆ ಕಣ್ಮುಂದೆ ಬರುತ್ತೆ. ಕನ್ಯಾಕುಮಾರಿಯಲ್ಲಿ ಶಾಖೆಗೆ ಹೋಗ್ತಾ ಇದ್ರು ಕೂಡ ಲಲಿತಾದಿತ್ಯ, ಕಾಶ್ಮೀರದ ರಾಜನ ಬಗ್ಗೆ ಅವರು ಓದ್ತಾರೆ. ಭಾಸ್ಕರ ವರ್ಮನ ಬಗ್ಗೆ ಓದ್ತಾರೆ, ನಾಗಾರ್ಜುನ ಬಗ್ಗೆ, ಬಿರ್ಸಾ ಮುಂಡನ ಬಗ್ಗೆ ಓದ್ತಾರೆ. ಹೀಗೆ ಇಡೀ ದೇಶದ ಒಂದು ಕಲ್ಪನೆ ಅವರ ಕಣ್ಮುಂದೆ ಬರುತ್ತೆ. ಯಾಕೆಂದರೆ ಸಂಘದ ಶಾಖೆಯಲ್ಲಿ ಈ ಥರ ಹೇಳ್ಕೊಡ್ತಾರೆ. ನಿಜ, ಕೆಲವೊಮ್ಮೆ ಸಮಾಜದಲ್ಲಿ ವ್ಯಕ್ತಿ ಕೇಂದ್ರಿತ, ಸ್ವಾರ್ಥ ಕೇಂದ್ರಿತ ಯೋಚನೆಗಳು ಬರ್ಬೋದು. ಆದರೆ ಸಮಾಜ ಕೇಂದ್ರಿತ ದೃಷ್ಟಿಕೋನ, ರಾಷ್ಟ್ರ ಕೇಂದ್ರಿತ ನಮ್ಮ ದೃಷ್ಟಿಕೋನ ಆಗಬೇಕು ಅನ್ನುವಂಥದ್ದೇ ಸಂಘದ ಅಪೇಕ್ಷೆ ಇರುವಂಥದ್ದು. ಹಾಗಾಗಿ ಸಮಾಜದ ಮಧ್ಯೆ ಸಂಘದ ಶಾಖೆಗಳು ಇವತ್ತು ಕೂಡ ರಿಲೆವೆಂಟ್ ಆಗಲಿಕ್ಕೆ ಕಾರಣ ಏನಂದರೆ, ಸಾಮಾಜಿಕ ದೃಷ್ಟಿಕೋನದಿಂದ ಸಮಾಜವನ್ನು ಪ್ರಭಾವಿಸ್ತಕ್ಕಂಥ ಒಂದು ಕೆಲಸಗಳು ಇದು ನಡೀತಾ ಇದೆ. ಸಾಮಾಜಿಕ ದೃಷ್ಟಿಕೋನ ಏನಿದೆ, ಎನ್ ಐ ಟು ದ ಸೊಸೈಟಿ, ಅದು ಸಂಘದ ಶಾಖೆಗಳಲ್ಲಿ ಸಿಗುತ್ತೆ. ಅಕಸ್ಮಾತ್ ಹೊರಗಡೆ ಎಲ್ಲೂ ತನ್ನ ಅಸ್ಮಿತೆ ಗೊತ್ತಿಲ್ಲ ಅಂದರೆ ಸಂಘದ ಶಾಖೆಯಲ್ಲಿ ಬಂದವರಿಗೆ ಇದು ಹಿಂದೂಸ್ತಾನ, ನೀನು ಹಿಂದೂ, ಭಾರತ ಹಿಂದೂ ದೇಶ, ಹಿಂದೂ ರಾಷ್ಟ್ರ, ಈ ಎಲ್ಲ ಶಬ್ದಗಳೆಲ್ಲವರಿಗೆ ಗೊತ್ತಾಗುತ್ತೆ. ಹೀಗಾಗಿ ಸಿಲೆಬಸ್ಸಲ್ಲಿ ಇಲ್ಲದ, ಶಾಲೆಯಲ್ಲಿ ಸಿಗದ ಅನೇಕ ಸಾಂಸ್ಕೃತಿಕ ವಿಷಯಗಳು ಸಂಘದ ಶಾಖೆಯ ಮೂಲಕ ಅವರಿಗೆ ಗೊತ್ತಾಗುತ್ತೆ. ಹೀಗಾಗಿ ಸಂಘದ ಶಾಖೆ ಅನ್ನುವಂಥದ್ದು ಆ ರೀತಿಯ ಒಂದು ಅನೌಪಚಾರಿಕ ಶಿಕ್ಷಣದ ಒಂದು ಕೇಂದ್ರವೂ ಕೂಡ ಹೌದು. ಶತಾಬ್ದಿ ವರ್ಷದಲ್ಲಿ RSSನ ಯೋಜನೆಗಳೇನು? RSSನ ಯೋಚನೆ ಎರಡು ರೀತಿಯಲ್ಲಿದೆ. ಒಂದು, ದೇಶವ್ಯಾಪಿಯಾಗಿ ಎಲ್ಲ ಮಂಡಲಗಳನ್ನು ಸಂಘ ತಲುಪ್ತಾ ಇದೆ. ಹಾಗಾಗಿ ಪಂಚಾಯತ್ ಮಟ್ಟದವರೆಗೆ, ಕೆಲವು ಕಡೆ 2-3 ಪಂಚಾಯತ್ ಸೇರಿ ತಾಲೂಕು ಮಟ್ಟದಲ್ಲಿ ಬರುತ್ತೆ. ತಾಲೂಕಿಗಿಂತ ಚಿಕ್ಕದು, ಒಂದೆರಡು ಗ್ರಾಮ ಪಂಚಾಯತ್ ಸೇರಿಸಿದ ಒಂದು ಭೂಭಾಗವನ್ನು ಮಂಡಲ ಅಂತ ಕರಿತೀವಿ ಸಾಮಾನ್ಯವಾಗಿ. ಸಿಟಿಗಳಲ್ಲಾದರೆ ವಾರ್ಡ್, ವಸತಿ ಅಂತ ಕರಿತೀವಿ. ಹಾಗಾಗಿ ದೊಡ್ಡ ಮ್ಯಾಸಿವ್ ಔಟ್ರೀಚ್ ಸಂಘ ಹೆಚ್ಚು ಕಡೆಗಳಲ್ಲಿ ತಲುಪುವಂಥದ್ದು ಈ ವರ್ಷ ನಡೆಯುತ್ತೆ, ದೇಶಾದ್ಯಂತ ನಡೆಯುತ್ತೆ. ಒಂದು ನಡೆಯುವಾಗ ಸಮಾಜದ ಜೊತೆಗೆ ಸೇರಿಕೊಂಡು 5 ವಿಷಯಗಳಲ್ಲಿ ಪರಿವರ್ತನೆ ತರಬೇಕು ಅಂತ ಶತಾಬ್ದಿಯ ಸಂದರ್ಭದಲ್ಲಿ ಇದೆ. ಅದನ್ನು ಪಂಚ ಪರಿವರ್ತನೆ ಅಂತ ಕರಿತೀವಿ. ವಿಶೇಷವಾಗಿ ಕುಟುಂಬ ಪ್ರಬೋಧನ್, ಅಂದರೆ ಕುಟುಂಬದ ಶಾಶ್ವತ ಮೌಲ್ಯಗಳನ್ನು ಉಳಿಸುವ ದೃಷ್ಟಿಯಿಂದ, ಸಾಮಾಜಿಕ ಸಾಮರಸ್ಯ, ಅಂದರೆ ಸಮಾಜದಲ್ಲಿ ಬೇರೆ ಬೇರೆ ಜಾತಿ ಆಧಾರಿತ ವಿಷಮತೆಗಳಿದೆ, ಅದನ್ನು ನಿವಾರಿಸಿ ಒಟ್ಟಾಗಬೇಕು ಅನ್ನೋ ದೃಷ್ಟಿಯಿಂದ ಸಾಮಾಜಿಕ ಸಾಮರಸ್ಯದ ಬಗ್ಗೆ, ಹಾಗೆಯೇ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಗಿಡವನ್ನು ನೆಡುವಂಥದ್ದು, ನೀರನ್ನು ಉಳಿಸುವಂಥದ್ದು, ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸುವಂಥದ್ದು, ಆ ರೀತಿಯಲ್ಲಿ ಪರಿಸರ ಸಂರಕ್ಷಣೆ ವಿಷಯಗಳು. ಹಾಗೆಯೇ ಸ್ವದೇಶಿ ಜೀವನ ಶೈಲಿ, ಪ್ರತಿ ಮನೆಯೂ ಕೂಡ ಸ್ವದೇಶಿ ಜೀವನದಿಂದ ಕೂಡಿರಬೇಕು. ಮಾತೃಭಾಷೆಯ ಪತ್ರಿಕೆಗಳನ್ನು ತರಿಸುವಂತಿರ್ಬೋದು, ಮಾತೃಭಾಷೆಯಲ್ಲಿ ವ್ಯವಹಾರಗಳನ್ನು ಮಾಡುವಂಥದ್ದಿರ್ಬೋದು, ಹಬ್ಬ ಹರಿದಿನಗಳನ್ನು ಭಾರತೀಯ ಶೈಲಿಯಲ್ಲಿ ಮಾಡುವಂಥದ್ದಿರ್ಬೋದು. ಸೊ ಪ್ರತಿಯೊಂದರಲ್ಲೂ ಕೂಡ ತನ್ನತನ ಇರುವಂತಹ ಭಾರತೀಯ ಸ್ವದೇಶಿ ಜೀವನ ಶೈಲಿ. 5ನೇದು ಮತ್ತು ಕೊನೆಯದಾಗಿ ನಾಗರಿಕ ಶಿಷ್ಟಾಚಾರ, ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್. ಅಂದರೆ ಟ್ರಾಫಿಕ್ ರೂಲ್ಗಳ ಪಾಲನೆ ಇರ್ಬೋದು, ರಾಷ್ಟ್ರೀಯ ಸ್ಮಾರಕಗಳು ಮತ್ತು ರಾಷ್ಟ್ರೀಯ ಗುರುತುಗಳಿಗೆ ರಾಷ್ಟ್ರಧ್ವಜ,
ರಾಷ್ಟ್ರೀಯ ಗೀತೆ ಇದಕ್ಕೆ ಗೌರವ ಕೊಡುವಂಥದ್ದು, ಈ ಥರ ಭಾವನೆಗಳು ಒಬ್ಬ ನಾಗರಿಕನಾಗಿ ತನ್ನ ಕರ್ತವ್ಯ ಏನಿರ್ಬೋದು, ಕಸವನ್ನು ಎಲ್ಲೆಂದರಲ್ಲಿ ಇಲ್ಲ, ಕಸದ ಡಬ್ಬದಲ್ಲೇ ಹಾಕಬೇಕು, ಟ್ರಾಫಿಕ್ ರೂಲ್ಗಳು ಹೆಲ್ಮೆಟ್ ಹಾಕುವಂಥದ್ದು, ಎಡಗಡೆಯಲ್ಲಿ ಚಲಿಸುವಂಥ ಹಾಗೆ ಹೋಗುವಂಥದ್ದು, ಒನ್ ವೇಯಲ್ಲಿ ಹೋಗುವ, ಈ ಥರ ಏನೆಲ್ಲ ರೂಲ್ಗಳಿದೆ, ಒಬ್ಬ ನಾಗರಿಕನಾಗಿ ಸಮಾಜದ ಅಪೇಕ್ಷೆಗೆ ತಕ್ಕ ರೀತಿಯಲ್ಲಿ ತಾನು ಬದುಕುವ ರೀತಿಯಲ್ಲಿ, ತನ್ನ ಕುಟುಂಬ ವ್ಯವಹಾರ ಮಾಡುವ ರೀತಿಯಲ್ಲಿ ಪರಿವರ್ತನೆಯನ್ನು ತರುವಂಥದ್ದು. ಇದು ಈ 5 ವಿಷಯಗಳ ಪರಿವರ್ತನೆ ಶತಾಬ್ದಿಯ ಕೆಲಸ. ಸಾಮಾಜಿಕ ಸಾಮರಸ್ಯ, ಪರಿಸರ ಸಂರಕ್ಷಣೆ, ಕುಟುಂಬ ಪ್ರಬೋಧನ, ಸ್ವದೇಶಿ ಜೀವನ ಶೈಲಿ ಮತ್ತು ನಾಗರಿಕ ಶಿಷ್ಟಾಚಾರ. ಈ 5 ವಿಷಯಗಳ ಬಗ್ಗೆ ಸಂಘ ಸಮಾಜದ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದೆ. ಸ್ವಯಂ ಸೇವಕರು ತಾನು ತನ್ನ ಮನೆಯಲ್ಲಿ ಮತ್ತು ತನ್ನ ವೃತ್ತಿ ಕ್ಷೇತ್ರದಲ್ಲಿ, ಮನೆ ಅಥವಾ ಬೇರೆ ಸಾಮಾಜಿಕ ಪ್ರದೇಶದಲ್ಲಿ ಈ ಪರಿವರ್ತನೆ ತರುವ ಕೆಲಸವನ್ನು ಮಾಡ್ತಾ ಇದೆ. ಹೇಗೆ ಸಂಘದ 100ನೇ ವರ್ಷ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸಂಭ್ರಮದ ವರ್ಷ, ಜೊತೆಗೆ ಸಾಮಾಜಿಕ ಪರಿವರ್ತನೆಯ ಒಂದು ಹೊಣೆಗಾರಿಕೆಯ ವರ್ಷನೂ ಕೂಡ ಹೌದು. ಈಗ 100ನೇ ವರ್ಷ ದಾಟಿ ವಿಜಯದಶಮಿ ಆದ ತಕ್ಷಣ ನಾವು 101ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ RSSನಲ್ಲಿ ಮಹಿಳೆಯರಿಗೆ ಒಂದು ವಿಭಾಗ ಇದೆ ಅಂತ ಗೊತ್ತಿಲ್ಲ. RSSನಲ್ಲಿ ಮಹಿಳಾ ಘಟಕ ಅನ್ನಬಹುದಾದ ರಾಷ್ಟ್ರ ಸೇವಿಕಾ ಸಮಿತಿ ಅದು ನಮ್ಮ ಸಂಘಟನೆಯ ಒಂದು ಭಾಗನೇ ಆಗಿದೆ. 1936ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ವಾರ್ಧಾದಲ್ಲಿ ಅದು ಶುರುವಾಯಿತು. ಅಲ್ಲಿ ಲಕ್ಷ್ಮೀಬಾಯಿ ಕೇಳ್ಕರ್ ಅನ್ನುವ ಸಾಮಾಜಿಕ ಕಾರ್ಯಕರ್ತೆ ಅವರು ಈಗಾಗಲೇ ರಾಷ್ಟ್ರ ನಿರ್ಮಿತಿಯ ಪ್ರಕ್ರಿಯೆಯಲ್ಲಿ ಅವರು ತೊಡ್ಕೊಂಡಿದ್ರು. ಸಂಘದ ಸಂಸ್ಥಾಪಕರಾಗಿದ್ದ ಡಾಕ್ಟರ್ ಹೆಡಗೆ ಅವರವರಿಗೆ ಅವರ ಪರಿಚಯ. ಅವರು ರಾಷ್ಟ್ರ ಸೇವಿಕಾ ಸಮಿತಿಯನ್ನು ಪ್ರಾರಂಭ ಮಾಡ್ತಾರೆ, ಮೌಶಿಜಿ ಕೇಳ್ಕರ್ ಅವರು. ಅದಾದ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಅದರ ಶಾಖೆ ನಡೆಯುತ್ತೆ. ಸಾಮಾನ್ಯವಾಗಿ RSSನ ಶಾಖೆಗಳಲ್ಲಿ ದೈಹಿಕ ವ್ಯಾಯಾಮ, ಆಟೋಟಗಳು ಇರುವ ಕಾರಣ ಅಲ್ಲಿ ಮಹಿಳೆಯರು ಒಟ್ಟಿಗೆ ಸೇರಿ ಕೆಲಸ ಮಾಡೋದು ಕಷ್ಟ. ಇದು ಈ ನೈಸರ್ಗಿಕ ಭಿನ್ನತೆ ಸಮಾಜದಲ್ಲಿ ಆಲ್ರೆಡಿ ಇದೆ. ಉದಾಹರಣೆಗೆ ಒಂದು 100 ಮೀಟರ್ ಓಟ ಆಡಬೇಕು, ಪುರುಷರು ಬೇರೆ ಓಡ್ತಾರೆ, ಮಹಿಳೆಯರು ಬೇರೆ ಓಡ್ತಾರೆ. ಕಬಡ್ಡಿ ಆಡಬೇಕು, ಪುರುಷರ ಟೀಮ್ ಬೇರೆ, ಮಹಿಳೆಯರ ಟೀಮ್ ಬೇರೆ. ಕ್ರಿಕೆಟ್ ಆಡಬೇಕು, ಮಹಿಳೆಯರ ಟೀಮ್ ಬೇರೆ, ಪುರುಷರ ಟೀಮ್ ಬೇರೆ. ಯಾಕೆಂದರೆ ನೈಸರ್ಗಿಕ ಕಾರಣಕ್ಕೋಸ್ಕರ ಬೇರೆ ಬೇರೆನೇ ಇದೆ. ಸಂಘದ ಶಾಖೆಗಳು ಕೂಡ, ಸಂಘದ ಶಾಖೆಯಲ್ಲಿ ವ್ಯಾಯಾಮ ಇರುತ್ತೆ, ಪಥಸಂಚಲನ, ರೂಟ್ ಮಾರ್ಚ್ ಇರುತ್ತೆ, ಅದರ ಅಭ್ಯಾಸಗಳಿರುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಪುರುಷರ ಒಂದು ತಂಡನೇ ಬೇರೆ, ಮಹಿಳೆಯರ ತಂಡನೇ ಬೇರೆ. ಕ್ರಿಕೆಟ್ ಇಬ್ಬರು ಆಡ್ತಾರೆ, RSS ಇಬ್ಬರಿಗೂ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಪುರುಷರದ್ದು, ರಾಷ್ಟ್ರ ಸೇವಿಕಾ ಸಮಿತಿ ಅದು ಮಹಿಳೆಯರದ್ದು. ಸಮಾಜ ನಿರ್ಮಿತಿಯಲ್ಲಿ ಇಬ್ಬರು ಕೂಡ ಇದ್ದಾರೆ. ಅಂದರೆ ಕ್ರಿಕೆಟ್ ಇಬ್ಬರು ಆಡ್ತಾರೆ. ಗಂಡಸರ ಕ್ರಿಕೆಟ್ ಟೀಮಲ್ಲಿ ಎಷ್ಟು ಹೆಂಗಸರು ಇದ್ದಾರೆ ಅಂತ ಕೇಳೋಕ್ಕಾಗಲ್ಲ. ಈಗ ಒಂದು ಕ್ರಿಕೆಟ್ ಟೀಮ್ ಇದೆ, ವಿರಾಟ್ ಕೊಹ್ಲಿ ಆಟ, ಅದರಲ್ಲಿ ಹೆಂಗಸರು ಎಷ್ಟು ನೋಡೋಕ್ಕಾಗಲ್ಲ. RSSನ ಶಾಖೆಯಲ್ಲಿ ಮಹಿಳೆಯರು ಎಷ್ಟು ಅಂತ ಕೇಳೋಕ್ಕಾಗಲ್ಲ. ಯಾಕೆಂದರೆ RSS ಶಾಖೆ ಹುಡುಗರಿಗೆ ಇರುವಂಥದ್ದು, ಸಮಿತಿ ಶಾಖೆ ಹೆಣ್ಮಕ್ಕಳಿಗಿರುವಂಥದ್ದು. ಶಾಖೆ ಇಬ್ಬರಿಗೂ ಇದೆ, ಭಗವಧ್ವಜ ಇಬ್ಬರಿಗೂ ಇದೆ, ಪಥಸಂಚಲನ ಇಬ್ಬರಿಗೂ ಇದೆ. ಸಂಘಕ್ಕೆ ಸಂಘ ಶಿಕ್ಷಾ ವರ್ಗ ಇದೆ, ಇಲ್ಲಿ ಸಮಿತಿ ಶಿಕ್ಷಾ ವರ್ಗ ಇದೆ. ಸೊ ಎರಡೂ ಶ್ರೇಣಿಗಳಲ್ಲಿ ಕೆಲಸ ಸಮಾನವಾಗಿ ನಡೆಯುತ್ತೆ. ಇಲ್ಲೂ ಗಣವೇಶ ಇದೆ, ಅಲ್ಲೂ ಗಣವೇಶ ಇದೆ. RSSನಲ್ಲಿ ಬಿಳಿ ಶರ್ಟು, ಕಾಕಿ ಪ್ಯಾಂಟ್ ಇದೆ, ಅಲ್ಲಿ ಬಿಳಿ ಸೀರೆ ಮತ್ತು ಅದಕ್ಕೆ ಪಿಂಕ್ ಬಾರ್ಡರ್ ಇರ್ತಕ್ಕಂಥ ಸೀರೆ ಅಥವಾ ಚೂಡಿದಾರ್ ಆ ಥರದ್ದಿದೆ. ಗಣವೇಶದ ಕಾನ್ಸೆಪ್ಟ್ ಇಬ್ಬರಿಗೂ ಇದೆ, ಪ್ರಾರ್ಥನೆ ಇಬ್ಬರಿಗೂ ಇದೆ, 6 ಉತ್ಸವಗಳಿದೆ, ಗುರುಪೂಜೆ, ರಕ್ಷಾಬಂಧನ, ಈ ಥರ ಉತ್ಸವಗಳು 6 ಕೂಡ ಇದೆ. ಸೊ ಎಲ್ಲವೂ ಕೂಡ ಸಮಾನ ರೀತಿಯಲ್ಲೇ ಇದೆ. ಹೊರಗಡೆಯಿಂದ ಗೊತ್ತಾಗಲ್ಲ, ಒಳಗಡೆ ಬಂದಾಗ ಗೊತ್ತಾಗುತ್ತೆ. ಹೀಗೆ ಸಂಘ ಅನ್ನುವಂಥದ್ದು ಮಹಿಳೆಯರಿಗೂ ಪುರುಷರಿಗೂ ಸಮಾನವಾಗಿರ್ತಕ್ಕಂಥ ದೊಡ್ಡ ಸಾಮಾಜಿಕ ಆಂದೋಲನ. ಈ 2 ಸಂಘಟನೆ ಹೊರತುಪಡಿಸಿ ಉಳಿದ ಎಲ್ಲ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಇರ್ತಾರೆ. ABVPಯಲ್ಲಿ ಹುಡುಗರು ಒಟ್ಟಿಗೆ ಕೆಲಸ ಮಾಡ್ತಾರೆ, ವಿಶ್ವ ಹಿಂದೂ ಪರಿಷತ್ತಲ್ಲಿ ಒಟ್ಟಿಗೆ ಇದ್ದಾರೆ. ಉದಾಹರಣೆ ಇವತ್ತು ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಉಪಾಧ್ಯಕ್ಷರು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಕರ್ನಾಟಕದ ಅಧ್ಯಕ್ಷರು ಕೂಡ ಈ ಹಿಂದೆ ಆಗಿದ್ರು. ಅಂದರೆ ಮಹಿಳಾ ಸಾರಥ್ಯದಲ್ಲಿ ನಮ್ಮ ಸಂಘಟನೆಗಳು ನಡೆಯುತ್ತೆ. ABVPಯ ಜನರಲ್ ಸೆಕ್ರೆಟರಿಗೆ ನಿಧಿ ತ್ರಿಪಾಠಿ ಅವರಿದ್ದರು ಕಳೆದ ವರ್ಷ. ಅಂದರೆ ಮಹಿಳಾ ಸಾರಥ್ಯದಲ್ಲಿ ನಮ್ಮ ಸಂಘಟನೆಗಳು ನಡೆಯುತ್ತೆ. ಸಂಘದ ಅತಿ ದೊಡ್ಡ ವಾರ್ಷಿಕ ಮಹಾಸಭೆ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಅಂತ ಇದೆ, ABPS. ಅದು ಸಂಘದ ಎಲ್ಲ ಪಾಲಿಸಿಗಳನ್ನು ನಿರ್ಣಯ ಮಾಡ್ತಕ್ಕಂಥ ಹೈಯೆಸ್ಟ್ ಬಾಡಿ. ಅದರಲ್ಲಿ ಮಹಿಳೆಯರಿದ್ದಾರೆ. ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ ಫುಟೇಜ್ಗಳನ್ನು ನೀವು TVನಲ್ಲೋ ಅಥವಾ ಬೇರೆ ಕಡೆಲ್ಲ ನೋಡಿದಾಗ ಅಲ್ಲಿ ಮಹಿಳೆಯರು ಕೂತಿರ್ತಾರೆ. ಮಹಿಳೆಯರು ತಮ್ಮ ವಿಷಯಗಳನ್ನು, ಅವರ ಡಿಸಿಷನ್ಗಳನ್ನು, ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಆದರೆ RSSನ ಹೈಯೆಸ್ಟ್ ಡಿಸಿಷನ್ ತಗೊಳ್ಳುವ ಬಾಡಿಯಲ್ಲೂ ಕೂಡ ಮಹಿಳಾ ಪ್ರಾತಿನಿಧ್ಯ ಇದೆ. ಹಾಗಾಗಿ ಸಂಘದ ಪ್ರಾರಂಭದ ಯೋಚನೆಯಲ್ಲೂ ಕೂಡ ಮಹಿಳೆಯರನ್ನು ಬಿಟ್ಟಲ್ಲ. ಮಹಿಳೆಯರು ಈ ಸಮಾಜದ ಬಹಳ ದೊಡ್ಡ 50% ವರ್ಗ. ಅವರನ್ನು ಬಿಟ್ಟು ಸಮಾಜದ ಸರ್ವಾಂಗೀಣ ಉನ್ನತಿ ಸಾಧ್ಯನೇ ಇಲ್ಲ ಅನ್ನೋಂಥದ್ದು ಸಂಘಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ. ಆದರೆ ಸಂಘವನ್ನು ವಿರೋಧ ಮಾಡುವವರು ಕೆಲವೊಮ್ಮೆ ಸಂಘ ಮಹಿಳಾ ವಿರೋಧಿ, ಸಂಘದಲ್ಲಿ ಮಹಿಳೆಯರಿಲ್ಲ ಅಂತ ಹೇಳ್ತಾರೆ. ಅದು ವಾಸ್ತವ ಅಲ್ಲ. ಸಂಘದ ಒಟ್ಟು ವ್ಯವಸ್ಥೆಯಲ್ಲಿ ಮಹಿಳೆಯರ ದೊಡ್ಡ ನಿರ್ಣಾಯಕ ಪಾತ್ರ ಇದೆ, ಖಂಡಿತವಾಗಿ ಇದೆ. ಜಿ ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೂ ಭಾರತ, ದೇಶ, ಧರ್ಮ ಹಾಗೆ RSSನ ಬಗ್ಗೆ
ಒಂದಿಷ್ಟು ಮಾಹಿತಿಗಳನ್ನ ಕೊಟ್ರಿ, ಮತ್ತು ಕೆಲವೊಂದಿಷ್ಟು ಜನ ಆರೋಪಗಳು ಮಾಡ್ತಾಯಿದ್ರು, ಅದ್ರ ಬಗ್ಗೆನೂ ಕೂಡ ತಾವು ವಿವರವಾಗಿ ಹೇಳಿದ್ರಿ. ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.